students, this is Rupashri from TechnoGeeks Innovations DCET Coaching Center, Davangere. ಸ್ಟೂಡೆಂಟ್ಸ್ ಈ ದಿನ ಸೀಟ್ ಅಲಾಟ್ಮೆಂಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಈ ವಿಡಿಯೋದಲ್ಲಿ ಇರುವಂತ ಇನ್ಫಾರ್ಮೇಶನ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್, ಮೆಡಿಕಲ್ ಸೀಟ್ ಅಲಾಟ್ಮೆಂಟ್, ಆರ್ಕಿಟೆಕ್ಚರ್ ಸೀಟ್ ಅಲಾಟ್ಮೆಂಟ್, ಟೋಟಲಿ ಕೆಎ ಬೋರ್ಡ್ ಇಂದ ಯಾವೆಲ್ಲ ಡಿಫ್ರೆಂಟ್ ಎಜುಕೇಶನಲ್ ಸೆಕ್ಟರ್ಗೆ ಹೋಗ್ತದೆ ಅವರೆಲ್ಲರ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ಗಳು ಇದೇ ಇದರಲ್ಲಿ ನಾನು ಹೇಳ್ತಾ ಇರೋ ಎಕ್ಸ್ಪ್ಲನೇಷನ್ ಅಲ್ಲೇ ಆಗುವಂತದ್ದು. ಸೊ ನಿಮ್ಗೆ ಯಾವುದೇ ರೀತಿಯ ಕ್ಯಾಟಗರಿ ರಿಸರ್ವೇಶನ್ ಇರಲಿ, ಕನ್ನಡ ಮೀಡಿಯಮು ಅಥವಾ ನಿಮ್ಗೆ ಸ್ಪೆಷಲ್ ಕೋಟಾಸ್ ಗಳು ಇದ್ರೂ ಕೂಡ ಅಷ್ಟೇನೆ. ಸೊ ಪ್ರತಿಯೊಬ್ರು ಈ ರಿಸರ್ವೇಶನ್ ಅಂಡರ್ ಅಲ್ಲಿ ಯಾವ ರೀತಿ ಸೀಟ್ ತಗೊಳ್ತೀರಾ ಅಂದ್ರೆ ನಿಮಗೆ ಸೀಟು ಯಾವ ರೀತಿ ಅಲಾಟ್ ಆಗ್ತದೆ ಅನ್ನೋಂತ ಇನ್ಫಾರ್ಮೇಶನ್ ಅನ್ನ ಕೊಡ್ತಿರೋದು. ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಪಿಕ್ಚರ್ ಬರ್ತದೆ ಸ್ಟೂಡೆಂಟ್ಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸ್ಪೆಷಲಿ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ ಸ್ಟೂಡೆಂಟ್ಸ್ ಗೆ ನಾನ್ ಸಜೆಸ್ಟ್ ಮಾಡ್ತಾ ಇರೋದು ಈ ವಿಡಿಯೋನ ನಿಮ್ಮ ಪೇರೆಂಟ್ಸ್ ಜೊತೆ ಕುತ್ಕೊಂಡು ನೋಡಿ. ಸೊ ದಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು, ಯಾವ ತಗೋಬೇಕು ಅನ್ನೋಂತ ಪ್ಲಾನ್ ಮಾಡೋದಕ್ಕೆ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪರ್ಫೆಕ್ಟ್ ಐಡಿಯಾ ಸಿಗ್ತದೆ ಸ್ಟೂಡೆಂಟ್ಸ್. ಸೊ ಫಸ್ಟ್ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ, ಜನರಲ್ ಪ್ರಾಸೆಸ್ ಇಂದ ಹೋಗ್ಬೋದು ಸ್ಟೂಡೆಂಟ್ಸ್. ಇದಕ್ಕೆ ನಾನು ಒಂದ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಡ್ ಮಾಡ್ತೀನಿ. ಇದು ತುಂಬಾ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ಒಂದು, ಎರಡನೇದು ಎಕ್ಸ್ಪ್ಲನೇಷನ್ ಇಸ್ ರಿಯಲಿ ಇಟ್ ಇಸ್ ವೆರಿ ಎಸೆನ್ಷಿಯಲ್. ನಾನು ಏನೋ ಎಕ್ಸ್ಪ್ಲನೇಷನ್ ಮಾಡ್ದಲೆ ಹಂಗೆ ಫಾಸ್ಟ್ ಆಗಿ ಹೋದ್ರೆ ನಿಮಗೆ ಸಾಕಷ್ಟು ಡೌಟ್ಸ್ ಗಳು ಬರ್ತದೆ. ಆ ಡೌಟ್ ಗಳು ಟೋಟಲಿ ಬರಬಾರ್ದು. ಮತ್ತೆ ವೆರಿ ಮೇಜರ್ಲಿ ನಾನ್ ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಸೊ ದಟ್ ನನಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡೋದು ವೆರಿ ಎಸೆನ್ಷಿಯಲ್ ಆಗಿರ್ತದೆ ಸ್ಟೂಡೆಂಟ್ಸ್. ಸೊ ಫಸ್ಟ್ ಏನಾಗ್ತದೆ ನಿಮ್ಗೆ, ಫಸ್ಟ್ ನಿಮ್ಗೆ ಸೀಟ್ ಮೆಟ್ರಿಕ್ಸ್ ಬರ್ತದೆ. ಸೊ ಸೀಟ್ ಮೆಟ್ರಿಕ್ಸ್ ನ ನಿಮ್ಗೆ ಕೆಇಎ ಬೋರ್ಡ್ ಅಲ್ಲಿ ಅವ್ರು ಯಾವ್ದೋ ಒಂದು ಡೇಟ್ ಅಲ್ಲಿ ನಿಮ್ಗೆ ರಿಲೀಸ್ ಮಾಡ್ತಾರೆ. ಸೊ ಸೀಟ್ ಮೆಟ್ರಿಕ್ಸ್ ಅಂತ ಅಂದ್ರೆ ಈಗಾಗ್ಲೇ ಗೊತ್ತಿದೆ ಅಥವಾ ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ತಾ ಇರೋದು, ಪ್ರತಿ ಕಾಲೇಜ್ ವೈಸ್ ನಿಮ್ಮ ಬ್ರಾಂಚಸ್ ಗಳಿಗೆ ಅಂದ್ರೆ ಕೋರ್ಸ್, ನೀವ್ ಯಾವೆಲ್ಲ ಕೋರ್ಸಸ್ ಇದೀರಾ ನಿಮ್ಮ ಕೋರ್ಸ್ ವೈಸ್, ನಿಮ್ಮ ಕ್ಯಾಟಗರಿ ವೈಸ್, ಓಕೆ. ಸೊ ನಿಮ್ಗಿರೋಂತ ಕ್ಯಾಟಗರಿ ವೈಸ್ ನಿಮ್ಗಿರೋಂತ ಸ್ಪೆಷಲ್ ರಿಸರ್ವೇಶನ್ ಏನಿದೆ ಸೊ ಅದಕ್ಕೆ ಅಕಾರ್ಡಿಂಗ್ ಆಗಿ ಸೊ ನಿಮ್ಗೆ ಎಷ್ಟು ಸೀಟ್ಸ್ ಗಳು ಅವೈಲೇಬಲ್ ಇದೆ ಅನ್ನೋಂಥದ್ದು ಒಂದು ನಿಮ್ಗೆ ಸೀಟ್ ಮೆಟ್ರಿಕ್ಸ್ ಅನೌನ್ಸ್ ಮಾಡ್ತಾರೆ. ಎಕ್ಸಾಂಪಲ್ ತೋರಿಸ್ತೀನಿ. UBDT ಕಾಲೇಜ್ ಅಲ್ಲಿ EC ಬ್ರಾಂಚ್ ಇರ್ಬೋದು, END ಬ್ರಾಂಚ್. ಸೊ ಈ ರೀತಿ ಬ್ರಾಂಚ್ ನ ಸ್ಪೆಸಿಫೈ ಮಾಡಿರ್ತಾರೆ. ಸೊ ಇಲ್ಲಿ ಏನ್ ಮಾಡಿರ್ತಾರೆ ಅಂತ ಅಂದ್ರೆ ನಿಮ್ಗೆ SC ಗೆ ಎಷ್ಟಿರುತ್ತೆ, ನೆಕ್ಸ್ಟ್ SC ಸ್ಟೂಡೆಂಟ್ಸ್ ಗೆ ಎಷ್ಟಿರುತ್ತೆ, ಕ್ಯಾಟಗರಿ 1 ಅವ್ರಿಗೆ ಎಷ್ಟು ಸೀಟ್ಸ್ ಗಳು ರಿಸರ್ವೇಶನ್ ಇರುತ್ತೆ, 2A 2B ಓಕೆನಾ, 2A ಕನ್ನಡ ಮೀಡಿಯಂ, 2A ರೂರಲ್, ಓಕೆ, 2A ರೂರಲ್ ಅವ್ರಿಗೆ ಎಷ್ಟಿರುತ್ತೆ, ಈ ತರ ಎಲ್ಲ ನಿಮ್ಮ ರಿಸರ್ವೇಶನ್. ಸೊ ಟೋಟಲಿ ಪ್ಯೂರ್ ಜನರಲ್ ಸ್ಟೂಡೆಂಟ್ಸ್. ಸೊ ಇವರಿಗೆ ಇಲ್ಲಿ 1 ಇದೆನಾ, ಇಲ್ಲಿ 2 ಇದೆನಾ, 1 0ನಾ 1 ಯಾವ ರೀತಿ ಇದೆ ಅನ್ನೋಂಥದನ್ನ ಅವರು ಮೆನ್ಷನ್ ಮಾಡಿರ್ತಾರೆ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಕಾಲ್ಡ್ ಏನ್ ಹೇಳ್ತಾರೆ ಸೀಟ್ ಮೆಟ್ರಿಕ್ಸ್. ಸೊ ನಿಮ್ಗೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅವ್ರಿಗೆ ಸೀಟ್ ರಿಸರ್ವೇಶನ್ ಇರೋದು ಕೇವಲ 10% ಆಫ್ ಸೀಟ್ಸ್ ಗಳು ರಿಸರ್ವೇಶನ್ ಇದೆ ಸ್ಟೂಡೆಂಟ್ಸ್. ಈ 10% ಸೀಟ್ಸ್ ಅಂತ ಅಂದ್ರೆ ನಿಮ್ಮ ಕಾಲೇಜಿನಲ್ಲಿ 100 ಸ್ಟೂಡೆಂಟ್ಸ್ ಗವರ್ಮೆಂಟ್ ಇಂಟೇಕ್ ಪರ್ಮಿಷನ್ ಕೊಟ್ಟಿದ್ರೆ ಅವಾಗ 10 ಡಿಪ್ಲೊಮಾ ಸ್ಟೂಡೆಂಟ್ಸ್ ಗಳಿಗೆ ಸ್ಪೇಸ್ ಸಿಗ್ತದೆ ನಿಮ್ಗೆ. ಬಟ್ ಈ 10 ರಿಸರ್ವೇಶನ್ಸ್ ಗಳು ಇದೆಲ್ಲವಾಗಿ ಕನ್ವರ್ಟ್ ಆಗಿ ಅಂದ್ರೆ ಈ 10ನ ಈ ರೀತಿ ಕಂಪ್ಲೀಟ್ ಸ್ಪ್ಲಿಟ್ ಮಾಡಿರ್ತಾರೆ. ಇಲ್ಲಿ NCC ಸ್ಪೋರ್ಟ್ಸ್ ಎಲ್ಲರೂ ಬರ್ತಾರೆ ಸ್ಟೂಡೆಂಟ್ಸ್. ಇರೋ ಎಲ್ಲಾ ರೀತಿಯ ರಿಸರ್ವೇಶನ್ ವರ್ಗುನು ಎಲ್ಲರಿಗೂ ಎಷ್ಟು ಸ್ಪ್ಲಿಟ್ ಆಗಿ ಹೋಗಿದೆ ಅಂತ ಅಂದ್ರೆ ಆ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಆ ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ ಅವ್ರು ಗವರ್ಮೆಂಟ್ ಎಷ್ಟು ಇಂಟೇಕ್ ಕೊಟ್ಟಿದೆ, ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಈಗಾಗಲೇ ಇಂಟೇಕ್ ನ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು. ಸಪೋಸ್ 120 ಇದ್ರೆ 12 ಸಿಗುತ್ತೆ, 60 ಸ್ಟೂಡೆಂಟ್ಸ್ ಇತ್ತು ಅಂತಂದ್ರೆ ಓನ್ಲಿ 6 ಸೀಟ್ಸ್ ಗಳು ರಿಸರ್ವೇಶನ್ಸ್ ಗಳು ಇರ್ತದೆ ಸ್ಟೂಡೆಂಟ್ಸ್. ಓಕೆ, ಸೀಟ್ ಮೆಟ್ರಿಕ್ಸ್ ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ವೆರಿ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೀಟ್ ಮೆಟ್ರಿಕ್ಸ್ ಆದ್ಮೇಲೆ ಸೊ ಸೀಟ್ ಅಲಾಟ್ಮೆಂಟ್ ಆಗೋದು ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂಡ್ ಬೇಸ್ಡ್ ಆನ್ ದ ಪ್ರಿಯಾರಿಟಿ. ಸೊ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂತ ಅಂದ್ರೆ ಏನು, ಸೊ ನಿಮಗೆ ಏನ್ ರ್ಯಾಂಕ್ ಬಂದಿದೆ. ಸೊ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂದ್ರೆ ಫಸ್ಟ್ ನಂಬರ್ 1 ರ್ಯಾಂಕ್ ಯಾರು ತಗೊಂಡಿದ್ದಾರೆ ಅವರಿಗೆ ಫಸ್ಟ್ ಸೀಟ್ ಅಲಾಟ್ ಆಗುತ್ತೆ.
ಸೊ ಅದಾದ್ಮೇಲೆ ಸೆಕೆಂಡ್ ಥರ್ಡ್ ಇದೇ ತರ ನಿಮ್ಮ ಎಷ್ಟು ಜನ ಇದಾರ. ಸೊ ಫಾರ್ ಎಕ್ಸಾಂಪಲ್ ಹಿಂಗೇನೆ ರ್ಯಾಂಕ್ ವೈಸ್ ಆಗತ್ತೆ. ಸೊ ರ್ಯಾಂಕ್ ಪ್ರಿಯಾರಿಟಿ ಆದ್ಮೇಲೆ ಯಾವ ಪ್ರಿಯಾರಿಟಿ ಬರುತ್ತೆ? ಸೊ ಪ್ರಿಯಾರಿಟಿ ವೈಸ್ ಅಂತ ಹೇಳ್ತಾರೆ. ಅಲ್ಲಿ ಪ್ರಿಯಾರಿಟಿ ಅಂತಂದ್ರೆ ಈ ಸ್ಟೂಡೆಂಟ್ ಫಾರ್ ಎಕ್ಸಾಂಪಲ್ ಈ 1, 2, 3 ಆಗಿ ಈಗ 5ನೇ ರ್ಯಾಂಕಿಂಗ್ ಸ್ಟೂಡೆಂಟ್ ಬಂದಿರುತ್ತೆ. ಸೊ 5ನೇ ರ್ಯಾಂಕ್ ಸ್ಟೂಡೆಂಟ್ ಅವರ ಪ್ರಿಯಾರಿಟಿ ಕಾಲೇಜ್, ಅವ್ರು ಯಾವ ಯಾವ ಕಾಲೇಜ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆ, UVC. ಸೊ ಇದು ರ್ಯಾಂಕ್ ವೈಸ್ ಅಂತೀವಿ. ಇದು ಕಾಲೇಜನ್ನ ಏನ್ ಹೋಗ್ತೀವಿ ಅದು ಪ್ರಿಯಾರಿಟಿ ವೈಸ್ ಅಂತ ಹೇಳ್ತಾರೆ. ಸೊ ರ್ಯಾಂಕ್ ವೈಸ್ ಅಂಡ್ ಪ್ರಿಯಾರಿಟಿ ಬೇಸಿಸ್ ಮೇಲೆ ಸೀಟ್ಸ್ ಗಳು ಅಲಾಟ್ ಆಗುತ್ತೆ. ಕಂಪ್ಲೀಟ್ ಎಲ್ಲಾ ಪ್ರಾಸೆಸ್ ಸ್ಟೆಪ್ಸ್ ಗಳಲ್ಲೂ ರ್ಯಾಂಕ್ ಅಂಡ್ ಪ್ರಿಯಾರಿಟಿ ಬೇಸಿಸ್ ಮೇಲೆ ಹೋಗುತ್ತೆ. ಆದ್ರೆ ರಿಸರ್ವೇಶನ್ ಅವ್ರಿಗೆಲ್ಲರಿಗೂ ತುಂಬಾ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇಗಿರುತ್ತೆ ನೋಡೋಣ. ಆಕ್ಚುಲಿ ಸೀಟ್ಸ್ ಅಲಾಟ್ ಆಗೋದು ಬಂದ್ಬಿಟ್ಟು 2 ರೌಂಡ್ ಅಲ್ಲಿ ನಿಮ್ಗೆ ಸೀಟ್ಸ್ ಗಳು ಅಲಾಟ್ಮೆಂಟ್ ಆಗುತ್ತೆ. ಒಂದನ್ನ ರೌಂಡ್ 1 ಅಂತ ಹೇಳ್ಬಿಟ್ಟು ಕರೀತಾರೆ, ರೌಂಡ್ 1. ಎರಡನೇದು ರೌಂಡ್ 2. ಸೊ ಇದೇ ರೀತಿನೇ ಈಗ ಇಂಜಿನಿಯರಿಂಗ್ ಸ್ಪೆಷಲಿ ಫಾರ್ ದ ಡಿಪ್ಲೊಮಾ ಥ್ರೂ ಹೋಗ್ತಾ ಇರೋರಿಗೆ ಓನ್ಲಿ 2 ರೌಂಡ್ಸ್ ಗಳಿರ್ತದೆ. ಇನ್ನ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಥ್ರೂ PUC ಬೇಸ್ ಮೇಲೆ ಹೋಗ್ತಾ ಇರೋ ಸ್ಟೂಡೆಂಟ್ಸ್, ಸೊ ಅವರಿಗೆಲ್ಲ ಈ ರೌಂಡ್ಸ್ ಗಳು 2, 3, 4 ಅಂತಾನು ಇರಬಹುದು. ಸೊ ಇಲ್ಲಿ ನಿಮ್ಗೆ DCET ಗೆ ಬೇಕು ಅಂತಂದ್ರೆ ಜಸ್ಟ್ 2 ರೌಂಡ್ಸ್ ಇರುತ್ತೆ. ಸೊ ಪ್ರತಿ ರೌಂಡ್ ಅಲ್ಲೂ 3 ಫೇಸಸ್ ಇರುತ್ತೆ. ಸೊ ಇಲ್ಲಿ 3 ಫೇಸಸ್ ಅಲ್ಲಿ ಸೀಟ್ ರಿಸರ್ವೇಶನ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲೂ 3 ಫೇಸಸ್ ಅಲ್ಲಿ ರಿಸರ್ವೇಶನ್ ಆಗುತ್ತೆ. ಪ್ರತಿ ಫೇಸ್ ಅಲ್ಲೂ ಮೆನಿ ಟೈಮ್ಸ್ n ನಂಬರ್ ಆಫ್ ಇಟರೇಷನ್ಸ್ ಗಳು ನಡೀತದೆ. ಸೊ n ನಂಬರ್ ಆಫ್ ಇಟರೇಷನ್ಸ್ ಅಂದ್ರೆ ಸಾಕಷ್ಟು ಸರಿ ಮೇಲೆ ಹೋಗಿ ಚೆಕ್ ಆಗ್ತದೆ. ಆ n ನಂಬರ್ ಇಟರೇಷನ್ ಅಂದ್ರೆ ಏನು, ಈ 3 ಫೇಸಸ್ ಅಲ್ಲಿ ಯಾವ ರೀತಿ, ಸೊ ಅದು ಇಲ್ಲೂ ಕೂಡ ದ ಸೇಮ್. ಓಕೆ, ಸೊ ಈಗ ನಾನು ರೌಂಡ್ 1 ಅಲ್ಲಿ ಸೊ ಯಾವ ರೀತಿ ಸೀಟ್ ಅಲಾಟ್ ಆಗುತ್ತೆ ಅನ್ನುವಂಥದ್ದು. ಸೊ ಈ ಸೀಟ್ ಅಲಾಟ್ ಆಗೋದಕ್ಕಿಂತ ಮುಂಚೆ ನಿಮ್ಗೆ ಒಂದು ಜನರಲ್ ಆಗಿರೋ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ನಾನು ಫೇಸ್ ಅಂತ ಹೇಳಿ ತಗೊಳಕಿನ ಮುಂಚೆ ನಿಮ್ಗೆ ಯಾವಾಗ ರಿಸರ್ವೇಶನ್ ಅವ್ರಿಗೆ, ಸೊ ಒಂದು ಸ್ಟೂಡೆಂಟ್ಸ್ ಪ್ರತಿಯೊಬ್ರು ಈ ವಿಡಿಯೋನ ನೋಡ್ಬೇಕು. ಇದರಲ್ಲಿ ನಾನು ಫಿಸಿಕಲಿ ಡಿಸೇಬಲ್ಡ್ ಅಲ್ಲ, ಸೊ ದಟ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಮೈ ಇನ್ಫೋ ಅಂತ ಹೇಳ್ಬಿಟ್ಟು ನೀವು ಮೂವ್ ಮಾಡ್ಕೊಂಡು ಹೋದ್ರೆ, ಬಿಕಾಸ್ ಅವ್ರಿಗೆಲ್ಲ ಕೊಟ್ಟ ನಂತರ ನಿಮ್ಗಳಿಗೆ ಸೀಟ್ಸ್ ಬರ್ತದೆ. ಸಪೋಸ್ ನೀವು ನಾನ್ ಕ್ಯಾಟಗರಿ 1 ಅಲ್ಲ, ನಾನ್ 3A ಅಲ್ಲ, ನಾನ್ ಕನ್ನಡ ಮೀಡಿಯಂ ಇಲ್ಲ, ನನಗ್ ರೂರಲ್ ಇಲ್ಲ, ಸೊ ದಟ್ ದಿಸ್ ಇನ್ಫಾರ್ಮೇಶನ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಮೀ ಅಂತ ಅನ್ಕೊಂಡು ನೀವೇನಾದ್ರೂ ಮೂವ್ ಮಾಡ್ಕೊಂಡು ಹೋದ್ರೆ, ಸೊ ದಟ್ ನಿಮಗೆ ಅಲ್ಟಿಮೇಟ್ಲಿ ನಿಮಗ್ ಸೀಟ್ ಹೇಗ್ ಸಿಗತ್ತೆ ಅನ್ನೋದು ತಿಳಿಯೋದಿಲ್ಲ. ಓಕೆ, ಸೊ ಈಗ ಫಸ್ಟ್ ಸೀಟ್ ಅಲಾಟ್ ಆಗೋದು ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ. ಸೊ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ಫಿಸಿಕಲಿ ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಅದಾದ್ಮೇಲೆ NCC ಬರುತ್ತೆ, ಅದಾದ್ಮೇಲೆ ಸ್ಪೋರ್ಟ್ಸ್ ಬರುತ್ತೆ. ಈವನ್ ಡಿಫೆನ್ಸ್ ಮತ್ತೆ ಇನ್ನೂ ಬರ್ತದೆ. ಸೊ ಡಿಫೆನ್ಸ್ ಅವ್ರದ್ದು ಏನಿರುತ್ತಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್, ಅವ್ರದ್ದು ಕೂಡ ಸ್ಪೆಷಲ್ ಕೋಟಾ ರಿಸರ್ವೇಶನ್ ಅಲ್ಲೇ ಬರುತ್ತೆ. ಬಟ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಅಲ್ಲಿ ಅವ್ರದ್ದು ಲೇಟರ್ ಆಗಿ ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನ ಕೂಡ ಜಾಯಿನ್ ಮಾಡ್ಕೊಳ್ತೀನಿ ಈಗ. ಸೊ ಫಿಸಿಕಲಿ ಡಿಸೇಬಲ್ ಸ್ಟೂಡೆಂಟ್ಸ್ ಗಳಿಗೆ ಯಾವ ರೀತಿ ಸೀಟು ಅಲಾಟ್ ಆಗುತ್ತೆ ಅಂದ್ರೆ, ಇವರಿಗೆ ರ್ಯಾಂಕ್ ಬೇಸ್ ಮೇಲೆ ಸೀಟ್ ಅಲಾಟ್ ಆಗುತ್ತೆ ವಿತ್ ಕಾಲೇಜ್ ಪ್ರಿಯಾರಿಟಿ ಬೇಸ್ ಮೇಲೆ ಹೋಗ್ತದೆ. ಅಂದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ ಫಿಸಿಕಲಿ ಡಿಸೇಬಲ್ಡ್ ಇದ್ದಾರೆ ಫಸ್ಟ್ ಅವ್ರಿಗೆನೆ ಆಗ್ಬಿಡೋದು. ಸೊ ನಿಮ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ಸೀಟ್ಸ್ ಗಳನ್ನ ಗವರ್ಮೆಂಟ್ ಅಲಾಟ್ ಮಾಡೋದು ಫಸ್ಟ್ ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳಿಗೆ ಅಲಾಟ್ ಆಗುತ್ತೆ ಸೀಟ್ಸ್. ಬಟ್ ಓನ್ಲಿ ಫಿಸಿಕಲಿ ಡಿಸೇಬಲ್ಡ್ ರಿಸರ್ವೇಶನ್ ಸೀಟ್ಸ್ ಗಳಿಗೆ ಮಾತ್ರನೇ. ಓಕೆನಾ, ಇಲ್ಲಿ ಜನರಲ್ ಅಲ್ಲಿ ಅವ್ರಿಗೆ ಈಗ ಫಸ್ಟ್ ಗೆ ಸೀಟ್ ತಗೊಳಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಫಿಸಿಕಲಿ ಡಿಸೇಬಲ್ಡ್, ಇಲ್ಲಿ ಹೇಳ್ತೀನಿ ಫಿಸಿಕಲಿ ಡಿಸೇಬಲ್ಡ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3 ಇರ್ತಾರೆ. ಸೊ ಇಲ್ಲಿ ಫಿಸಿಕಲಿ ಡಿಸೇಬಲ್ಡ್ ಅಲ್ಲಿ ಯಾವುದೇ ತರ ಪ್ರಿಯಾರಿಟಿ ಇರೋದಿಲ್ಲ. ಒಂದ್ಸರಿ ಅವ್ರಿಗೆ ಏನಾದ್ರು ಫಿಸಿಕಲಿ ಡಿಸೇಬಲ್ಡ್ ಅಂತ ಹೇಳ್ಬಿಟ್ಟು ಅವ್ರದ್ದು ಅಕ್ಸೆಪ್ಟೆನ್ಸ್ ಆಯ್ತು ಅಂತ ಅಂದ್ರೆ, ಸೊ ಇದರಲ್ಲಿ ಯಾರ್ದು ರ್ಯಾಂಕ್ ಜಾಸ್ತಿ ಇರುತ್ತೆ, ಇವ್ರದ್ದು 500, ಇವ್ರದ್ದು 125 ಇದ್ರೆ, ಸೊ ಫಸ್ಟ್ ಇವರಿಗೆ ಸೀಟ್ ಅಲಾಟ್ ಆಗುತ್ತೆ. ಇಲ್ಲಿ ಯಾವ ತರ ರ್ಯಾಂಕ್ ಆದ್ರೂ ಇರ್ಲಿ, ಓನ್ಲಿ ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಗಳ ನಡುವೆ ಮಾತ್ರನೇ ಕಾಂಪಿಟೇಷನ್ ಆಗುತ್ತೆ. ಸೊ ಫಸ್ಟ್ ಇವ್ರಿಗೆ ಸೀಟ್ ಅಲಾಟ್ ಆಗುತ್ತೆ, ಇವ್ರ ನಂತರ ಇವ್ರಿಗೆ ಸೀಟ್ ಅಲಾಟ್ ಆಗುತ್ತೆ, ಇವ್ರ ನಂತರ ಇವ್ರಿಗೆ ಸೀಟ್ ಅಲಾಟ್ ಆಗುತ್ತೆ. ಕೇವಲ 3% ಆಫ್ ಸೀಟ್ಸ್ ಇನ್ ಎವ್ರಿ ಕಾಲೇಜ್, ಅದು ಗವರ್ಮೆಂಟ್ ಕಾಲೇಜ್ ಆಗಿರ್ಬೋದು,
ಪ್ರೈವೇಟ್ ಕಾಲೇಜ್ ಆಗಿರ್ಬೋದು, ಪ್ರೈವೇಟ್ ಅಲ್ಲಿ ಏಡೆಡ್ ಮತ್ತು ಅನ್ಏಡೆಡ್ ಅಂತೇಳಿ ಸೀಟ್ಸ್ ಇರ್ತದೆ. ಸೊ ಟೋಟಲಿ ಇವ್ರಿಗೆ 3% ಆಫ್ ರಿಸರ್ವೇಶನ್ ಇನ್ ಎವ್ರಿ ಕಾಲೇಜ್. ಸೊ ಆ ಕಾಲೇಜಿಗೆ ಎಷ್ಟು ಪರ್ಸೆಂಟೇಜ್ ಸೀಟ್ಸ್ ಇರುತ್ತೆ, ಅದರಲ್ಲಿ 3%, 100 ಮಕ್ಕಳಿಗೆ ಅವರು ಅವೈಲೇಬಲ್ ಗವರ್ಮೆಂಟ್ ಕೋಟಾದಲ್ಲಿ ಇದ್ರೆ, ಸೊ 3 ಅವ್ರಿಗೆ ಫಿಸಿಕಲಿ ಡಿಸೇಬಲ್ ಅವ್ರಿಗೆ ಕೊಡ್ಲೇಬೇಕಾಗಿರುವಂತದ್ದು. ಸೊ ಫಿಸಿಕಲಿ ಡಿಸೇಬಲ್ಡ್ ಆಗಿದ ತಕ್ಷಣ ಯಾರು ಬರ್ತಾರೆ, NCC ಅವ್ರು ಬರ್ತಾರೆ. ಸೊ NCC ಅವ್ರಿಗೆ ಹೇಗೆ ಕೊಡ್ತಾರೆ ಅಂತಂದ್ರೆ, ಸ್ಟೂಡೆಂಟ್ಸ್ ಇದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಮ ರಿಸರ್ವೇಶನ್ ನಲ್ಲಿ ನಾನು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಇದು ಒಂದ್ ಸ್ಮಾಲ್ ಇನ್ಫಾರ್ಮೇಶನ್ ಅಷ್ಟೇನೆ. ಸೊ NCC ನಿಮ್ ಪರ್ಟಿಕ್ಯುಲರ್ ನಿಮ್ಮವರು ನೀವು ಆ ವಿಡಿಯೋಸ್ ಹೋಗಿ ಸರ್ಚ್ ಮಾಡಿ, ಅದಕ್ಕೆ ಬೇಕಾಗಿರೋ ಎಲ್ಲಾ ಲಿಂಕ್ಸ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಲಿಸ್ಟ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ NCC ಹೇಗ್ ನಡೆಯುತ್ತೆ, ಇವರಿಗೆ ರ್ಯಾಂಕ್ ಬೇಸಿಸ್ ಅಲ್ಲಿ ನಡೆಯೋದಿಲ್ಲ, ಯಾವುದೇ ರೀತಿಯ ರ್ಯಾಂಕ್ ಬೇಸಿಸ್ ಅಲ್ಲಿ ನಡೆಯೋದಿಲ್ಲ, ಇವ್ರಿಗೆ ಪ್ರಿಫರೆನ್ಸ್ ಬೇಸ್ ಅಲ್ಲಿ ನಡೆಯುತ್ತೆ. ಸೊ ಪ್ರಿಫರೆನ್ಸಸ್ 1 to 8 ಪ್ರಿಫರೆನ್ಸಸ್. ಸೊ 1 to 8 ಪ್ರಿಫರೆನ್ಸಸ್ ಹೇಗಿರುತ್ತೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 5. ಸೊ ಯಾರು ಜಾಸ್ತಿ ಕ್ಯಾಂಪ್ಸ್ ಗಳನ್ನ ಜಾಸ್ತಿ NCC ಅಲ್ಲಿ ಅಚೀವ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ಹೈಯೆಸ್ಟ್ ಪ್ರಿಫರೆನ್ಸ್ ಬಂದಿರುತ್ತೆ. ಸೊ ಇವರಿಗೆ 2 ಪ್ರಿಫರೆನ್ಸಸ್, ಇವ್ರಿಗೆ 3 ಪ್ರಿಫರೆನ್ಸಸ್. ಸಪೋಸ್ ಇಬ್ರು ಸ್ಟೂಡೆಂಟ್ ಸೇಮ್ ಅಚೀವ್ಮೆಂಟ್ ಮಾಡಿದ್ರೆ ಸೊ ಅವ್ರಿಗೆ ಪ್ರಿಫರೆನ್ಸಸ್ ಸೇಮ್ ಬರ್ತದೆ, ಇಬ್ರಿಗೂ ಸೇಮ್ ಪ್ರಿಫರೆನ್ಸಸ್ ಬರುತ್ತೆ. ಯಾವಾಗ ಸೇಮ್ ಪ್ರಿಫರೆನ್ಸ್ ಬರುತ್ತೆ ಆ ಪ್ರಿಫರೆನ್ಸಸ್ ನಡುವೆ ರ್ಯಾಂಕಿಂಗ್ ಅಲ್ಲಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಇವ್ರಿಗೆ 1500, ಇವ್ರಿಗೆ 200 ರ್ಯಾಂಕಿಂಗ್, ಇವ್ರಿಗೆ 350 ರ್ಯಾಂಕಿಂಗ್, ಇವ್ರದ್ದು 8th ರ್ಯಾಂಕಿಂಗ್ ಇದ್ರೆ, ಸೊ ಇಲ್ಲಿರೋದು ರ್ಯಾಂಕ್ ಇದೆ, ಇಲ್ಲಿ ಪ್ರಿಫರೆನ್ಸಸ್ ಇದೆ ಸ್ಟೂಡೆಂಟ್ಸ್, ಇಲ್ಲಿ ಸ್ಟೂಡೆಂಟ್ ನೇಮ್ಸ್ ಇರ್ತದೆ. ಸೊ ಪ್ರಿಫರೆನ್ಸ್ ಯಾವ ರೀತಿ ಕೊಡ್ತಾರೆ, ಅವರ ಬೇಸ್ಡ್ ಆನ್ ದ ನಂಬರ್ ಆಫ್ ಸರ್ಟಿಫಿಕೇಟ್ಸ್, ಅಂದ್ರೆ ಅವ್ರು ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಈ ಒಂದು NCC ಅನ್ನುವಂಥದ್ದು. ಸೊ ಈಗ ಏನಾಗುತ್ತೆ, ಈವನ್ ನೋಡ್ರಿ NCC ರಿಸರ್ವೇಶನ್ ಇದ್ದು ಆ ಹುಡುಗ 8th ರ್ಯಾಂಕ್ ತೆಗ್ದಿದ್ರು ಕೂಡ ಫಸ್ಟ್ ಸೀಟ್ ಅಲಾಟ್ ಆಗೋದು ಇಲ್ಲಿ ನಂಬರ್ 1 ಪ್ರಿಫರೆನ್ಸಸ್ ಇರುವಂತ ಸ್ಟೂಡೆಂಟ್ 5 ಗೆ ಸೀಟ್ ಅಲಾಟ್ ಆಗ್ತದೆ. ನಂಬರ್ 1 ಸ್ಟೂಡೆಂಟ್ ಗೆ ಸೀಟ್ ಅಲಾಟ್, ಈವನ್ ಅವ್ರಿಗೆ ನೋಡ್ರಿ 1500 ರ್ಯಾಂಕಿಂಗ್. ಇವ್ರದಾದ್ಮೇಲೆ ಇಲ್ಲಿ ಇಬ್ರು 2 ಪ್ರಿಫರೆನ್ಸಸ್ ಇದಾರೆ. ಇಬ್ರು 2 ಪ್ರಿಫರೆನ್ಸಸ್ ಇದ್ರೂ ಕೂಡ ಏನಾಗ್ತಿದೆ, ಇವ್ರದ್ದು ರ್ಯಾಂಕಿಂಗ್ ಕಡಿಮೆ ಇರೋದ್ರಿಂದ ಸೊ ನೆಕ್ಸ್ಟ್ ಇವರಿಗೆ ಸೀಟ್ ರಿಸರ್ವೇಶನ್ ಆಗುತ್ತೆ, ಇವ್ರ ನಂತರ ಇವರಿಗೆ ರಿಸರ್ವೇಶನ್ ಆಗುತ್ತೆ. NCC ತುಂಬಾ ಕಡಿಮೆ ಅಚೀವ್ಮೆಂಟ್ ಮಾಡಿರೋರು ಜಸ್ಟ್ 1-2 ಸರ್ಟಿಫಿಕೇಟ್ಸ್ ಅಂದ್ರೆ ಯಾವ್ದು ಸಿಂಪಲ್ ಆಗಿ ಮಾಡಿರೋರು, ನಿಮ್ಗಿನ ಮುಂದೆ ಯಾರೋ ಅಚೀವ್ ಮಾಡದಲ್ಲೇ ಇರೋದೇ ಇದ್ರೆ ನಿಮ್ಗೆ ಸೀಟ್ಸ್ ಸಿಗ್ತದೆ. ಸೊ ಈ ರೀತಿ ಕಾಲೇಜ್ಗಳ ಸೀಟು ಅಲಾಟ್ ಆಗುತ್ತೆ. ಈವನ್ ಸ್ಪೋರ್ಟ್ಸ್ ಅವ್ರಿಗೂ ಅಷ್ಟೇನೆ ದ ಸೇಮ್, ನನಗೆ NCC ಗೆ ಹೇಗೆ ಹೇಳಿದೆ ಅದೇ ರೀತಿನೇ ಇರ್ತದೆ. ಆದ್ರೆ ಇವರಿಗೆ ಪ್ರಿಫರೆನ್ಸಸ್ ಏನಾಗಿರುತ್ತೆ, 1 to 5 ಪ್ರಿಫರೆನ್ಸಸ್ ಅಲ್ಲಿ ಸೀಟ್ಸ್ ಗಳು ರಿಸರ್ವೇಶನ್ ಆಗುತ್ತೆ. ಸೊ ಪ್ರಿಫರೆನ್ಸ್ 1 ಹೇಗೆ ಕೊಡ್ತಾರೆ, ದ ಹೈಯೆಸ್ಟ್ ಗೇಮ್ಸ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಆಗಿರ್ಬೇಕು, ಇಂಟರ್ನ್ಯಾಷನಲ್ ಗೇಮ್ಸ್, ಒಲಿಂಪಿಕ್ ಗೇಮ್ಸ್. ಸೊ ಯಾವ್ಯಾವ ಗೇಮ್ಸ್ ಗಳೆಲ್ಲ ಎಲಿಜಿಬಿಲಿಟಿ ಇದೆ, ಬರೀ ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಜಾಸ್ತಿ ಅಚೀವ್ ಮಾಡಿದ್ದಾರೆ ಅವ್ರಗಳಿಗೆ ಸೀಟ್ಸ್ ಅಲಾಟ್ ಆಗ್ತದೆ ಸ್ಟೂಡೆಂಟ್ಸ್. ಓಕೆ, ಸೊ ಈಗ ಏನಾಯ್ತು, ಈಗ ಸ್ಪೆಷಲ್ ರಿಸರ್ವೇಶನ್ ಅವ್ರಿಗೆ ಸೀಟ್ಸ್ ಫಸ್ಟ್ ಅಲಾಟ್ ಆಗುತ್ತೆ. ಜಸ್ಟ್ ಇದ್ರಲ್ಲಿ ಅರ್ಥ ಆಗಲ್ಲ, ಫೇಸ್ 1 ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇದು ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇನೆ. ಸೊ ಫೇಸ್ 1 ಅಲ್ಲ ಇದ್ರಲ್ಲಿ ಆದ್ಮೇಲೆ ಸೊ NCC ಮತ್ತು ಸ್ಪೋರ್ಟ್ಸ್ ಆಯ್ತು. ನೆಕ್ಸ್ಟ್ ಬರೋದು ಜನರಲ್ ಮೆರಿಟ್ ಅವ್ರಿಗೆ. ಸೊ ಜಸ್ಟ್ ನಾನು ನಿಮ್ಗೆ ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್. ಸೊ ಆಲ್ ರಿಸರ್ವ್ಡ್ ಕ್ಯಾಟಗರಿ ರಿಸರ್ವೇಶನ್. ಸೊ ಆಲ್ ರಿಸರ್ವ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ರಿಸರ್ವೇಶನ್ ಇರೋರು, SC, ST. ಓಕೆ, ಸೊ ಕ್ಯಾಟಗರಿ 1 OBC ಅಂದ್ರೆ 2A, 2B, 3A, 3B. ಸೊ ಇವ್ರನ್ನ OBC ಅಂತ ಕರೀತಾರೆ. ಸೊ ಇಷ್ಟು ಕ್ಯಾಟಗರಿ ರಿಸರ್ವೇಶನ್ ಸ್ಟೂಡೆಂಟ್ಸ್ ಗೆ ಸೊ ಫಸ್ಟ್ ಸೀಟ್ ಹೇಗೆ ಅಲಾಟ್ ಆಗುತ್ತೆ ಅಂತ ಅಂದ್ರೆ, ಫಸ್ಟ್ ಇವ್ರದ್ದು ಅಗೇನ್ ರ್ಯಾಂಕಿಂಗ್ ಬೇಸ್ಡ್ ಇದೆ. ನಿಮ್ಮ ಕ್ಯಾಟಗರಿಲಿ ನಿಮ್ಮ ಕ್ಯಾಟಗರಿ ಮಕ್ಕಳು ಮಾತ್ರನೇ ನಿಮ್ಗೆ ಏನ್ ರಿಸರ್ವೇಶನ್ಸ್ ಇದೆ, ನಿಮಗೆ ಎಷ್ಟು ರಿಸರ್ವೇಶನ್ ಇದೆ ಆ ರಿಸರ್ವೇಶನ್ ಇರೋ ಮಕ್ಕಳ ಜೊತೆ ಮಾತ್ರ ಕಾಂಪಿಟೇಷನ್ ನಡೀತದೆ. ಸೊ ಎಕ್ಸಾಂಪಲ್ಸ್ ಕೊಡ್ತೀನಿ ಸೊ ದಟ್ ಅವಾಗ ಕ್ಲಾರಿಟಿ ಸಿಗುತ್ತೆ ಮಕ್ಕಳೇ. ಸೊ ನಿಮ್ಗೆ ಇಲ್ಲಿ SC ಫಾರ್ ಎಕ್ಸಾಂಪಲ್, ಈಗ SC ಇದು ಈಗ ಅಕಾರ್ಡಿಂಗ್ ಟು ದ ರ್ಯಾಂಕ್, ಅಕಾರ್ಡಿಂಗ್ ಟು ದ ಕಾಲೇಜ್ ಪ್ರಿಯಾರಿಟಿ. ಸೊ ಸಪೋಸ್ ಜನರಲ್ ಮೆರಿಟ್ ಅಲ್ಲಿ ಫಸ್ಟ್ ಜನರಲ್ ಮೆರಿಟ್ ಈ ಸ್ಟೂಡೆಂಟಿನ
ಜನರಲ್ ಮೆರಿಟ್ ಅಲ್ಲಿ ಸೀಟ್ ಸಿಗುತ್ತೆ. ಜನರಲ್ ಮೆರಿಟ್ ಅಲ್ಲಿ ಒಂದ್ ವೇಳೆ ಸೀಟ್ ಇಲ್ಲ ಅಂತ ಅಂದ್ರೆ ಅವಾಗ ಅವರ ಕ್ಯಾಸ್ಟ್ ರಿಸರ್ವೇಶನ್ ಅಲ್ಲಿ ಸೊ ಓಕೆ ಸೊ ಅವರ ಕ್ಯಾಸ್ಟ್ ರಿಸರ್ವೇಶನ್ಸ್ ಅಲ್ಲಿ ಏನಾಗ್ತದೆ ಸೀಟ್ ಸಿಗ್ತದೆ. ದಿಸ್ ಇಸ್ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂಡ್ ಬೇಸ್ಡ್ ಆನ್ ದ ಕಾಲೇಜ್ ಪ್ರಿಯಾರಿಟಿ. ಈವನ್ ನೀವು ರ್ಯಾಂಕಿಂಗ್ ಚೆನ್ನಾಗಿ ತೆಗೆದು ನೀವು ಕಾಲೇಜ್ ಪ್ರಿಯಾರಿಟಿ ಕೊಡೋದೇ ಎಲ್ಲಿ ಬರೋದು ಮೇಜರ್ಲಿ ಆಪ್ಷನ್ ಎಂಟ್ರಿ. ನೀವು ಆಪ್ಷನ್ ಎಂಟ್ರಿನ ನೀವು ಸೀಟ್ ಮೆಟ್ರಿಕ್ಸ್ ಚೆಕ್ ಮಾಡ್ಕೊಂಡು ನಿಮ್ಗೆ ಈ ರೀತಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಈವನ್ ನಿಮ್ಗೆ ಸೀಟ್ಸ್ ಗಳು ಮಿಸ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಓಕೆ ಸೊ ಇದು ಆಲ್ ರಿಸರ್ವ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಯ್ತು. ಸೊ ಒಂದೇ ಈಗ ಬರೀ ನಾನು ಜನರಲ್ ಆಗಿ ರಿಸರ್ವೇಶನ್ ಅಂತ ಹೇಳಿದೀನಿ. ರಿಸರ್ವೇಶನ್ ಇದ್ದು ಕನ್ನಡ ಮೀಡಿಯಂ ಇದ್ದು ಸ್ಪೋರ್ಟ್ಸ್ ಕೋಟಾ ಇದ್ರೆ ಎಷ್ಟು ಸರಿ ಚಾನ್ಸಸ್ ಇರ್ತದೆ ಹೇಗಿರ್ತದೆ ಅಂತ ಹೇಳ್ತೀನಿ. ಸೊ ಈ ಸ್ಪೆಷಲ್ ಇದೇನು ಕ್ಯಾಸ್ಟ್ ರಿಸರ್ವೇಶನ್ ಕ್ಯಾಸ್ಟ್ ಇನ್ ರಿಸರ್ವೇಶನ್ ಆದ ನಂತರ ಸೊ ನೆಕ್ಸ್ಟ್ ಯಾವ್ದು ಬರ್ತದೆ ಕನ್ನಡ ಮೀಡಿಯಂ ಮತ್ತು ರೂರಲ್. ಸೊ ಕನ್ನಡ ಮೀಡಿಯಂ ಮತ್ತು ರೂರಲ್ ಸ್ಟೂಡೆಂಟ್ಸ್. ಸೊ ಇವ್ರಿಗೂ ಹೇಗೆ ಅಂತ ಅಂದ್ರೆ ಸೊ ಈ ಕನ್ನಡ ಮೀಡಿಯಂ ಅಂಡ್ ರೂರಲ್ ಇರೋರ್ಗೆ ಫಸ್ಟ್ ಜನರಲ್ ಅಲ್ಲಿ ಸೀಟ್ ಇದ್ರೆ ಜನರಲ್ ಅಲ್ಲಿ ಸೀಟ್ ಸಿಗತ್ತೆ. ಜನರಲ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಅವಾಗ ಅವರ ಕನ್ನಡ ಮೀಡಿಯಂ ಅಲ್ಲಿ ಸೀಟ್ಸ್ ಇದ್ರೆ ಸೀಟ್ ಸಿಗುತ್ತೆ. ಸಪೋಸ್ ಯಾರೆಲ್ಲ ರೂರಲ್ ಇದ್ದೀರಾ ಅವ್ರಿಗೆ ಫಸ್ಟ್ ಜನರಲ್ ಅಲ್ಲಿ ಸೀಟ್ ಸಿಗುತ್ತೆ. ಜನರಲ್ ಮೆರಿಟ್ ಸೀಟ್ಸ್ ಗಳು ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಅವಾಗ ರೂರಲ್ ಅಲ್ಲಿ ಸೀಟ್ಸ್ ಸಿಗ್ತದೆ ನಿಮ್ಮ ರೂರಲ್ ರಿಸರ್ವೇಶನ್ ಅಲ್ಲಿ. ಓಕೆನಾ. ಸೊ ಇದು ಈಗ ಇದಿಷ್ಟಾಯ್ತು. ಸಪೋಸ್ ಇದಾದ ನಂತರ ಸಪೋಸ್ ನಿಮ್ಗೆ ಏನಾದ್ರು ಜನರಲ್ ಮೆರಿಟ್ ಓಕೆ ಸೊ ಜನರಲ್ ಮೆರಿಟ್ ಅಲ್ಲಿ ನಿಮಗೆ ಸಿಗದೆ ಇದ್ರೆ ನೆಕ್ಸ್ಟ್ ಜನರಲ್ ಮೆರಿಟ್ ರೂರಲ್ ಅಲ್ಲಿ ಬರ್ತದೆ ಸ್ಟೂಡೆಂಟ್ಸ್. ಸೊ ಈಗ ಬರೀ ನಿಮ್ಗೆ ಯಾವ್ದು ಪ್ಯೂರ್ಲಿ ಜನರಲ್ ಮೆರಿಟ್ ಅದಾದ್ಮೇಲೆ GM ಕನ್ನಡದಲ್ಲಿ ಸಿಗತ್ತೆ. ಅದಾದ್ಮೇಲೆ ನಿಮ್ಗೆ ಕನ್ನಡ ಓನ್ಲಿ ಪ್ಯೂರ್ ಕನ್ನಡ ಮೀಡಿಯಂ ರಿಸರ್ವೇಶನ್ ಅಂದ್ರೆ GM ಸೀಟ್ ಅಂತ ಹೇಳಿರುತ್ತೆ, GM K ಅಂತ ಹೇಳಿರುತ್ತೆ. ಆಮೇಲೆ ಬರೀ ನಿಮ್ಗೆ ಕನ್ನಡ ಮೀಡಿಯಂ ಅಂತ ಕ್ಯಾಸ್ಟ್ ನಿಮ್ದು ಕ್ಯಾಸ್ಟ್ ಏನಾದ್ರೂ ಇದ್ರೆ ಸೊ ಕ್ಯಾಸ್ಟ್ ಕನ್ನಡ ಮೀಡಿಯಂ ರಿಸರ್ವೇಶನ್ಸ್ ಇದ್ದಾಗ ಸೊ ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನೀವು 2A ಕನ್ನಡ ಮೀಡಿಯಂ ಆಗಿದ್ರೆ ಅವಾಗ ನಿಮ್ಗೆ ಪ್ಯೂರ್ ಕನ್ನಡ ಮೀಡಿಯಂ ಸೀಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ರೂರಲ್ ಹುಡುಗ ಆಗಿದ್ರೆ ಸ್ಟೂಡೆಂಟ್ ಇದ್ರೆ ಪ್ಯೂರ್ ಜನರಲ್ ಅಲ್ಲಿ ಸೀಟ್ ಇದನ್ನ ನೋಡುತ್ತೆ. ಇಲ್ಲ ಅಂತ ಅಂದ್ರೆ GM ರೂರಲ್ ಅಂದ್ರೆ GM ಆಗಿದ್ದು ರೂರಲ್ ಅವರು ಅವ್ರ ಜೊತೆಗಿದ್ದಾಗ ಸೀಟ್ ಸಿಗುತ್ತೆ. ಸಪೋಸ್ ಅಲ್ಲೂ ಸೀಟ್ ಇಲ್ಲಪ್ಪ ಅಂತ ಅಂದ್ರೆ ಕ್ಯಾಸ್ಟ್ ರೂರಲ್ ಬರುತ್ತೆ ಅಂದ್ರೆ ಕ್ಯಾಸ್ಟ್ ರಿಸರ್ವೇಶನ್ ವಿತ್ ರೂರಲ್. ಅವಾಗ ಏನಾಗುತ್ತೆ ನೀವು ಎಕ್ಸಾಂಪಲ್ 2A 3B ಇರ್ತೀರಾ ಅಂತ ಅನ್ಕೊಳ್ಳೋಣ. ಇಲ್ಲ ಅಂದ್ರೆ SC ಅಂತ ಇರ್ತೀರಾ ಅನ್ಕೊಳ್ಳೋಣ. SC ರೂರಲ್ ಅಲ್ಲಿ ಸೀಟ್ ಸಿಗತ್ತೆ. ಅರ್ಥ ಆಗ್ತಿದೆನಾ. ಸೊ ಫಸ್ಟ್ ಪ್ಯೂರ್ ಜನರಲ್ ಅದಾದ್ಮೇಲೆ ಜನರಲ್ ವಿತ್ ರೂರಲ್ ಅದಾದ್ಮೇಲೆ ಕ್ಯಾಟಗರಿ ವಿತ್ ರೂರಲ್ ಅಲ್ಲಿ ಸೀಟ್ಸ್ ನಿಮ್ಗೆ ಅವೈಲಬಲ್ ಇರ್ತದೆ ಸ್ಟೂಡೆಂಟ್ಸ್. ಸೊ ಇವರ ರಿಸರ್ವೇಶನ್ ಆದ್ಮೇಲೆ ಹೈದರಾಬಾದ್ ಕರ್ನಾಟಕ ಇರುತ್ತೆ. ಸೊ ಹೈದರಾಬಾದ್ ಕರ್ನಾಟಕದವ್ರಿಗೆ ಹೆಂಗೆ ಅವ್ರಿಗೆ ಹೈದರಾಬಾದ್ ಕರ್ನಾಟಕದವ್ರು ಮಾತ್ರನೇ ಅವರಿಗೆ ಸೊ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್. ಸೊ ಅವರಿಗೆ ಪ್ಯೂರ್ ಜನರಲ್ ಅಲ್ಲಿ ಇದ್ರೆ ಸೀಟ್ ಸಿಗುತ್ತೆ. ಅಲ್ಲಿಲ್ಲ ಅಂತಂದ್ರೆ ಅವ್ರ ಹೈದರಾಬಾದ್ ಕರ್ನಾಟಕದ ಸೀಟ್ಸ್ ಗಳಲ್ಲಿ ಮಾತ್ರ ರಿಸರ್ವೇಶನ್ಸ್ ಇದ್ರೆ ಸಿಗುತ್ತೆ. ಸೊ ನಿಮಗೆ ನಿಮ್ಮ ಹೈದರಾಬಾದ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಗಳು ಯಾವ್ಯಾವ ಇದೆ ನಿಮ್ ರೀಜನ್ ಅಲ್ಲೇ ಸಾಕಷ್ಟು ಮಕ್ಳು ಇರ್ತಾರೆ ಸ್ಟೂಡೆಂಟ್ಸ್. ಸೊ ಅವರೇ ನಿಮಗೆ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಇದಾದ್ಮೇಲೆ ನಿಮ್ಗೆ ಏನಾಗ್ತದೆ ಡಿಫೆನ್ಸ್ ಯಾರೆಲ್ಲ ಇದ್ದಾರೆ ಸೊ ಇದು ಸ್ಪೆಷಲ್ ಕ್ಯಾಟಗರಿಲಿ ಬರ್ತದೆ. ಸೊ ಸ್ಪೆಷಲ್ ಕ್ಯಾಟಗರಿಲಿ ಯಾರ್ಯಾರು ಬರ್ತಾರೆ ಆಕ್ಚುಲಿ ಸ್ಪೋರ್ಟ್ಸ್ NCC ಫಿಸಿಕಲ್ ಡಿಸೇಬಲ್ NCC ಸ್ಪೋರ್ಟ್ಸ್ ಅವ್ರದ್ದು ಮುಗಿದ ಮೇಲೆ ಇದೆಲ್ಲ ಆಗಿ ಲಾಸ್ಟ್ ಅಲ್ಲಿ ಇವರು ಡಿಫೆನ್ಸ್ ಅವರು. ಓಕೆ ಸೊ ಡಿಫೆನ್ಸ್ ಯಾರೆಲ್ಲ ಇದ್ದೀರಾ ಸೊ ಓಕೆ ಡಿಫೆನ್ಸ್ ಅವ್ರು ಇರ್ಬೋದು. ಎಕ್ಸ್ ಡಿಫೆನ್ಸ್ ಯಾರಿಗೆಲ್ಲ ರಿಸರ್ವೇಶನ್ ಇದೆ. ನೆಕ್ಸ್ಟ್ CAPF ಮತ್ತು XCAPF ಹಿಂಗಂದ್ರೆ ಏನು ಅಂತಂದ್ರೆ ಸೊ ಯಾವ ಕ್ಯಾಂಡಿಡೇಟ್ ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆ ಯಾರಿಗೆ ಈ ತರ ರಿಸರ್ವೇಶನ್ ಇರುತ್ತೆ ಗೊತ್ತಾ ಅವರ ತಂದೆ ಅಥವಾ ತಾಯಿ ಓಕೆನಾ ಅವ್ರ ಪೇರೆಂಟ್ ಏನಾದ್ರು ಡಿಫೆನ್ಸ್ ಅಲ್ಲಿ ಅಂದ್ರೆ ಈ ತರದಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ರೆ ಸೊ ಅವರ ಜಾಬ್ ಸರ್ಟಿಫಿಕೇಟ್ ಬೇಸ್ ಮೇಲೆ ಸೊ ಅವ್ರಿಗೆ ಈ ರಿಸರ್ವೇಶನ್ ಸಿಕ್ಕಿರುತ್ತೆ. ಸೊ ಅವ್ರು ತುಂಬಾ ಟ್ರಾನ್ಸ್ಫರ್ ಆಗ್ತಿರ್ತಾರೆ,
ಪೇರೆಂಟ್ ಎಲ್ಲೋ ಇರ್ತಾರೆ. ಸೊ ಪಾಪ ಇವ್ರ ಮಕ್ಳು ವಿತೌಟ್ ಪೇರೆಂಟ್ ಇವ್ರ ಡಿಫೆನ್ಸಿಗೆಲ್ಲ ತುಂಬಾ ಅವರು ಡೆಡಿಕೇಟ್ ಮಾಡಿರ್ತಾರೆ ಅವ್ರ ಪೇರೆಂಟ್. ಸೊ ದಟ್ ಅವ್ರಿಗೋಸ್ಕರನೇ ಅಂತ ಇಟ್ಟಿರೋ ರಿಸರ್ವೇಶನ್. ಬಟ್ ಓನ್ಲಿ ನಿಮ್ ಡಿಫೆನ್ಸ್ ಅವ್ರು ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ ನಿಮ್ಮ ಅವ್ರಗಳ ನಡುವೆನೆ ನಿಮಗೆ ಸೀಟ್ ಅಲ್ಲಿ ಕಾಂಪಿಟೇಷನ್ ಇರ್ತದೆ. ಎನಿವೇಸ್ ಫಸ್ಟ್ ನಿಮಗೆ ಜನರಲ್ ಅಲ್ಲೇ ಸೀಟ್ ಸಿಗೋದು. ಸೊ ಈಗ ಹೆಂಗೆ ಇವ್ರಿಗೆ ಹೇಗಾಗತ್ತೆ ಡಿಫೆನ್ಸ್ ಅವ್ರಿಗೆ ಅಂದ್ರೆ ಫಸ್ಟ್ ಜನರಲ್ ಅಲ್ಲಿ ಸೀಟ್ ಇದೆನಾ ಈ ಸ್ಟೂಡೆಂಟ್ಸ್ ಗೆ ಪ್ರತಿಯೊಂದು ರ್ಯಾಂಕ್ ಅಂಡ್ ಪ್ರಿಯಾರಿಟಿ ಬೇಸ್. ಸೊ ಜನರಲ್ ಅಲ್ಲಿ ಸೀಟ್ ಇಲ್ಲಪ್ಪ ಅಂತ ಅಂದ್ರೆ ದೆನ್ ಸೊ ಜನರಲ್ ಅಲ್ಲಿ ಸೀಟ್ ಇಲ್ಲ ಅಂತ ಅಂದ್ರೆ ನಿಮ್ಮ ರಿಸರ್ವ್ಡ್ ಕ್ಯಾಟಗರಿಲಿ ಸಿಗುತ್ತೆ. ನೆಕ್ಸ್ಟ್ ಕ್ಯಾಸ್ಟ್ ರಿಸರ್ವೇಶನ್ ಅಲ್ಲಿ ಸಿಗುತ್ತೆ. ಸಪೋಸ್ ಈ ಸ್ಟೂಡೆಂಟ್ ಓಕೆನಾ ಅವರಿಗೆ 2A ಜನರಲ್ 2AG. ಸೊ ಫಸ್ಟ್ ಜನರಲ್ ಅಲ್ಲಿ ಸೀಟ್ ನೋಡುತ್ತೆ. ಅದಾದ್ಮೇಲೆ ಆಬ್ವಿಯಸ್ಲಿ 2AG ಯಾಕಂದ್ರೆ ಡಿಫೆನ್ಸ್ ಅಂದ ತಕ್ಷಣ ಎಲ್ಲರೂ ಇದೇ ಇರಲ್ಲ, ಅವ್ರಿಗೂ ಕ್ಯಾಸ್ಟ್ ಅಂಡ್ ಇನ್ಕಮ್ ಅಲ್ಲಿ ಅವ್ರಿಗೂ ಅಪ್ಲಿಕೇಬಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಿಫೆನ್ಸ್ ಅಲ್ಲೂ ಕೂಡ ಡಿಫ್ರೆಂಟ್ ಸ್ಟೇಜಸ್ ಆಫ್ ಏನೋ ಸೊ ಅವ್ರ ಜಾಬ್ಸ್ ಗಳಿರ್ತದೆ. ಸೊ ಅಕಸ್ಮಾತ್ ಇವ್ರೇನಾದ್ರೂ 2AG ಆಗಿದ್ರೆ 2AG ಇಲ್ಲಿ ಸಿಗತ್ತೆ. ಸೊ ಅದ್ಯಾವುದೂ ಇಲ್ಲ ಅಂತ ಅಂದ್ರೆ ದೆನ್ ಎಲ್ಲಿ ಸಿಗ್ತದೆ ಇವರ ಡಿಫೆನ್ಸ್ ರಿಸರ್ವೇಶನ್ ಅಲ್ಲಿ ಸೀಟ್ ಸಿಗ್ತದೆ. ಅಂದ್ರೆ ಇದರಲ್ಲಿ ಎಷ್ಟು ಸೀಟ್ಸ್ ಇರುತ್ತೆ ಅಲ್ಲಿ ಸಿಗುತ್ತೆ. ಸೊ ಅದಾದ್ಮೇಲೆ ಫಾರ್ ಎಕ್ಸಾಂಪಲ್ ಈಗ ಯಾರಾದ್ರೂ ಸ್ಟೂಡೆಂಟ್ಸ್ ಗೆ ಸೊ ಕ್ಯಾಸ್ಟ್ ರಿಸರ್ವೇಶನ್ ಇದೆ ಓಕೆನಾ. ಸೊ ಕ್ಯಾಸ್ಟ್ ರಿಸರ್ವೇಶನ್ ಇದೆ, ಜೊತೆಗೆ ಸ್ಪೆಷಲ್ ರಿಸರ್ವೇಶನ್ಸ್ ಇದೆ. ಸೊ ಕ್ಯಾಸ್ಟ್ ರಿಸರ್ವೇಶನ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಆಲ್ ಕ್ಯಾಸ್ಟ್ ಗಳು ಬರುತ್ತೆ. ಯಾವ್ದಾದ್ರು ಬರುತ್ತೆ SC ST OBC ಬರುತ್ತೆ ಕ್ಯಾಟಗರಿ 1. ಸೊ ಸ್ಪೆಷಲ್ ರಿಸರ್ವೇಶನ್ ಅಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಆಕ್ಚುಲಿ ಇಲ್ಲಿ ಬರುವಂತದ್ದು ಫಿಸಿಕಲಿ ಡಿಸೇಬಲ್ಡ್, NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸಸ್. ಸೊ ಯಾವ್ದಾದ್ರು ಒಂದ್ ಸ್ಟೂಡೆಂಟ್ಗೆ ಇದು 2 ರಿಸರ್ವೇಶನ್ಸ್ ಗಳಿದ್ರೆ ಸೊ ಫಸ್ಟ್ ಜನರಲ್ ಅಲ್ಲಿ ಸೀಟ್ ಇದ್ರೆ ಸಿಗುತ್ತೆ. ಜನರಲ್ ಅಲ್ಲಿ ಸೀಟ್ ಇಲ್ಲ ಅಂತ ಅಂದ್ರೆ ಕ್ಯಾಸ್ಟ್ ರಿಸರ್ವೇಶನ್ಸ್ ಅಥವಾ ಇಲ್ಲಿ ಟೋಟಲಿ ಅದರ್ ರಿಸರ್ವೇಶನ್ಸ್. ಇದರಲ್ಲಿ ಕನ್ನಡ ಮೀಡಿಯಂ ಆಗಿದ್ದು ಇರ್ಬೋದು, ರೂರಲ್ ಅಲ್ಲೂ ಓದಿರ್ಬೋದು ಮಕ್ಕಳು ಅಲ್ವಾ. ಸೊ ಕನ್ನಡ ಮೀಡಿಯಂ, ರೂರಲ್, ಕ್ಯಾಸ್ಟ್ ರಿಸರ್ವೇಶನ್ ಯಾವುದೇ ಇದ್ರೂ ಕೂಡ ಜನರಲ್ ಅಲ್ಲಿ ಸಿಗುತ್ತೆ. ಜನರಲ್ ಅಲ್ಲಿ ಆದ್ಮೇಲೆ ಕ್ಯಾಸ್ಟ್ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ಕನ್ನಡದಲ್ಲಿ ಇದ್ರೆ ಕನ್ನಡ ಸಿಗುತ್ತೆ. ಅದಾದ್ಮೇಲೆ ರೂರಲ್ ಅಲ್ಲಿ ಇದ್ರೆ ರೂರಲ್ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ನಿಮಗೆ ನಿಮ್ಮ ಸ್ಪೆಷಲ್ ರಿಸರ್ವೇಶನ್ ಅಲ್ಲಿ ಸೀಟ್ಸ್ ಸಿಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ GM ಆಗಿರ್ಬೋದು, ನೀವು ಏನಾಗಿರ್ತೀರಾ 2AG ಆಗಿದ್ರೆ ಅಲ್ಲಿ ಇದ್ರೆ ನೀವು ಆ ಸ್ಟೂಡೆಂಟ್ ಇದ್ರೆ, ಸಪೋಸ್ ಆ ಸ್ಟೂಡೆಂಟ್ ಏನಾದ್ರೂ 2A ಕನ್ನಡ ಮೀಡಿಯಂ ಆಗಿದ್ರೆ, ಸಪೋಸ್ ಆ ಸ್ಟೂಡೆಂಟ್ ಏನಾದ್ರೂ 2A ರೂರಲ್ ಅಲ್ಲಿ ಓದಿದ್ರೆ, ಸೊ ಅದಾದ್ಮೇಲೆ ಅವರಿಗೆ NCC ಇದ್ರೆ ಅಥವಾ NCC ಅಥವಾ ಫಿಸಿಕಲ್ ಡಿಸೇಬಲ್ ಅಥವಾ ಸ್ಪೋರ್ಟ್ಸ್ ಅಥವಾ ಡಿಫೆನ್ಸ್ ಈ ಸೀಟ್ಸ್ ಗಳಲ್ಲಿ ಸಿಗುತ್ತೆ. ಅಗೇನ್ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂಡ್ ಪ್ರಿಯಾರಿಟಿ. ಸೊ ಪ್ರಿಯಾರಿಟಿ ಅಂತಂದ್ರೆ ನೀವು ಹಾಕಿರೋ ಕಾಲೇಜ್ಗಳಲ್ಲಿ ಪಕ್ಕ ನಿಮ್ಗೆ ಯಾವ ರೀತಿ ಎಲ್ಲ ಮಿಕ್ಸ್ ಆಗಿ ಬಂದಾಗ ಹೆಂಗ್ ಬರುತ್ತೆ ಕ್ಲಾರಿಟಿ ಕೊಡ್ತೀನಿ ಸ್ಟೂಡೆಂಟ್ಸ್. ಸೊ ಇದಾದ ನಂತರ ಸೊ ಪ್ಯೂರ್ ಜನರಲ್ ಮಕ್ಕಳಿಗೆ ಹಂಗಾದ್ರೆ ಎಲ್ಲಿ ಸಿಗತ್ತೆ ಸೀಟ್ಸ್. ಸೊ ಪ್ಯೂರ್ ಜನರಲ್ ಮೆರಿಟ್. ಸೊ ಪ್ಯೂರ್ ಜನರಲ್ ಮೆರಿಟ್ ಅವ್ರು ಯಾರು ಬರ್ತಾರೆ, ನೀವ್ ಯಾವ್ದೇ ಕ್ಯಾಸ್ಟ್ ಇರ್ಲಿ, ಈವನ್ ಪ್ಯೂರ್ ಜನರಲ್ ಮೆರಿಟ್ ಅಲ್ಲಿ ನೀವ್ SC ಆಗಿದ್ದು ST ಆಗಿದ್ದು ಕ್ಯಾಟಗರಿ ಯಾವ್ದೇ ಇದ್ರೂ ಕೂಡ ನಿಮಗೆ ನಿಮ್ಮ ಪೇರೆಂಟಿನ ಪ್ಯಾಕೇಜು 8 ಲಕ್ಷಕ್ಕಿಂತ ಮೇಲಿದ್ರೆ ಅಲ್ವಾ, ಸೊ ಅವಾಗ ನಿಮ್ಗೆ ಏನ್ ಸಿಗಲ್ಲ, ನೀವು ಪ್ಯೂರ್ ಜನರಲ್ ಮೆರಿಟ್ ಸ್ಟೂಡೆಂಟೇ ಆಗಿರ್ತೀರಾ. ಈವನ್ ನಿಮ್ ಕ್ಯಾಸ್ಟ್ SC ಆಗಿರ್ಬೋದು, ನಿಮ್ಗೆ ಕ್ಯಾಸ್ಟ್ ವೈಸ್ ನಿಮಗೆ 2A ಸಿಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನ್ ಕೆಲವು ಮಕ್ಕಳು ಡೌಟ್ ಕೇಳ್ತಿದ್ರಿ, ಮ್ಯಾಮ್ ನಾವು ಮುಸ್ಲಿಮ್ ನಮ್ಗೆ 2 ಏನೋ 3 ಏನೋ ಬರುತ್ತೆ, ಸೊ ನಾನು 3A ಒಳಗೆ ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತೀರಾ. ಸಿ ನೀವ್ ಕ್ಯಾಸ್ಟ್ ಯಾವ್ದಾದ್ರು ಆಗ್ಲಿ, ನೀವು ಹುಟ್ಟಿದ್ದು ಯಾವ್ದಾದ್ರು ಕ್ಯಾಸ್ಟ್ ಅಲ್ಲಿ ಹುಟ್ಟಿರ್ಲಿ, ನಿಮ್ಗೆ ರಿಸರ್ವೇಶನ್ ಬೇಕು ಅಂತ ಅಂದ್ರೆ ನಿಮ್ಮ ಇನ್ಕಮ್ ಲೆಸ್ ಇರ್ಬೇಕು. ಸೊ ಇಲ್ಲಿ ಇವನ್ SC ಸ್ಟೂಡೆಂಟ್ಸ್ ಗಳು ಇರ್ತಾರೆ. ಸ್ಟೂಡೆಂಟ್ಸ್ ಪ್ಯೂರ್ ಜನರಲ್ ಅಂತ ಅಂದ್ರೆ ಯಾರು ಅಂತ ಅಂದ್ರೆ ಕ್ಯಾಸ್ಟ್, ಇಲ್ಲಿ ಪ್ಯೂರ್ ಜನರಲ್ ಅಂದ್ರೆ ಕ್ಯಾಸ್ಟ್ ಎಲ್ಲ ಬರೋದು. ಸೊ SC ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟೂಡೆಂಟ್ SC ಇರ್ಬೋದು, ಅವ್ರ ಪೇರೆಂಟ್ ಡಾಕ್ಟರ್ ಇರ್ಬೋದು, ಅಥವಾ ಅವ್ರ ಗವರ್ಮೆಂಟ್ ಡಾಕ್ಟರ್ ಇರ್ಬೋದು, ಅಥವಾ ಗವರ್ಮೆಂಟ್ ಇಂಜಿನಿಯರ್ ಅಥವಾ ಗವರ್ಮೆಂಟ್ ಲೆಕ್ಚರರ್ ಇರ್ಬೋದು. ಸೊ ಅವಾಗ ಆ ಸ್ಟೂಡೆಂಟ್ಗೆ SC ಕೋಟಾ ವರ್ಕ್ ಆಗೋದಿಲ್ಲ. ಬಿಕಾಸ್ ಅವರು SC ಆಗಿದ್ರು ಕೂಡ ಇನ್ಕಮ್ ಅನ್ನ ಅವ್ರು ಅಪ್ಲೈ ಮಾಡಕ್ ಬರೋದಿಲ್ಲ.
ಸೊ ದಟ್ ಅವಾಗ ಆ ಸ್ಟೂಡೆಂಟ್ಗಳು ಕೂಡ GM ಆಗೇ ಇರ್ತಾರೆ ಸ್ಟೂಡೆಂಟ್ಸ್. ಅಂದ್ರೆ ಆಲ್ ಗವರ್ಮೆಂಟ್ ಅಫಿಷಿಯಲ್ ಮಕ್ಕಳು ಯಾರೆಲ್ಲ ತುಂಬಾ ಫಿನಾನ್ಷಿಯಲಿ ಫಿಟ್ ಇದ್ದೀರಾ, ಯಾರಿಗೆಲ್ಲ ಫಿನಾನ್ಷಿಯಲಿ ಫಿಟ್ ಇನ್ ದ ಸೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಡಾಕ್ಯುಮೆಂಟ್. ಓಕೆ, ಸೊ ಆ ಎಲ್ಲ ಮಕ್ಕಳು ಜನರಲ್ ಮೆರಿಟ್ ಬರ್ತೀರಾ. ಈ ಜನರಲ್ ಮೆರಿಟ್ ಅವ್ರಿಗೆ ಕೇವಲ ಜನರಲ್ ಮೆರಿಟ್ ಸೀಟ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರುತ್ತೆ, ಕೇವಲ ಜನರಲ್ ಮೆರಿಟ್. ಸೊ ಇದರಲ್ಲಿ ನಿಮ್ಗೆ ಕನ್ನಡ ಮೀಡಿಯಂ ಇರೋ ಮಕ್ಕಳು ಇದ್ದೀರಾ, GMK ಅವರು ಇರ್ತೀರಾ, GM ರೂರಲ್ ಅವರು ಇರ್ತೀರಾ. ಸೊ ನೀವು ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ಹೇಳಿರೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಈ ಲಿಂಕ್ ನ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್. ದಿಸ್ ಇಸ್ ರೂಪಶ್ರೀ. ಫುಲ್ ಅಕಾಡೆಮಿಕ್ ಇಯರ್ ನೀವೇನಾದ್ರೂ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ನಿಮ್ಗೆ GM ಕನ್ನಡ ಮೀಡಿಯಂ ರಿಸರ್ವೇಶನ್ ಸಿಕ್ಕಿರುತ್ತೆ. ಯಾರೆಲ್ಲ ಪ್ಯೂರ್ಲಿ ರೂರಲ್ ಅಲ್ಲಿ 10 ವರ್ಷ ಹಳ್ಳಿಗಳಲ್ಲಿ ಓದಿದ್ರೆ, ಯಾವ್ದು ಓದಿರೋದು ನೀವು ಓದಿರೋ ಜಾಗ ಹಳ್ಳಿಲಿ ಬರುತ್ತಾ ಇಲ್ವಾ ಅಲ್ವಾ? ಸಪೋಸ್ ನೀವು ಸಣ್ಣ ಸಣ್ಣ ತಾಲೂಕು ಓದಿದ್ರೆ ಆ ತಾಲೂಕನ್ನ ಚೆಕ್ ಮಾಡಿ ಮಕ್ಳೇ. ನಾನು ಈಗಾಗಲೇ ಒಂದು ಯೂಟ್ಯೂಬ್ ವಿಡಿಯೋನ ಕೊಟ್ಟಿದ್ದೀನಿ. ಆ ಯೂಟ್ಯೂಬ್ ವಿಡಿಯೋದಲ್ಲಿ ನೀವು ಓದಿರೋ ತಾಲೂಕು ಅಂಡರ್ ರೂರಲ್ ಬರುತ್ತೋ ಇಲ್ವೋ ಅನ್ನೋಂಥದ್ದು ನಾನು ಮೆನ್ಷನ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ನಲ್ಲಿ ರೂರಲ್ ಬರುತ್ತೆ, ಆದರೆ ನಿಮಗೆ ಗೊತ್ತೇ ಆಗಿರಲ್ಲ ಇದು ನಮ್ಮ ಪ್ಲೇಸ್ ರೂರಲ್ ಅಲ್ಲಿ ಬರುತ್ತೆ ಅನ್ನೋಂಥದ್ದು. ಸೊ ಚೆಕ್ ಮಾಡಿ. ಈಗೂ ಏನ್ ಟೈಮು ಆಗಿಲ್ಲ ಮಕ್ಕಳೇ, ಯಾಕಂದ್ರೆ 14th ಡಿಸೆಂಬರ್ ಅಂದ್ರೆ ಯಾವತ್ತು ಮಂಡೇ. ಸೊ ಮಂಡೇವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಓಕೆನಾ? ಸೊ ಇನ್ನು ಟೈಮ್ ಇದೆ ನಿಮಗೆ. ಹೋಗಿ ನೀವೇನಾದ್ರೂ ಅಪ್ಡೇಷನ್ ಮಾಡಂಗಿದ್ರೆ ಮತ್ತೆ ಹೋಗಿ ಕರೆಕ್ಷನ್ಸ್ ನೀವು ಅಪ್ಲೈ ಇಲ್ಲ ಅಂದ್ರೆ ಹೋಗಿ ಚೇಂಜ್ ಮಾಡ್ಕೋಬಹುದು. ಹೋಗಿ ನೀವು ಫಸ್ಟ್ ಹೆಲ್ಪ್ ಲೈನ್ ಸೆಂಟರ್ಸ್ ಗಳಲ್ಲಿ ನೀವು ಕೇಳಿ. ಸೊ ಇವ್ರಿಗೆ ನೀವುಗಳು ಮಾತ್ರ ಕಾಂಪಿಟೇಟರ್ಸ್ ಆಗಿರ್ತೀರಾ. GM ರೂರಲ್ ಅವ್ರು ಮಾತ್ರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಇದೆಲ್ಲ ನಡೆಯೋದು ಬೇಸ್ಡ್ ಆನ್ ದ ರ್ಯಾಂಕಿಂಗ್, ಬೇಸ್ಡ್ ಆನ್ ದ ಪ್ರಿಯಾರಿಟಿ. ಸೊ ಈಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಐಡಿಯಾ ಬಂದಿದೆ ಅಲ್ವಾ? ಸೊ ದಟ್ ಈಗ ನಮ್ಗೆ ಫೇಸಸ್ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲರಿಗೂ ಹೇಗ್ ಸಿಗುತ್ತೆ ಸೀಟ್ಸು ಅನ್ನೋಂತ ನಾನು ಹೇಳಿದ್ದೀನಿ. ಈಗ ನಿಮ್ಗೆ ಆಪ್ಷನ್ ಎಂಟ್ರಿ ಮುಗಿದ ಮೇಲೆ ಹೆಂಗ್ ವರ್ಕ್ ಆಗತ್ತೆ ಅನ್ನೋಂತ ತೋರಿಸ್ತೀನಿ ನಾನು. ಸೊ ಯಾರೆಲ್ಲ ಬರ್ತಾರೆ ಅನ್ನೋದನ್ನ ನಾನು ಇಲ್ಲಿ ಒಂದು ಸಣ್ಣದಾಗಿ ಇಲ್ಲಿ ಬರ್ಕೊಂಡ್ಬಿಟ್ಟಿರ್ತೀನಿ. ಸೊ ಫಸ್ಟ್ ನಡೆಯುವಂಥದ್ದು ಯಾರಿಗೆ ಗೊತ್ತಾ? ಈ ಸ್ಪೆಷಲ್ ರಿಸರ್ವೇಶನ್. ಇದರಲ್ಲಿ ಬರೋರು ಕೇವಲ 3 ಜನನೇ. ಫಿಸಿಕಲಿ ಡಿಸೇಬಲ್, NCC, ಸ್ಪೋರ್ಟ್ಸ್ ಇವರು ಬರ್ತಾರೆ, ಡಿಫೆನ್ಸ್ ಅವರು. ಆದ್ರೆ ಇಲ್ಲಿ ತೋರಿಸಿಲ್ಲ ಅವರು. ಓಕೆ, ಸೊ ಇದಾದ್ಮೇಲೆ ನಿಮಗೆ ಆಕ್ಚುಲಿ ಇವ್ರಿಗೆ ಫಸ್ಟ್ ಸೀಟ್ ಅಲಾಟ್ ಆಗುತ್ತೆ. ಸೊ ಇದಾದ್ಮೇಲೆ ಕ್ಯಾಸ್ಟ್ ರಿಸರ್ವೇಶನ್ ಅಂತಂದ್ರೆ ಯಾರ್ಯಾರು? SC, ST, ಓಕೆ, ಕ್ಯಾಟ್, ಆಮೇಲೆ OBC. ಸೊ OBC ಇಲ್ಲಿ 2A, 2B, 3A, 3B ಬರುತ್ತೆ. ಸೊ ಮೂರನೇ ಅವ್ರು ಯಾವ್ರು ಬರುತ್ತೆ? ಕನ್ನಡ ಮೀಡಿಯಂ ಮತ್ತು ರೂರಲ್ ರಿಸರ್ವೇಶನ್. ಸೊ ಅದಾದ್ಮೇಲೆ ಯಾರ್ದು ಬರುತ್ತೆ? ಹೈದರಾಬಾದ್, ಕರ್ನಾಟಕ. ಸೊ ಹೈದರಾಬಾದ್, ಕರ್ನಾಟಕ. ಸೊ ಹೈದರಾಬಾದ್, ಕರ್ನಾಟಕ ಆದ್ಮೇಲೆ ಯಾರ್ದು ಬರ್ತದೆ? ಸೊ ಒಂದ್ಸರಿ ಚೆಕ್ ಮಾಡ್ತೀನಿ. ಸೊ ಎನ್ಸಿಸ್ ಇವರಾಯ್ತು, ಕ್ಯಾಸ್ಟ್ ಕ್ಯಾಟಗರಿ ಇವರಾಯ್ತು, ಹೈದರಾಬಾದ್. ನೆಕ್ಸ್ಟ್ ಇಲ್ಲಿ ಸ್ಪೆಷಲ್ ರಿಸರ್ವೇಶನ್ ಯಾರು? ಈ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, CAPF, ಎಕ್ಸ್ CAPF ಬರ್ತಾರೆ. ಸೊ ಇವ್ರಾದ್ಮೇಲೆ GM ಅವರು ಬರ್ತಾರೆ, ಪ್ಯೂರ್ ಜನರಲ್. ಓಕೆನಾ? ಸೊ ಇಷ್ಟು ನಿಮ್ಗೆ ಗೊತ್ತಿರೋಂಥದ್ದು. ಈಗ ಫೇಸಸ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ನಿಮ್ಗೆ 3 ಫೇಸ್ ಇರುತ್ತೆ. ಫೇಸ್ 1, ಓಕೆ, ಫೇಸ್ 1, ಫೇಸ್ 2, ಫೇಸ್ 3 ಅಂತೇಳಿ 3ರಲ್ಲಿ ಇದು ರೌಂಡ್ 1 ಅಲ್ಲಿ ಬರುವಂತದ್ದು. ಓಕೆ, ಇದು ನಿಮಗೆ ಏನಾಗುತ್ತೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ ಸ್ಟೂಡೆಂಟ್ಸ್. ನೀವು ಕಾಲೇಜನ್ನ ಹೋಗ್ತೀರಾ, ಆಪ್ಷನ್ ಎಂಟ್ರಿ ಹೇಗ್ ಮಾಡ್ಬೇಕು ಅನ್ನೋಂಥದ್ದನ್ನ ನಾನು ಅದು ಬಂದ ತಕ್ಷಣನೇ ಅದನ್ನ ಒಂದು ವಿಡಿಯೋ ಮಾಡಿಬಿಟ್ಟು ಕಳಿಸ್ತೀನಿ ಸ್ಟೂಡೆಂಟ್ಸ್.
ಸೊ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮಾಡಿದ್ಮೇಲೆ ನೀವು ಸುಮ್ಮನೆ ಮನೇಲಿ ಇರ್ತೀರಾ. ಸೊ ನಿಮಗೆ ಫೈನಲಿ ಒಂದು ರಿಸಲ್ಟ್ ಬರುತ್ತೆ. ನೀವಿಷ್ಟು ಹಾಕಿದ ಕಾಲೇಜಲ್ಲಿ ನನ್ಗೆ ಯಾಕೆ 5ನೇ ಕಾಲೇಜ್ ಬಂತು, ನನ್ಗೆ ಯಾಕೆ 4ನೇ ಬರ್ಲಿಲ್ಲ ಅನ್ನೋ ಅಂಥದ್ದು ಅರ್ಥ ಆಗ್ಬೇಕು ಅನ್ನೋಂಥದ್ದು ಈ 3 ಫೇಸಸ್ ಅಲ್ಲಿ ಆಗತ್ತೆ. ಕಂಪ್ಯೂಟರ್ ಅಲ್ಲಿ 3 ಫೇಸಸ್ ಅಲ್ಲಿ ಸೀಟ್ಸ್ ಗಳು ಅಲಾಟ್ ಆಗುತ್ತೆ. ಫಸ್ಟ್ ಫೇಸ್ 1 ಅಲ್ಲಿ ಆಗುತ್ತೆ, ಆಮೇಲೆ ಫೇಸ್ 2 ಅಲ್ಲಿ ಆಗುತ್ತೆ, ಆಮೇಲೆ ಫೇಸ್ 3 ಅಲ್ಲಿ ಆಗುತ್ತೆ. ಸೊ ಹೇಗಾಗತ್ತೆ ಅನ್ನೋದು ಬೈ ಒನ್ ಫೇಸ್ ನ ನಾನೀಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ದಿಸ್ ಇಸ್ ಅ ವೆರಿ ಎಸೆನ್ಷಿಯಲ್ ಅಂಡ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ಪ್ರತಿ ಫೇಸ್ ಅಲ್ಲೂ ಹೇಗಿರುತ್ತೆ ಅಂದ್ರೆ ಫಸ್ಟ್ 3 ಒಂದು ಹೆಂಗೆ ಅಂದ್ರೆ ಫಸ್ಟ್ ಸ್ಪೆಷಲ್ ರಿಸರ್ವೇಶನ್ ಅವರು ಯಾರು ಈ PH NCC ಸ್ಪೋರ್ಟ್ಸ್ ಅವ್ರನ್ನ ಫಸ್ಟ್ ಮುಗಿಸ್ಬಿಡ್ತಾರೆ. ಸೊ ಅವ್ರಾದ್ಮೇಲೆ ಇಂಜಿನಿಯರಿಂಗ್ ರಿಸರ್ವೇಶನ್ ಅವ್ರಿಗೆ ಆಗತ್ತೆ. ಸೊ ಅದಾದ್ಮೇಲೆ ಆರ್ಕಿಟೆಕ್ಚರ್ ಅವ್ರಿಗೆ ರಿಸರ್ವೇಶನ್ಸ್ ಆಗತ್ತೆ. ಸೊ ಪ್ರತಿ ಫೇಸ್ ಅಲ್ಲೂ ಇದೇ 3 ಸೀಕ್ವೆನ್ಸ್ ಅಲ್ಲಿ ನಡೀತದೆ ಸ್ಟೂಡೆಂಟ್ಸ್. ಸೊ ಈಗ ನಮ್ಗೆ ಫೇಸ್ 1 ಅಲ್ಲಿ ಯಾವ ರೀತಿ ರಿಸರ್ವೇಶನ್ ಆಗ್ತದೆ ಅಂತ ಅಂದ್ರೆ ಸೊ ಇಲ್ಲಿ ಬೇಸ್ಡ್ ಆನ್ ದ ರ್ಯಾಂಕ್, ನೆಕ್ಸ್ಟ್ ಬೇಸ್ಡ್ ಆನ್ ದ ಪ್ರಿಯಾರಿಟಿ. ಹೆಂಗೆ ನೀವು ಆಪ್ಟ್ ಮಾಡಿರ್ತೀರಲ್ವಾ ಆಪ್ಷನ್ ಎಂಟ್ರಿ, ನಿಮ್ಮ ಕಾಲೇಜ್ ಸೆಲೆಕ್ಷನ್ ಅನ್ನೇ ಪ್ರಿಯಾರಿಟಿ ಅನ್ನುವಂಥದ್ದು. ಓಕೆ, ಸೊ ಇದ್ರ ಬೇಸ್ ಮೇಲೆ ಈ ಎಲ್ಲಾ ತರದ ರಿಸರ್ವೇಶನ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾದ್ರೆ ಫಸ್ಟ್ ಯಾರಿಗೆ ಸ್ಟಾರ್ಟ್ ಆಗುತ್ತೆ? ಕರ್ನಾಟಕದಲ್ಲಿ ಯಾರು ರ್ಯಾಂಕ್ 1 ತಗೊಂಡಿದಾರಲ್ವಾ ಸ್ಟೂಡೆಂಟ್ಸ್, ರ್ಯಾಂಕ್ 1 ತಗೊಂಡಿರೋ ಸ್ಟೂಡೆಂಟ್ 1 ಅಂತ ನಾನು ತಗೊಳ್ತೀನಿ. ಆ ಸ್ಟೂಡೆಂಟ್ 1 ಅನ್ನ ಫಸ್ಟ್ ಕಂಪ್ಯೂಟರ್ ಅಲಾಟ್ ಮಾಡುತ್ತೆ. ಆ ಫಸ್ಟ್ ಕಂಪ್ಯೂಟರ್ ಹೆಂಗ್ ಅಲಾಟ್ ಮಾಡುತ್ತೆ ಅಂತ ಅಂದ್ರೆ, ಸೊ ಫಸ್ಟ್ ಇವ್ರಿಗೇನಾಗುತ್ತೆ, ನಾನು ಇಲ್ಲಿ ಬರದ್ನಲ್ವಾ, ಫಸ್ಟ್ ಸಪೋಸ್ ಇದು ಇಟ್ರೇಷನ್ ಹೆಂಗ್ ಹೋಗುತ್ತೆ, ಸ್ಟೂಡೆಂಟ್ 1ಗೆ ಸ್ಪೋರ್ಟ್ಸ್ ಅಂದ್ರೆ ಇವ್ರಿಗೆ ಸ್ಪೋರ್ಟ್ಸ್ ರಿಸರ್ವೇಶನ್ ಅನ್ನ ಅಂದ್ರೆ ಫಸ್ಟ್ ಇದ್ರಲ್ಲಿ ರಿಸರ್ವೇಶನ್ ಅನ್ನ ಚೆಕ್ ಮಾಡ್ಕೊಳ್ತಾರೆ ಅವರು. ಅಂದ್ರೆ ಫಸ್ಟ್ ನಿಮ್ಗೆ ಹೆಂಗೆ ಅಂದ್ರೆ ಈಗ ಈ ರ್ಯಾಂಕ್ 1 ಸ್ಟೂಡೆಂಟಿಗೆ ಕಂಪಲ್ಸರಿ ಜನರಲ್ ಮೆರಿಟ್ ಅಲ್ಲೇ ಸೀಟ್ ಕೊಡುತ್ತದು. ಈವನ್ ಈ ಸ್ಟೂಡೆಂಟ್ಗೆ NCC ಇರ್ಲಿ, ಓಕೆ, ಅವನ್ SC ಆಗಿರ್ಲಿ, ಕನ್ನಡ ಮೀಡಿಯಂ ರಿಸರ್ವೇಶನ್ ಇರ್ಲಿ, ಆ ಸ್ಟೂಡೆಂಟ್ಗೆ ರೂರಲ್ ರಿಸರ್ವೇಶನ್ ಇರ್ಲಿ, ಸಪೋಸ್ ಅವ್ರ ತಂದೆ ಡಿಫೆನ್ಸ್ ಓದಿರ್ಲಿ, ಎಷ್ಟು ರಿಸರ್ವೇಶನ್ ಇದ್ರೂ ಕೂಡ ಓಕೆನಾ. ಸೊ ಫಸ್ಟ್ ಸೀಟು ಜನರಲ್ ಮೆರಿಟ್ ಇಲ್ಲಿ ಇದ್ರೆ ಆಗತ್ತೆ. ಆಬ್ವಿಯಸ್ಲಿ ರ್ಯಾಂಕ್ 1 ಜನರಲ್ ಮೆರಿಟ್ ಅಲ್ಲಿ ಸೀಟ್ ಇದ್ದೇ ಇರುತ್ತೆ. ಈ ಸ್ಟೂಡೆಂಟ್ ಯಾವ ಕಾಲೇಜ್ ಮೊದಲು ಹಾಕಿದ್ದಾರೆ, ಆ ಸ್ಟೂಡೆಂಟ್ ಏನಾದ್ರೂ RV ಹಾಕಿದ್ರೆ RV ಇಲ್ಲಿ ಫಸ್ಟ್ ಜನರಲ್ ಸೀಟು ಇರುತ್ತಾ, 2 ಇತ್ತು ಅಂದ್ರೆ ಈ ಸ್ಟೂಡೆಂಟ್ 1ಗೆ ಸಿಕ್ಬಿಡುತ್ತೆ. ಆಮೇಲೆ ಅದು 2 ಇದ್ದಿದ್ದು 1 ಆಯ್ತು. ಓಕೆ, ಸೊ ಈಗ ಇವ್ಯಾವು ಆಗೋದಿಲ್ಲ, ಬೇರೆ ಯಾವ ರಿಸರ್ವೇಶನ್ಸ್ ಹೈಯೆಸ್ಟ್ ರ್ಯಾಂಕ್ ತಗೊಂಡಿರೋರ್ಗೆ ವರ್ಕ್ ಆಗೋದಿಲ್ಲ. ಓಕೆ, ಈಗ ಇದೇ ತರಾನೇ ಇಲ್ಲಿಗೆ ಬರೋಣ. ಯಾವ್ದಕ್ ಬರೋಣ? ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಂಪಲ್ ರ್ಯಾಂಕ್ ಓಕೆ 550 ಅನ್ನೋ ರ್ಯಾಂಕ್ ತಗೊಳ್ತೀನಿ. ಓಕೆ, ಎಕ್ಸಾಂಪಲ್ ರ್ಯಾಂಕ್ 555 ತಗೊಳ್ಳೋಣ. ಓಕೆನಾ, ಈ ರ್ಯಾಂಕ್ 555 ಸ್ಟೂಡೆಂಟ್ ಯಾವ್ದೋ ಒಂದು ಕಾಲೇಜ್ ಹಾಕಿರ್ತಾರೆ, RV ಅಂತ ಹಾಕಿರ್ತಾರೆ ಅಂತ ಅನ್ಕೊಳ್ಳೋಣ. ಓಕೆನಾ, ಈ RV ಕಾಲೇಜಲ್ಲಿ ಓಕೆನಾ ಹೋಗ್ಬಿಟ್ಟು ಸರ್ಚ್ ಆಗುತ್ತೆ. ಎಲ್ಲಿಗೆ ಹೋಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಈ ರ್ಯಾಂಕ್ ತಗೊಂಡಿರೋ ಸ್ಟೂಡೆಂಟ್ ಯಾರಿದ್ದಾರೆ, ಫಾರ್ ಎಕ್ಸಾಂಪಲ್ ಈ ಸ್ಟೂಡೆಂಟ್ 10 ಅಂತ ಅನ್ಕೊಳ್ಳೋಣ. ನಾನು ಇಲ್ಲಿ ಹೆಸರು ಹಾಕ್ತಿಲ್ಲ, ಹೆಸರು ಅನ್ನೋದ್ರ ಬದಲಿಗೆ ಸ್ಟೂಡೆಂಟ್ 10 ಅಂತ ಕರಿತಿದ್ದೀನಿ. ಸ್ಟೂಡೆಂಟ್ 10ಗೆ ಏನೆಲ್ಲ ರಿಸರ್ವೇಶನ್ ಇದೆ? ಕನ್ನಡ ಮೀಡಿಯಂ ರಿಸರ್ವೇಶನ್ ಇದೆ. ಓಕೆ, ಸೊ ಅದಾದ್ಮೇಲೆ ಅವ್ರಿಗೆ 2A ರಿಸರ್ವೇಶನ್ ಇದೆ, ಕ್ಯಾಸ್ಟ್ ರಿಸರ್ವೇಶನ್ ಇದೆ. ಓಕೆನಾ, ಸೊ ಈಗ 2 ರಿಸರ್ವೇಶನ್ ಇದೆ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಅವ್ರು ಹಾಕಿರೋ ಕಾಲೇಜ್, ಸೊ ಕಾಲೇಜ್ ವೈಸ್ ಅಲ್ಲಿ ಹೋಗುತ್ತೆ. ಆ ಕಾಲೇಜ್ ವೈಸ್ ಅಲ್ಲಿ ಆ ಫಸ್ಟ್ ಅವ್ರು ಹಾಕಿರೋ ಕಾಲೇಜ್ ಪ್ರಿಯಾರಿಟಿಗೆ ಹೋಗುತ್ತೆ. ಕಾಲೇಜ್ ಪ್ರಿಯಾರಿಟಿ ಏನಾಗುತ್ತೆ, ಫಸ್ಟ್ ಜನರಲ್ ಅಲ್ಲಿ ಸೀಟ್ ಇದೆನಾ ನೋಡುತ್ತೆ. ಸಪೋಸ್ RV ಇಲ್ಲಿ ಈ 555 ತೆಗ್ದಿರೋದಕ್ಕೆ ಫಾರ್ ಎಕ್ಸಾಂಪಲ್ ಅವರ ಬ್ರಾಂಚ್ಗೆ RV ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಅವ್ರೇನಾದ್ರೂ CS ಹಾಕಿದ್ರೆ, RV ಕಾಲೇಜಲ್ಲಿ CS ಅಲ್ಲಿ ಜನರಲ್ ಮೆರಿಟ್ ಸೀಟ್ಸ್ 555 ಮುಂಚೆನೆ ಯಾರಾದ್ರೂ ತಗೊಂಡಿದ್ರೆ 0 ಆಗಿದ್ರೆ ಅವ್ರಿಗೆ ಸೀಟ್ ಸಿಗೋದಿಲ್ಲ.
ಓಕೆ, ನೆಕ್ಸ್ಟ್ ಬರ್ತಾರೆ ಅವ್ರದ್ದು ಯಾವ್ದಕ್ಕೆ ಹೋಗ್ಬೇಕು, ಜನರಲ್ ಮೆರಿಟ್ ಆದ್ಮೇಲೆ ಅವ್ರ ಹತ್ರ ಏನಾದ್ರು ಸ್ಪೋರ್ಟ್ಸ್ಗಳು ಸ್ಪೆಷಲ್ ರಿಸರ್ವೇಶನ್ಸ್ ಏನಾದ್ರು ಇದಾವ ಅಂತ ನೋಡುತ್ತದು. ಅಂದ್ರೆ ಈ ಸ್ಟೂಡೆಂಟ್ಗೆ ಫಾರ್ ಎಕ್ಸಾಂಪಲ್ ಈ ಸ್ಟೂಡೆಂಟ್ NCC ಮಾಡಿದ್ರು ಅಂತ ಅನ್ಕೊಳ್ಳೋಣ. ಸಪೋಸ್ ಏನಾದ್ರು ಇವರಿಗೆ, ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ಹೋಗಲ್ಲ. ಫಸ್ಟ್ ನಾನು ಹೇಳಿದ್ನಲ್ವಾ, ಈ ಫಸ್ಟ್ ಫಿಸಿಕಲ್ ಅವ್ರಿಗೆ, NCC ಅವ್ರಿಗೆ, ಸ್ಪೋರ್ಟ್ಸ್ ಅವ್ರಿಗೆ ಅವ್ರವ್ರ ರ್ಯಾಂಕ್ ಎಷ್ಟಾದ್ರೂ ಇರ್ಲಿ ಅವ್ರಿಗೆ ರಿಸರ್ವೇಶನ್ ಕೊಟ್ಟು ಮುಗಿಸ್ಬಿಟ್ಟಿರುತ್ತೆ. ಓಕೆನಾ? ಸಪೋಸ್ ಇದು NCC ಅವ್ರಿಗೆ ಸೀಟ್ ಇರ್ಲಿಲ್ಲ, ಯಾಕಂದ್ರೆ ಅವರು ಈವನ್ NCC ಆಗಿದ್ರು ಕೂಡ ಫಸ್ಟಿಗೆ ಸೀಟ್ ಸ್ಟಾರ್ಟ್ ಆಗೋದೇನೆ ಫಸ್ಟ್ ಸೀಟ್ಸ್ ಕೊಡೋದು ಕಂಪ್ಯೂಟರ್ ಫಿಸಿಕಲಿ ಡಿಸೇಬಲ್ ಮಕ್ಳಿಗೆ ಫಸ್ಟ್ ಸೀಟ್ಸ್ ಕೊಟ್ಬಿಡುತ್ತೆ. ಅವರಿಗೆ ರ್ಯಾಂಕ್ ಬೇಸಿಸ್ ಅಲ್ಲಿ ಕೊಟ್ಬಿಡುತ್ತೆ. ಅವ್ರಿಗೆ ಸೀಟ್ ಅಲ್ಲಿ ಮಾತ್ರ ಕೊಡೋದು, ಅದು ಜನರಲ್ ಮೆರಿಟ್ ಅಲ್ಲಿ ಹೋಗಲ್ಲ, ಅವ್ರಿಗೆ ಕೊಟ್ಟಾಗಿರುತ್ತೆ. ಸೊ NCC ಅವ್ರಿಗೂ ಕೊಟ್ಟಾಗಿರುತ್ತೆ, ಸ್ಪೋರ್ಟ್ಸ್ ಅವ್ರದ್ದು ಕೊಟ್ಟು ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಾದ್ಮೇಲೆ ಬರುವಂತದ್ದೇ ನಾನು ಇಲ್ಲಿ ಹೇಳಿದ್ನಲ್ವಾ, ಇಲ್ಲಿ ಫಸ್ಟ್ ಇಲ್ಲಿ ಬರ್ದಿದೆ ನೋಡ್ರಿ, ಫಸ್ಟ್ ಸ್ಪೆಷಲ್ ಇದೇನೋ ಸ್ಪೆಷಲ್ ರಿಸರ್ವೇಶನ್ ಅವ್ರಿಗೆ ಸಿಗತ್ತೆ. ಅದ್ರಲ್ಲಿ ಇವ್ರು 3 ಜನ NCC ಸ್ಪೋರ್ಟ್ಸ್. ಓಕೆ, ಸೊ ಅವ್ರ ಆದ್ಮೇಲೆ ಇಂಜಿನಿಯರಿಂಗ್ ಅಂತ ಬರ್ದಿದೆ ನಾನಿಲ್ಲಿ. ಸೊ ಅದಾದ್ಮೇಲೆ ಆರ್ಕಿಟೆಕ್ಚರ್. ಸೊ ಈಗ ಅವ್ರವ್ರು ಯಾರ್ಯಾರ್ದಿದೆ ಅವ್ರವ್ರಿಗೆ ಸೀಟ್ ಅಲಾಟ್ ಆಗೋಗ್ಬಿಟ್ಟಿರುತ್ತೆ. ಸೀಟ್ ಅಲಾಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಇವ್ರಿಗೆ NCC ಇಲ್ಲಿ ಇವ್ರಿಗೆ ಅಕಸ್ಮಾತ್ ಆಗಿ ಇದೇ ಸ್ಟೂಡೆಂಟ್ ನ ತಗೊಳ್ಳೋಣ. ಈಗ RVCS ಹಾಕಿದ್ದಾರೆ. ಸೊ ಅದಾದ್ಮೇಲೆ ಅವರು RVIS ಹಾಕಿದ್ದಾರೆ. ಸೊ ಅದಾದ್ಮೇಲೆ ಅವರು UVC ಹಾಕಿದ್ದಾರೆ. ಸೊ ಅದಾದ್ಮೇಲೆ ಅವರು BMS ಹಾಕಿದ್ದಾರೆ, MSR ಹಾಕಿದ್ದಾರೆ, UBDT ಹಾಕಿದ್ದಾರೆ. ಓಕೆ, ಸೊ ನಾನು ಈಗ ಇದನ್ನ ಒಂದು ಕ್ಲಾರಿಟಿ ಕೊಡ್ತೀನಿ. ಈ 10ನೇ ರ್ಯಾಂಕ್ ಸ್ಟೂಡೆಂಟಿಗೆ NCC ಕೋಟಾ ಇದ್ದಿದ್ದ ಕಾರಣದಿಂದಾಗಿ ಅವ್ರಿಗೆ UBDT ಫಸ್ಟ್ ಸೀಟ್ ಸಿಕ್ಬಿಟ್ಟಿರುತ್ತೆ. ಎಲ್ಲಿ ಇದಿನ್ನು ಫೇಸ್ 1 ಅಲ್ಲಿ ನಾನು ಅದನ್ನೇ ಹೇಳ್ತಿರೋದು. ಯಾಕಂದ್ರೆ ಫಸ್ಟ್ ಕಂಪ್ಯೂಟರ್ ಸೀಟ್ಸ್ ಕೊಡೋದು ಫಿಸಿಕಲಿ ಡಿಸೇಬಲ್ ಮಕ್ಕಳಿಗೆ, NCC ಮಕ್ಕಳಿಗೆ, ಸ್ಪೋರ್ಟ್ಸ್ ಮಕ್ಕಳಿಗೆ. ಆಬ್ವಿಯಸ್ಲಿ ಈ ಸ್ಟೂಡೆಂಟಿಗೆ ಅವ್ರು ಎಷ್ಟೊಂದು ಸರ್ಟಿಫಿಕೇಟ್ ಮಾಡಿ ಅವ್ರ ಪ್ರಿಯಾರಿಟಿ ಬೇಸ್ ಅಲ್ಲಿ ಅವ್ರಿಗೆ UBDT NCC ಸೀಟ್ ಸಿಕ್ಕಿತ್ತು, ಅಲಾಟ್ ಆಗಿದೆ ಅಲ್ವಾ. NCC ಅಲಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಅವ್ರ ರ್ಯಾಂಕಿಂಗ್ ಚೆನ್ನಾಗಿದ್ದು ಇದ್ರ ಮೇಲ್ಸಿಗೂ ಸಿಗ್ಬೋದು. ಸೊ ಇಲ್ಲಿ ಫಸ್ಟ್ ಅಲಾಟ್ ಆಗಿ ಮುಗ್ದೋಗಿದೆ. ಮುಗ್ದೋದ್ಮೇಲೆ ಇದನ್ನು ಕೂಡ ಚೆಕ್ ಆಗುತ್ತದು. ಸೊ ಈಗ ಏನಾಗ್ತಾ ಇದೆ ಅಂತಂದ್ರೆ ಈಗ ಇಲ್ಲಿ ಬರುತ್ತೆ, ಇದನ್ನ ಮತ್ತೆ ಯಾವುದು ಈ ಇಂಜಿನಿಯರಿಂಗ್ ಕಾಲೇಜ್ ಸೆಲೆಕ್ಷನ್ ಅಂದ್ರೆ ಇವೆಲ್ಲವನ್ನು ನೋಡ್ಬೇಕಲ್ವಾ ಅದು. ಸೊ ಈಗ ಏನಾಗುತ್ತೆ, RVCS ಅಲ್ಲಿ ಜನರಲ್ ಅಲ್ಲಿ 0. ಸೊ ಜನರಲ್ ಅಲ್ಲಿ 0 ಇದ್ರೆ ಅವ್ರಿಗೆ ನೆಕ್ಸ್ಟ್ ರಿಸರ್ವೇಶನ್ ಯಾವ್ದು ಇರೋದು. ಸೊ ಇದ್ರ ಪ್ರಕಾರ ಹೋಗೋದಾದ್ರೆ ಕ್ಯಾಸ್ಟ್ ರಿಸರ್ವೇಶನ್ ಗೆ ಫಸ್ಟ್ ಅಲ್ವಾ. ಸೊ ಇದ್ರ ರಿಸರ್ವೇಶನ್ ಅಲ್ಲಿ ಫಸ್ಟ್ ಅವ್ರಿಗೆ ಸೀಟ್ ಸಿಗೋದು ಕ್ಯಾಸ್ಟ್ ಅಲ್ಲಿ ಸಿಗತ್ತೆ, ಕ್ಯಾಸ್ಟ್ ಕನ್ನಡ ಮೀಡಿಯಂ. ಸೊ ಅವರಿಗೆ 2A ಓಕೆ 2A ಕನ್ನಡ ಮೀಡಿಯಂ ಅಲ್ಲಿ ಸೀಟ್ ಇದೆನಾ ನೋಡುತ್ತೆ. ಯಾಕಂದ್ರೆ ಆ ಸ್ಟೂಡೆಂಟ್ ಈಗ NCC ಸಿಕ್ಕಿದೆ, 2A ಕನ್ನಡ ಮೀಡಿಯಂ ಅಲ್ಲಿ ಸೀಟ್ ಅನ್ನ ನೋಡುತ್ತೆ. ಸಾರಿ, ಫಸ್ಟ್ 2A G ನೋಡುತ್ತೆ. ಇವ್ರಿಗೆ 2A G ಅಟೆಂಡ್ ಮಾಡಬಹುದು, 2A K ಅಟೆಂಡ್ ಮಾಡಬಹುದು. 2A ಆಗಿರೋದ್ರಿಂದ 2A G ಏನಾದ್ರೂ ಸೀಟ್ ಇದೆನಾ ನೋಡುತ್ತವರು. ಸಪೋಸ್ 2A G ಖಾಲಿ ಆಗಿದ್ರೆ ಇದ್ರೆ ಸಿಗುತ್ತೆ. ಸೊ ಪ್ಯೂರ್ ಜನರಲ್ ಅಲ್ಲಿ ಇದ್ರೆ ಸೀಟ್ಸ್ ಗಳಿದ್ರೆ ಸಿಗತ್ತೆ. ಇಲ್ವಾ ಅವರ ಕ್ಯಾಟಗರಿ ಜನರಲ್ ಅಲ್ಲಿ ಇದೆನಾ, ಇದ್ರೆ ಸೀಟ್ ಇದ್ರೆ ಸಿಗತ್ತೆ. ಸಪೋಸ್ ಕ್ಯಾಟಗರಿ ಜನರಲ್ ಅಲ್ಲಿ ಇಲ್ಲ ಅಂದಾಗ ಅವ್ರ ಕ್ಯಾಟಗರಿ ಕನ್ನಡ ಮೀಡಿಯಂ ಅಲ್ಲಿ ಸೀಟ್ ಇದೆನಾ, ಇದ್ರೆ ಸಿಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲ ಅಂತ ಅನ್ಕೊಳ್ಳೋಣ. ಸೊ ಇವ್ರಿಗಿರೋ ರಿಸರ್ವೇಶನ್ ಇಷ್ಟುಗಳು ಚೆಕ್ ಆಯ್ತು. ಸೊ ಈ ರೀತಿ ಚೆಕ್ ಆಗಿದ್ಮೇಲೆ ಇಲ್ಲಿ ಇಟ್ರೇಷನ್ಸ್ ಗಳು ಎಲ್ಲಾ ರೀತಿ ಚೆಕ್ ಆಗುತ್ತೆ. ಅಂದ್ರೆ ಆ ಸ್ಟೂಡೆಂಟಿನ ಫಸ್ಟ್ ಈ ಸ್ಟೂಡೆಂಟ್ಗೆ ಇರ್ಲಿ ಬಿಡ್ಲಿ, ಈ ಸ್ಟೂಡೆಂಟ್ ಫಿಸಿಕಲಿ ಡಿಸೇಬಲ್ ಇರ್ಲಿ ಬಿಡ್ಲಿ. ಸೊ ಫಿಸಿಕಲಿ ಡಿಸೇಬಲ್ ಮಕ್ಕಳದೆಲ್ಲ ಮುಗ್ದೋಗಿರುತ್ತೆ, NCC ಮಕ್ಕಳದು ಮುಗ್ದಿರುತ್ತೆ, ಸ್ಪೋರ್ಟ್ಸ್ ಮಕ್ಕಳದು ಮುಗ್ದಿರುತ್ತೆ. ಸೊ ಅದಾದ್ಮೇಲೆ ಪ್ರತಿಯೊಂದು ಇಟ್ರೇಷನ್ ಎಲ್ಲ ಚೆಕ್ ಆಗುತ್ತೆ. ಸೊ ಈ ಸ್ಟೂಡೆಂಟ್ಗೆ ಯಾವ್ದೆಲ್ಲ ರಿಸರ್ವೇಶನ್ ಇರುತ್ತೆ ಆ ರಿಸರ್ವೇಶನ್ಸ್ ಗಳು ಮಾತ್ರ ಅವ್ರಿಗೆ ಎನೇಬಲ್ ಆಗಿರುತ್ತೆ ಕಂಪ್ಯೂಟರ್ ಅಲ್ಲಿ. ಅದು ಹೆಂಗೆ ಎನೇಬಲ್ ಆಗುತ್ತೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ರಲ್ವಾ ಮಕ್ಕಳೇ ನೀವು, ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನೀವು ಇದು ಪರ್ಟಿಕ್ಯುಲರ್ ಆಗಿ 2A ಅನ್ನೋದಕ್ಕೆ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ, ಅವ್ರು ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಕನ್ನಡ ಮೀಡಿಯಂ ಅನ್ನೋದು ಕೊಟ್ಟಿದ್ದೀರಾ, ಅಕ್ಸೆಪ್ಟ್ ಮಾಡಿದ್ದಾರೆ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಮಾಡಿರೋದ್ರಿಂದ ಈ ಸ್ಟೂಡೆಂಟ್ಗೆ ಈ 2 ಎಲಿಜಿಬಿಲಿಟಿ ಆನ್ ಆಗಿರುತ್ತೆ.
ಅದೇ ಇಲ್ಲಿ 2A ರೂರಲ್ಗೆ ಸೀಟ್ ಇರುತ್ತೆ ಆಯ್ತಾ. ಆದ್ರೆ ಈ ಸ್ಟೂಡೆಂಟ್ ಹತ್ರ ರೂರಲ್ ರಿಸರ್ವೇಶನ್ ಇಲ್ಲ, ಬಟ್ ಇದು ಎನೇಬಲ್ ಆಗಿರೋಲ್ಲ ಅವ್ರಿಗೆ. ಇಲ್ಲಿ ನೋಡ್ರಿ, ಅವರ ರ್ಯಾಂಕಿಗೆ ರೂರಲ್ ಅಲ್ಲಿ 2A ರೂರಲ್ ಅಲ್ಲಿ ಸೀಟ್ ಇದ್ರೂ ಕೂಡ ಅವ್ರಿಗೆ ಸೀಟ್ ತಗೊಳ್ಳೋದಕ್ಕೆ ಬರೋಲ್ಲ, ಬಿಕಾಸ್ ಅವ್ರ ಹತ್ರ ರಿಸರ್ವೇಶನ್ ಇಲ್ಲ. ಈಗೇನಾಗುತ್ತೆ, ಇಲ್ಲಿ ಹೋಗುತ್ತೆ. ಸೊ ಈ ಕಾಲೇಜ್ ಆದ್ಮೇಲೆ ಎರಡನೇ ಕಾಲೇಜಿಗೆ ಹೋಗುತ್ತೆ. ಜನರಲ್ ಅಲ್ಲಿ 0, 2A ಒಳಗೂ 0, 2A ಕೇಳಿ ಏನಾದ್ರೂ 1 ಸೀಟ್ ಇದ್ರೆ ಸೊ ಆ ಸ್ಟೂಡೆಂಟಿಗೆ RVಲಿ IAS ಸೀಟ್ ಸಿಕ್ಬಿಡತ್ತೆ. ಬಟ್ NCC ಯಾವ್ದು ಸಿಕ್ಕಿತ್ತು ಹೇಳ್ರಿ, UBDT ಸಿಕ್ಕಿತ್ತು ಅವ್ರಿಗೆ. ಸೊ ನೋಡ್ರಿ, ಅವ್ರ ರ್ಯಾಂಕ್ ಪ್ರಕಾರ ಒಂದು ವೇಳೆ ಏನಾದ್ರು ಈ ಸ್ಟೂಡೆಂಟ್ 555 ರ್ಯಾಂಕ್ ತೆಗೆದೇ ಇದ್ದಿದ್ರೆ ಅಂದ್ರೆ ಅವರು ಇಲ್ಲಿಲ್ಲ ಅಂದ್ರೆ ಅವ್ರಿಗೆ NCC ಆದ್ರೂ ಸೀಟ್ ಸಿಕ್ಕಿರ್ತಿತ್ತು ಅಂತ ಅರ್ಥ. ಅಂದ್ರೆ NCC ಗಿನ ದಿ ಬೆಸ್ಟ್ ಕಾಲೇಜು ಅವರ ರ್ಯಾಂಕಿಂಗ್ ಬೇಸ್ ಮೇಲೆ ಸಿಕ್ತು ಅಂದ್ರೆ NCC ಗಿನ ಚೆನ್ನಾಗಿರೋ ಕಾಲೇಜ್ ನಿಮಗೆ ಸಿಕ್ಬಿಟ್ರೆ ಅಂದ್ರೆ ನಿಮ್ಮ ರಿಸರ್ವೇಶನ್ಸ್ ಮೇಲೆ ಯೂಸ್ ಆಗುತ್ತೆ. ಇಲ್ಲಿ ಯಾಕೆ ನಿಮಗೆ NCC ಮೇಲೆ RV ಸಿಗ್ಲಿಲ್ಲ, NCC ಮೇಲೆ ಯಾಕೆ RV ಸಿಗ್ಲಿಲ್ಲ ಅಂದ್ರೆ ಇಲ್ಲಿ NCC ಇವ್ರು ಮಾಡಿದಗಿನ್ನ ಅಚೀವ್ಮೆಂಟ್ ಜಾಸ್ತಿ ಅಚೀವ್ಮೆಂಟ್ ಮಾಡಿದಂತ ಮಕ್ಕಳಿಗೆ ಅಲ್ಲಿ RV ಒಳಗಡೆ ಅವ್ರು ಸೀಟ್ ತಕೊಂಡ್ಬಿಟ್ಟಿರ್ತಾರೆ ಬೇಸ್ಡ್ ಆನ್ ದ ಪ್ರೆಫರೆನ್ಸಸ್. ಸೊ ಈಗ ನಿಮಗೆ ಸೊ ಇದೇ ರೀತಿ ಕನ್ನಡ ಮೀಡಿಯಂ ರಿಸರ್ವೇಶನ್, ಹೈದರಾಬಾದ್ ಕರ್ನಾಟಕ, ಸೊ ಈ ರೀತಿ ಈಗ ಏನಾಗುತ್ತೆ ಇಟ್ರೇಷನ್ಸ್ ಗಳು ನಡೆಯುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಾನು ಆದಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ಸ್ ನ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಇದು ನಂಬರ್ ಆಫ್ n ಟೈಮ್ ಇಟ್ರೇಷನ್ ಅಲ್ಲಿ ಆಗುತ್ತೆ. ಸೊ ಹೆಂಗಾಗುತ್ತೆ, ಜನರಲ್ ಆಗಿ ಹೇಳ್ತೀನಿ, ಸ್ಟೂಡೆಂಟ್ ಅನ್ಬೇಕಾದ್ರೆ ನಿಮ್ಮ ಹೆಸರು ಇಟ್ಕೊಳ್ರಿ. ಸ್ಟೂಡೆಂಟಿನ ನಿಮ್ ರ್ಯಾಂಕ್ ಬಂದಾಗ ಸೊ ಕಂಪ್ಯೂಟರ್ ರ್ಯಾಂಕ್ ವೈಸೇ ಹೋಗೋದು. ನಿಮ್ಮ ರ್ಯಾಂಕ್ ಯಾವಾಗ ಅದು ಬರುತ್ತೆ, ಎಷ್ಟು ಕಡಿಮೆ ರ್ಯಾಂಕ್ ಇರುತ್ತೆ ಅಷ್ಟು ಬೇಗ ನಿಮ್ಮ ರ್ಯಾಂಕ್ ಬರುತ್ತೆ. ಸೊ ಅದಾದ್ಮೇಲೆ ನೀವು ಕೊಟ್ಟಿರೋ ಕಾಲೇಜ್ 1 ಬರುತ್ತೆ, ಆಪ್ಟ್ ಆಗುತ್ತೆ. ಆ ಕಾಲೇಜ್ 1 ಅಲ್ಲಿ ಓಕೆನಾ. ಸೊ ಈ ಕಾಲೇಜ್ 1ಗೆ ನೀವು ಏನಾಗುತ್ತೆ ಬೇಸ್ಡ್ ಆನ್ ದ ನಿಮ್ಮ ರಿಸರ್ವೇಶನ್ಸ್ ಯಾವೆಲ್ಲ ರಿಸರ್ವೇಶನ್ ಇದೆ ಸೊ ಸೀಟ್ಸ್ ಗಳು ಅಲಾಟ್ ಆಗುತ್ತೆ. ಓಕೆನಾ. ಸೊ ಯಾವ ರೀತಿ ಸೀಟ್ ಅಲಾಟ್ ಆಗುತ್ತೆ ಅಂತ ಅಂದ್ರೆ ಸೊ ಇದಕ್ ಮುಂಚೆನೆ ನೀವೇನಾದ್ರೂ ಸ್ಪೆಷಲ್ ರಿಸರ್ವೇಶನ್ ಅಲ್ಲಿ ಸೀಟ್ ತಕೊಂಡಿರ್ಬೋದು. ಇಲ್ಲ ಅಂತ ಅಂದ್ರೆ ಸಪೋಸ್ ನಿಮಗೆ ಸ್ಪೆಷಲ್ ರಿಸರ್ವೇಶನ್ ಅಲ್ಲಿ ಸೀಟ್ ಸಿಕ್ಕಿರ್ಲಿಲ್ಲ ಅಂದ್ರೆ ಸೊ ಫಸ್ಟ್ ಜನರಲ್ ಮೆರಿಟ್ ಅಲ್ಲಿ ನಿಮಗೆ ಸೀಟ್ ಇದ್ರೆ ನೀವು ಹಾಕಿರೋ ಮೊದಲನೇ ಕಾಲೇಜಲ್ಲಿ ಜನರಲ್ ಮೆರಿಟ್ ಸೀಟು ಇಲ್ಲಿ ಸೀಟ್ ಇದೆನಾ ಇಲ್ವಾ ಅನ್ನೋಂಥದ್ದು ಸೀಟ್ ಮೆಟ್ರಿಕ್ಸ್ ಅಲ್ಲಿ ನೋಡ್ತೀರಾ. ಬಟ್ ನಿಮಗೆ ಸೀಟ್ ಉಳಿಯುತ್ತೋ ಇಲ್ಲೋ ಅನ್ನೋಂಥದ್ದು ನಿಮ್ಮ ರ್ಯಾಂಕಿಂಗಿನ ಮುಂಚೆ ಇರೋ ಸ್ಟೂಡೆಂಟ್ಸ್ ಗಳು ಈ ನೀವು ಹಾಕಿರೋ ಕಾಲೇಜ್ 1 ಇಲ್ಲಿ ಒಂದು ಹೆಸರು ತಗೊಳ್ಳಿ ಎಕ್ಸಾಂಪಲ್. ಆ ಕಾಲೇಜ್ 1 ಅಲ್ಲಿ ಜನರಲ್ ಮೆರಿಟ್ ಗೆ ನಿಮಗಿನ ಮುಂದ್ಗಡೆ ಇರೋ ರ್ಯಾಂಕಿಂಗ್ ಅವರು ತಗೊಂಡ್ ಬಿಟ್ಟಿದ್ರೆ ನಿಮಗೆ ಸೀಟ್ಸ್ ಇರೋದಿಲ್ಲ. ಓಕೆನಾ. ಫಾರ್ ಎಕ್ಸಾಂಪಲ್ ರ್ಯಾಂಕ್ 500 ಸೊ ಕಾಲೇಜ್ 1 RV ಓಕೆ ಅವಾಗ್ಲೇ ತಗೊಂಡ ಎಕ್ಸಾಂಪಲ್ ತಗೊಂತೀನಿ. ರ್ಯಾಂಕ್ 55 RV ಕಾಲೇಜಲ್ಲಿ ಇಲ್ಲಿ ಜನರಲ್ ಮೆರಿಟ್ ಸೀಟು ಇಲ್ಲ. ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಗೆ 554 ಸ್ಟೂಡೆಂಟ್ ಅಥವಾ ರ್ಯಾಂಕ್ ನಂಬರ್ 100 ಸ್ಟೂಡೆಂಟ್ ಅಂತ ಅನ್ಕೊಳ್ತೀನಿ ಎಕ್ಸಾಂಪಲ್. ರ್ಯಾಂಕ್ ನಂಬರ್ 100 ಬರೋ ಸ್ಟೂಡೆಂಟ್ RV ಇಲ್ಲಿ ಜನರಲ್ ಮೆರಿಟ್ ಸೀಟ್ ಅನ್ನ ತಗೊಂಡು ಬಿಟ್ಬಿಟ್ಟಿದ್ದಾರೆ. ಅವ್ರು ತಗೊಂಡಿದ್ದಕ್ಕೋಸ್ಕರನೇ ಇಲ್ಲಿ ಖಾಲಿ ಆಗಿದೆ. ಯಾಕೆ ಅವ್ರು ತಗೊಂಡ್ರು, ನಿಮ್ಗೆ ಒಳ್ಳೆ ರ್ಯಾಂಕ್ ತೆಗ್ದಿದ್ದಾರೆ. ಸೊ ಈಗ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಇಲ್ವಾ ಅಂತ ಅಂದ್ರೆ ನಿಮ್ಮ ಕ್ಯಾಟಗರಿ ಜನರಲ್. ಸೊ ಇಲ್ಲಿ ನೆಕ್ಸ್ಟ್ ಏನಾಗ್ತದೆ, ಇಲ್ಲಿ ಸ್ಪೆಷಲ್ ಇಲ್ಲಿ ಬರ್ದಿರ್ತೀನಿ. ಸೊ ಯಾವ್ಯಾವ ಬರ್ತವೆ ಇಲ್ಲಿ ಪ್ಯೂರ್ ಜನರಲ್ ಅವ್ರದ್ದೇ ಸೀಟ್ ಇರುತ್ತೆ. ಇಲ್ಲಿ ನಂಬರ್ ಆಫ್ ಸೀಟ್ಸ್ 0. ಓಕೆ. ಇಲ್ಲಿ ಸ್ಪೆಷಲ್ ರಿಸರ್ವೇಶನ್ ಅವರು ಯಾರ್ಯಾರು ಇರ್ತಾರೆ ಅನ್ನುವಂಥದ್ದು ಇರ್ತದೆ. NCC ಫಿಸಿಕಲಿ ಡಿಸೇಬಲ್ಡ್, ಸೊ ಅದಾದ್ಮೇಲೆ ಸ್ಪೋರ್ಟ್ಸ್ ಅವ್ರದ್ದು. ಓಕೆನಾ. ಸೊ ನಿಮಗೆ ಇದು ಫಸ್ಟ್ ಮುಗ್ದೋದ್ಮೇಲೆ ಇಲ್ಲಿಗೆ ಬರೋದು. ಸೊ ಇದಾದ್ಮೇಲೆ ಕ್ಯಾಸ್ಟ್ ರಿಸರ್ವೇಶನ್. ಸೊ ಕ್ಯಾಸ್ಟ್ ರಿಸರ್ವೇಶನ್ ಅಲ್ಲಿ ಜನರಲ್ ರಿಸರ್ವೇಶನ್ ನೋಡ್ತದೆ ಅಂದ್ರೆ SCG. ಓಕೆನಾ. SC ಕ್ಯಾಸ್ಟ್ ಅಲ್ಲಿ ಸೀಟ್ಸ್ ಗಳು ಅಲಾಟ್ ಆಗುತ್ತೆ. ಅಂದ್ರೆ ನಿಮ್ಮ ಕ್ಯಾಸ್ಟ್ ಅಲ್ಲಿ ಸೀಟ್ಸ್ ಗಳಿದ್ರೆ SCG ಇದ್ರೆ ಅಥವಾ SCG ಅಥವಾ ನಿಮ್ದು ಯಾವ್ದು STG OBCG ಅಂತ ಹಾಕ್ತೀನಿ. OBCG ಅಂದ್ರೆ ನೀವು ಬರ್ಕೊಳ್ರಿ ಯಾವ್ಯಾವು 2AG 2
ಬಿ ಜಿ 3B 3AG 3AG. ಓಕೆನಾ? ಅಂದ್ರೆ ನೀವು ಯಾರು ಬರೀ ನಿಮ್ಗೇನು ಕನ್ನಡ ಮೀಡಿಯಂ ಇಲ್ಲ, ರೂರಲ್ ಇಲ್ಲ, ಬರೀ ಕ್ಯಾಸ್ಟ್ ಇದ್ರೆ ಸೊ ಇಲ್ಲಿ ಸೀಟು. ಸೊ ಜನರಲ್ ಅಲ್ಲಿ ಆದ್ಮೇಲೆ ಅದೇ ಕ್ಯಾಟಗರಿ ಕನ್ನಡ ಮೀಡಿಯಂ, ಕ್ಯಾಟಗರಿ ವಿತ್ ಕನ್ನಡ ಮೀಡಿಯಂ ಅಂದ್ರೆ SCK STK ಇದೇ ತರ ಕ್ಯಾಟ್ ಇರುತ್ತೆ. ಇಲ್ಲಿ ಕ್ಯಾಟಗರಿ ರಿಸರ್ವೇಶನ್ ಇರುತ್ತೆ. ಇಲ್ಲಿ ಇನ್ನೊಂದು ಹಾಕ್ತೀನಿ ನೋಡ್ರಿ, ಕ್ಯಾಟಗರಿ G, ಕ್ಯಾಟ್ G. ಓಕೆ, ಸೊ ಇಲ್ಲಿ ಯಾರು ಬರ್ತಾರೆ? ಇದೇ ತರನೇ OBC K ಆಯ್ತಾ, ಕ್ಯಾಟ್ K. ಸೊ ಕ್ಯಾಟ್ K. ಸೊ ಇವ್ರಿಗೆಲ್ಲರಿಗೂ ಏನಾಗ್ತದೆ? ಇಲ್ಲಿ ಸೀಟ್ಸ್ ಹೋಗ್ತದೆ. ಸೊ ಇದಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಎಲ್ಲಿ ಬರ್ತದೆ? SC ರೂರಲ್, ST ರೂರಲ್. ST ರೂರಲ್ ಆದ್ಮೇಲೆ ಯಾವ್ದು ಬರ್ತದೆ ಮಕ್ಕಳೇ? OBC ರೂರಲ್. OBC ರೂರಲ್ ಅಂತ ಅಂದ್ರೆ 2A. ಇವರೆಲ್ಲ ಇಲ್ಲಿ ಬರ್ತಾರೆ ನೋಡ್ರಿ, 2AR 2BR 3AR 3BR. ಓಕೆ, ಕ್ಯಾಟ್ R. ಸೊ ರೂರಲ್ ಅಲ್ಲಿ ಬರುತ್ತೆ. ರೂರಲ್ ಅಲ್ಲಿ ಆದ್ಮೇಲೆ ಹೈದರಾಬಾದ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಆದ್ಮೇಲೆ ಎಕ್ಸ್ ಡಿಫೆನ್ಸ್. ಸೊ ಇದೇನು ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಇರ್ತಾರಲ್ಲ, ಸೊ ಅವ್ರದ್ದು. ಸೊ ಈ ತರ ಒಂದು ಸ್ಟೂಡೆಂಟಿಗೆ ಫಸ್ಟ್ ಅಲ್ಲೇನೆ ನಿಮಗೆ ಇದ್ರಲ್ಲಿ ಸೀಟ್ಸ್ ಇದ್ರೆ ಸಿಕ್ಬಿಡುತ್ತೆ. ಇದ್ರಲ್ಲಿ ಇಲ್ಲ ಅಂತ ಅಂದ್ರೆ ಸೊ ಎಲ್ಲಿಗೆ ಹೋಗುತ್ತೆ? ಸ್ಪೆಷಲ್ ರಿಸರ್ವೇಶನ್ ಅಲ್ಲಿ ಇದ್ರೆ ಸೀಟ್ ಸಿಕ್ಕಿರುತ್ತೆ. ಆದ್ರೆ ನಾನು ಹೇಳಿದ್ನಲ್ವಾ, ಇಟ್ರೇಷನ್ ಚೇಂಜ್ ಆಗುತ್ತೆ. ಫಸ್ಟ್ ನಿಮಗೆ ಸೀಟ್ ಸಿಕ್ಬಿಡುತ್ತೆ, ಫಸ್ಟ್ ಕಂಪ್ಯೂಟರ್ ಅಲಾಟ್ ಮಾಡ್ಕೊಟ್ಟು ಹೋಗ್ಬಿಡುತ್ತೆ. ಕೊಟ್ಟಾದ್ಮೇಲೆ ನಿಮ್ ರ್ಯಾಂಕ್ ಬೇಸ್ ಮೇಲೆ ನೀವು ಬರ್ತೀರಾ. ಸೊ ರ್ಯಾಂಕ್ ಬೇಸ್ ಮೇಲೆ ಬಂದ್ರೆ ಜನರಲ್ ಅಲ್ಲಿ ಸೀಟ್ ಇದ್ರೆ ಜನರಲ್ ಅಲ್ಲಿ ಸೀಟ್ ಸಿಗುತ್ತೆ, ಇಲ್ಲ ಕ್ಯಾಟಗರಿ ಜನರಲ್ ಅಲ್ಲಿ ಸೀಟ್ ಇದನ್ನ ನೋಡುತ್ತೆ. ಬರೀ ನಿಮ್ಮ ಸ್ಪೆಷಲ್ ಕ್ಯಾಟಗರಿ, ಬರೀ ಕ್ಯಾಟಗರಿ ಜನರಲ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಮ ಕ್ಯಾಟಗರಿ ಕನ್ನಡ ಮೀಡಿಯಂ ಅಲ್ಲಿ ಇದ್ರೆ ಸೀಟ್ ಸಿಗುತ್ತೆ. ಅಲ್ಲಿ ಇಲ್ಲ ಅಂತ ಅಂದ್ರೆ ಕ್ಯಾಟಗರಿ ರೂರಲ್ ಅಲ್ಲಿ ಸೀಟ್ಸ್ ಇದ್ರೆ ಸಿಗುತ್ತೆ. ಅಲ್ಲಿಲ್ಲ ಅಂತ ಅಂದ್ರೆ ಹೈದರಾಬಾದ್ ಕರ್ನಾಟಕ ಇದನ್ನ ಚೆಕ್ ಮಾಡುತ್ತೆ. ಹೈದರಾಬಾದ್ ಕರ್ನಾಟಕ ಇಲ್ಲ ಅಂತ ಅಂದ್ರೆ ಎಕ್ಸ್ ಡಿಫೆನ್ಸ್ ಇದನ್ನ ಚೆಕ್ ಮಾಡುತ್ತೆ. ಯಾವುದು ಇಲ್ಲ ಅಂತ ಅಂದ್ರೆ ಅರ್ಥ ಆಗ್ತಿದೆನಾ? ಸೊ ಅವಾಗ ಅದು ನೆಕ್ಸ್ಟ್ ಕಾಲೇಜ್ಗೆ ಹೋಗುತ್ತೆ. ಸೊ ಈಗ ನಿಮ್ಗೆ ಅರ್ಥ ಆಗಿರುತ್ತೆ. ರ್ಯಾಂಕ್ 555. ಸೊ RV ಕಾಲೇಜಲ್ಲಿ ಈ ರೀತಿ ಇಟ್ರೇಷನ್ ನಡೆಯುತ್ತೆ ಸೀಟ್ಸ್ಗಳು. ಈ ರೀತಿ ಇಟ್ರೇಷನ್ ನಡಿಬೇಕಾದ್ರೆ ನಿಮಗೆ ಕೆಲವೊಂದು ಬಾಕ್ಸ್ ಓಪನ್ ಇರ್ತವೆ. ಅಂದ್ರೆ ನಿಮಗೆ GM ಎಲ್ಲರಿಗೂ ಎನೇಬಲ್ ಇರುತ್ತೆ. ನೀವು ಯಾವ ಕ್ಯಾಟಗರಿ ಏನಾದ್ರೂ ಆಗ್ರಿ, ನಿಮಗೆ ಏನಾದ್ರೂ ರಿಸರ್ವೇಶನ್ ಇರ್ಲಿ, ಎಲ್ಲರಿಗೂ ಇದು ಎನೇಬಲ್ ಕೊಡ್ತಾರೆ. ಸೊ ಅದಾದ್ಮೇಲೆ ನಿಮಗೆ ಈ ಸ್ಟೂಡೆಂಟ್ಗೆ ರ್ಯಾಂಕ್ 55 ತಗೊಂಡಿರುವಂತ ಈ ಸ್ಟೂಡೆಂಟ್ 10ನೇ ಹುಡುಗಂಗೆ ಆ ಹೆಸರು ಓಕೆನಾ, ಅವನಿಗೆ ಸಪೋಸ್ 2AK ರಿಸರ್ವೇಶನ್ ಇದ್ರೆ ಅವಾಗ 2AG ಓಪನ್ ಆಗುತ್ತೆ, ಎನೇಬಲ್ ಇರುತ್ತೆ. 2AK ಓಪನ್ ಇರುತ್ತೆ. ಸೊ ಬೇರೆವೆಲ್ಲವೂ ಏನಾಗಿರುತ್ತೆ? ಸಪೋಸ್ ಇಲ್ಲಿ 2A ರೂರಲ್ ಇರುತ್ತೆ, ಹೌದಾ? ಇಲ್ಲಿ 2AG ಇರುತ್ತೆ. ನಿಮಗೆ ಸಣ್ಣಕ್ಕೆ ಬರೀತಿದ್ದೀನಿ, ಕಾಣಿಸ್ತಿಲ್ಲ ಅಂದ್ರೆ ಸ್ವಲ್ಪ ದೊಡ್ಡಕ್ಕೆ ಬರುತ್ತೆ, ತೋರಿಸ್ತೀನಿ ಮಕ್ಳು. ಸೊ ಐಡಿಯಾ ಬರ್ತಾ ಇದೆ ಅನ್ಸುತ್ತಲ್ವಾ? ಜನರಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇನಾಗಿದೆ? SCG ಇದೆ, SCK ಇದೆ, ಸೊ STG ಇದೆ, STK ಇದೆ, ಸೊ 2AG ಇದೆ, 2AK ಇದೆ. ಇದೇ ತರನೇ ನಿಮ್ದು ಯಾವ್ದಿರುತ್ತೆ ನಿಮ್ಗಿರ್ತದೆ, ಕರೆಕ್ಟ್ ಅಲ್ವಾ? ಸೊ ಈವನ್ ನಿಮ್ಗೆ ಇಲ್ಲಿ ಕೂಡ ಇರುತ್ತೆ. ಫಿಸಿಕಲಿ ಡಿಸೇಬಲ್ಡಾ, NCC ನಾ, ಸೊ ಸ್ಪೋರ್ಟ್ಸಾ, ಸೊ ಇಲ್ಲಿ ಡಿಫೆನ್ಸ್ ಅವರ ನೀವು, ಸೊ ಕನ್ನಡ ಮೀಡಿಯಮ್ ರೂರಲ್, ಇದು ರೂರಲ್ ಇಂದ ಒಂದು ಸೇರಿಸ್ಕೋಬೇಕು. ಜನರಲ್ಲು ಕನ್ನಡ ಮೀಡಿಯಮ್, SC ರೂರಲ್ಲು, ST ಜನರಲ್ಲು, ST ಕನ್ನಡ ಮೀಡಿಯಮ್, ST ರೂರಲ್ಲು, 2A. ಸೊ ಅದಾದ್ಮೇಲೆ 2A ಜನರಲ್ಲು, 2A ಕನ್ನಡ ಮೀಡಿಯಮ್, 2A ರೂರಲ್ಲು. ಸೊ ಬಂತ ಮಕ್ಕಳೇ? ಇದೆಲ್ಲಾನು ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ಎಲ್ಲ ನಿಮ್ದು ಯಾವ್ದು ಬರುತ್ತೆ ಬರ್ಕೊಳ್ರಿ. ಕನ್ನಡ ಮೀಡಿಯಂ ಆಯ್ತು, ಇದಾಯ್ತು ಹೈದರಾಬಾದ್ ಕರ್ನಾಟಕ. ಸೊ ಅದಾದ್ಮೇಲೆ ಯಾವ್ದು ಎಕ್ಸ್ ಡಿಫೆನ್ಸ್. ಸೊ ಇಷ್ಟು ನೋಡ್ರಿ, ನಿಮಗೆ ಇವೆಲ್ಲ ಗೊತ್ತಾಗಲ್ಲ ಮಕ್ಕಳೇ. ನೀವು ರ್ಯಾಂಕ್ ಯಾವಾಗ ನಿಮಗೆ ಕಂಪ್ಯೂಟರ್ ಇದು ತಗೊಳುತ್ತೆ, ನೀವು ಕೊಟ್ಟಿರೋ ಕಾಲೇಜಲ್ಲಿ ಈಗ ನೀವ್ ಯಾರಿಗೆ ಜನರಲ್ ಎಲ್ಲರಿಗೂ ಎನೇಬಲ್ ಇರುತ್ತೆ.
ಸಪೋಸ್ ನೀವು NCC ಆಗಿದ್ರೆ ಅದಷ್ಟೇ ಇರುತ್ತೆ. ನಿಮ್ ಸ್ಪೋರ್ಟ್ಸ್ ಕೋಟಾ ಇಲ್ವಾ, ಇದು ಡಿಸೇಬಲ್, ಇದು ಡಿಸೇಬಲ್, ಇದು ಡಿಸೇಬಲ್. ನೀವು ಫಿಸಿಕಲಿ ರಿಸರ್ವ್ಡ್ ಏನು ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳು ಅಲ್ವಾ, ಅದು ಡಿಸೇಬಲ್ ಆಗೋಗಿರುತ್ತೆ ನಿಮಗೆ. ನೀವೇನಾದ್ರೂ ನಾನು ಯಾವ್ದು ಎಕ್ಸಾಂಪಲ್ ತಗೊಂಡಿದ್ದೆ, 2A ಕನ್ನಡ ಮೀಡಿಯಂ ಇದ್ರೆ 2A ಆನ್ ಇರುತ್ತೆ, 2AG ಆನ್ ಇರುತ್ತೆ. ಬಟ್ ಇದು ಯಾವುದು ಅವರಿಗೆ ಏನಾಗಿರುತ್ತೆ, ಇದು ಯಾವುದು ಇರಲ್ಲ ಅವರಿಗೆ. ಹೈದರಾಬಾದ್ ಕರ್ನಾಟಕ ಇದೆಲ್ಲ ಡಿಸೇಬಲ್ ಆಗಿರುತ್ತೆ, ಇವುಗಳು ಮಾತ್ರ ಎನೇಬಲ್ ಆಗಿರುತ್ತೆ. ಸೊ ಆ ಎನೇಬಲ್ ಆಗಿರೋದ್ರ ಮೇಲೆ ಇಲ್ಲಿಲ್ವಾ ಸೀಟು, ಇಲ್ಲಿಗೆ ನೋಡುತ್ತೆ, ಇಲ್ಲಿಲ್ವಾ ಸೀಟು, ಇಲ್ಲಿಗೆ ನೋಡುತ್ತೆ. ಸೊ ಮತ್ತೊಂದ್ಸರಿ ಚೆಕ್ ಮಾಡುತ್ತದು ಇದ್ರೊಳಗಡೆನೆ. ಓಕೆ, ಇಲ್ಲಿ ಇಲ್ಲ ಅಂತ ಕನ್ಫರ್ಮೇಶನ್ ಆದ್ಮೇಲೆ ಈ ಸ್ಟೂಡೆಂಟ್ 2ನೇ ಕಾಲೇಜ್ ಏನ್ ಕೊಟ್ಟಿರ್ತಾರಲ್ಲ ಮಕ್ಕಳೇ, RV ಆದ್ಮೇಲೆ ಅವ್ರು BMS ಕೊಟ್ಟಿದ್ರು ಅಂತ ಅನ್ಕೊಳ್ಳೋಣ. BMS ಅಲ್ಲೂ ಇದೇ ರೀತಿನೇ ಇರುತ್ತೆ. ಸೊ ಇದು ಆ ಕ್ಯಾಟಗರಿ. ಆ ಕ್ಯಾಟಗರಿಲಿ ಇಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್, ಇಲ್ಲಿ 1ನಾ, ಇಲ್ಲಿ 2ನಾ ಅಂತ ಇರುತ್ತೆ. ಸೊ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಸೀಟ್ಸ್ ಇದ್ರೆ ಸಿಗತ್ತೆ, ಇಲ್ಲ ಅಂದ್ರೆ ಏನಾಗುತ್ತೆ. ಸೊ ಫಸ್ಟ್ ರ್ಯಾಂಕ್ ಇಂದ ರ್ಯಾಂಕ್ ಅಲ್ಲಿ ಕಾಲೇಜ್, ಇಲ್ಲಿ ನಿಮ್ಗೆ ಸೀಟ್ ಅಲಾಟ್ಮೆಂಟ್, ಈ ಸೀಟ್ ಅಲಾಟ್ಮೆಂಟ್ ಗೆ ಎಲ್ಲರೂ ಪಾರ್ಟಿಸಿಪೇಟ್ ಆಗ್ತೀರಾ. ಆಲ್ರೆಡಿ ಏನಾದ್ರೂ ನಿಮಗೆ ಸ್ಪೆಷಲ್ ಕೋಟಾದಲ್ಲಿ ಸೀಟ್ ಸಿಕ್ಕಿದ್ದು, ಅದು ಏನಾದ್ರೂ ನಿಮ್ಮ ಲೋಯೆಸ್ಟ್ ಪ್ರಿಯಾರಿಟಿಲಿ ಸೀಟ್ಸ್ ಏನಾದ್ರೂ ಸಿಕ್ಕಿದ್ರೆ ನಿಮ್ಮ ಹೈಯೆಸ್ಟ್ ಪ್ರಿಯಾರಿಟಿನ ಮತ್ತೆ ಚೆಕ್ ಮಾಡುತ್ತೆ ಸೀಟ್ಸ್ಗಳನ್ನ. ಓಕೆನಾ. ಅಕಸ್ಮಾತ್ ಆಗಿ ಹೈಯೆಸ್ಟ್ ನಿಮಗೆ ಇಲ್ಲಿ ಎಲ್ಲೂ ಸೀಟ್ ಸಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಈ ಸ್ಪೆಷಲ್ ಕೋಟಾ ರಿಸರ್ವೇಶನ್ ಅಲ್ಲಿ ನಿಮಗೆ ಸೊ ಅವ್ರು ಅದನ್ನೇ ಕ್ಲಿಯರ್ ಆಗಿ ಹೇಳ್ತಾರೆ. ಈಗ ಈ ರ್ಯಾಂಕ್, ಈ ಸ್ಟೂಡೆಂಟ್ 10ನ ಸ್ಟೂಡೆಂಟ್ ಈ ರ್ಯಾಂಕ್ 55 ತಗೊಂಡಿರೋರು, ಈಗ ಅವರ RV, BMS, ಓಕೆ, UVC, ಓಕೆ, ನೆಕ್ಸ್ಟ್ ಯಾವ್ದಾದ್ರು MSR, UBDT. ಓಕೆ, ಸೊ ಫಸ್ಟಿಗೆ ಸ್ಪೆಷಲ್ ಕೋಟಾ ರಿಸರ್ವೇಶನ್ ಯಾರ್ಯಾರಿಗಿದೆ, ಯಾರ್ಯಾರೆಲ್ಲ ಫಿಸಿಕಲಿ ಡಿಸೇಬಲ್ಡ್ NCC ಸ್ಪೋರ್ಟ್ಸ್ ಅವ್ರು ಇದ್ದೀರಾ, ನಿಮಗೇನಾದ್ರೂ ಇಲ್ಲಿ ಈಗ 1 2 3 4 5 ಈ ಸ್ಟೂಡೆಂಟಿಗೆ 5ನೇ ಕಾಲೇಜ್ ಅಲಾಟ್ ಆಗ್ಬಿಡ್ತು ಫಸ್ಟಿಗೆ. ಸೊ ಅದಾದ್ಮೇಲೆ ಏನಾಗ್ತಿದೆ, ಈಗ ರ್ಯಾಂಕ್ ಬೇಕು, ಇದು ಈ ಸೀಟ್ ಅಲಾಟ್ ಆಗಿದ್ದು ಯಾವ್ದ್ರ ಬೇಸ್ ಮೇಲೆ, ನಿಮ್ಮ ಕ್ಯಾಟಗರಿ, ಇದು ಸ್ಪೆಷಲ್ ರಿಸರ್ವೇಶನ್. ಹಂಗಂದ್ರೆ ನಿಮಗೆ ಇದಕ್ಕಿಂತ ಬೆಸ್ಟ್ ಕಾಲೇಜ್ ಬೇಕು. ಆಕ್ಚುಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದು, ಮ್ಯಾಮ್ ನಂಗೆ RV ಬೇಕು, BMS ಬೇಕು ಅಂತ ನೀವು ಹೈಯೆಸ್ಟ್ ಕಾಲೇಜ್ನೇ ಬೇಕು ಅಂತಿರ್ತೀರಾ. ಸೊ ದಟ್ ಅವಾಗ ಏನಾಗ್ತದೆ, ಇದು ನಿಮ್ಮ ಸ್ಪೆಷಲ್ ಕೋಟಾದಲ್ಲಿ ಆಯ್ತು. ಈಗ ಇದೇನ್ ಬರ್ತದೆ ಇಂಜಿನಿಯರಿಂಗ್ ಕಾಲೇಜ್ ಸೆಲೆಕ್ಷನ್ಸ್ ಅಲ್ಲಿ, ಈ ಸೆಲೆಕ್ಷನ್ಸ್ ಅಲ್ಲಿ ನಾನು ಇಲ್ಲಿ ತೋರ್ಸದ್ನಲ್ವಾ ಮಕ್ಳೇ. ಸೊ ಇಲ್ಲೆಲ್ಲವೂ ಬರ್ದಿದ್ದೀನಿ, ನಾನು ಕ್ಲಿಯರ್ ಆಗಿ ಬರ್ದಿದ್ದೀನಿ ಎಲ್ಲವೂ. ಸೊ ಇದರಲ್ಲಿ ನಿಮ್ಗೆ ಯಾವ್ದ್ಯಾವ್ದಿಲ್ಲ ಅದು ಡಿಸೇಬಲ್ ಆಗಿರುತ್ತೆ, ಯಾವ್ದ್ಯಾವ್ದು ಇರುತ್ತೆ ಆ ಕಾಲೇಜ್ಗಳಲ್ಲಿ ಏನಾದ್ರು ಸೀಟ್ಸ್ ಗಳು ಇತ್ತು ಅಂದ್ರೆ ಸೊ ಸಿಗುತ್ತೆ. ಅವಾಗ ಇಲ್ಲಿ ಚೆಕ್ ಮಾಡುತ್ತೆ, ಇಲ್ಲಿ ಜನರಲ್ ಮೆರಿಟ್ ಅಲ್ಲೂ ಸೀಟ್ ಇಲ್ಲ, 2AG ಸೀಟ್ ಇಲ್ಲ. ಸೊ ನೋಡ್ರಿ, ಇಲ್ಲಿ ಈ ಸ್ಟೂಡೆಂಟಿಗೆ ನಾನು ಏನೇನೆಲ್ಲ ರಿಸರ್ವೇಶನ್ ಇದೆ ಅಂತ ಬರ್ತಿದೆ, ಕನ್ನಡ ಮೀಡಿಯಮ್ 2A. ಸೊ ಬೈ ಡಿಫಾಲ್ಟ್ ಜನರಲ್ ಇವ್ರಿಗೆ ಸಿಗುತ್ತೆ, ಪ್ಲಸ್ NCC. ಸೊ NCC ಇಂದ ಇದು ಸಿಕ್ಕಿದೆ. ಬಟ್ ಈಗ ಈ ಇಟ್ರೇಷನ್ ಅಲ್ಲಿ ಏನ್ ಚೆಕ್ ಮಾಡ್ತಿದೆ, ದಿಸ್ ಇಸ್ ಕಾಲ್ಡ್ ಫಸ್ಟ್ ಇಟ್ರೇಷನ್. ಆ ಫಸ್ಟ್ ಇಟ್ರೇಷನ್ ಅಲ್ಲಿ ಸಿಕ್ಕಿದೆ, ಅದೇ ಅಲಾಟ್ ಆಗಲ್ಲ ನಿಮಗೆ, ಅಲಾಟ್ ಆಗಲ್ಲ. ಕಂಪ್ಯೂಟರ್ ಇಲ್ಲಿ ಬಂದು ನೋಡ್ತಾ ಇದೆ, ಇಲ್ಲಿ ಅವಳಿಗೆ ಬರೀ ಈ ಸ್ಟೂಡೆಂಟಿಗೆ ಎನೇಬಲ್ ಆಗಿರೋದು ಬರೀ ಜನರಲ್ ಎನೇಬಲ್ ಇದೆ, 2AG ಎನೇಬಲ್ ಇದೆ, 2AK ಎನೇಬಲ್ ಇದೆ. ಕರೆಕ್ಟ್ ಅಲ್ವಾ? 3 ಸೀಟ್ ಇವ್ರಿಗೆ ಅಲ್ಲಿ ಎನೇಬಲ್ ಇರೋದು, ಎನೇಬಲ್ ಇದೆ. ಬಟ್ RV ಇಲ್ಲಿ 0 ಆಗಿದೆ ಸೀಟ್ಸ್. ಯಾಕಂದ್ರೆ ಈ 555 ಮುಂಚೆನೆ ಈ ಸೀಟ್ಸ್ ಖಾಲಿ ಆಗಿದೆ. ಸೊ ಇಲ್ಲಿ ಬರುತ್ತೆ, ಇಲ್ಲೂ ಕೂಡ ಸೀಟ್ಸ್ 0 ಆಗಿದೆ. ಸೊ ಇಲ್ಲಿ ಬರುತ್ತೆ, ಸಪೋಸ್ ಏನಾದ್ರೂ ಇಲ್ಲೇ ಸೀಟ್ ಇದ್ರೆ ಇಲ್ಲೇ ಸಿಕ್ಬಿಡುತ್ತೆ. ಸಪೋಸ್ ಇಲ್ಲಿ ಸೀಟ್ ಇಲ್ಲ ಅಂದ್ರೆ ಇಲ್ಲಿ ಇದ್ರೆ ಸಿಕ್ಬಿಡುತ್ತೆ, ಇಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಇದೆ ಇದ್ರೆ ಈಗೇನಾಯ್ತು, ಅವರ NCC ಅಲಾಟ್ಮೆಂಟ್ ಕ್ಯಾನ್ಸಲ್ ಆಯ್ತು, ಸೀಟು ಸಿಕ್ಕಿತ್ತಲ್ವಾ, 555 ಸೀಟ್ ಸಿಕ್ಕಿತ್ತಲ್ವಾ ಅವ್ರಿಗೆ, ಸೀಟ್ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಗಿ ಈಗ ಏನಾಯ್ತು ಅವ್ರಿಗೆ, ಫೈನಲಿ UVC ಸೀಟು ಅಲಾಟ್ ಆಯ್ತು. ಸೊ ಇದು ಎಲ್ಲಿವರೆಗೂ ಚೆಕ್ ಮಾಡುತ್ತೆ ಅಂದ್ರೆ, ಓಕೆ ಇದು ಇಂಥ ಕೇಸು, ಕೇಸ್ 1. ಸೊ ನಿಮ್ಗೆ ಕೇಸ್ 1 ಅಲ್ಲಿ ಏನಾಯ್ತು, NCC ಸಿಕ್ಕಿದ್ದು ಅಂದ್ರೆ ಕ್ಯಾನ್ಸಲ್ ಆಗಿ UVC ಸಿಕ್ತು.
ಈಗ ಕೇಸ್ 2. ಓಕೆ ಮ್ಯಾಮ್, ನಮ್ಗೆ ಅಕಸ್ಮಾತ್ ಆಗಿ NCC ಇಲ್ಲಿ ಸೀಟ್ ಸಿಕ್ಕಿದೆ, ಬಟ್ ಇಲ್ಲೂ ಸೀಟ್ಸ್ ಇಲ್ಲ ನಮ್ಮ ರಿಸರ್ವೇಶನ್ಗೆ. ಸೊ ಇಲ್ಲಿ ಬಂದ್ರೆ UBDT ಸೀಟ್ಸ್ ಇಲ್ಲ, ಹೌದಾ? ನಿಮ್ದು ಯಾವ್ದು ಜನರಲ್ ಅಲ್ಲಿ ಸೀಟ್ ಇಲ್ಲ, 2A ಕನ್ನಡ 2A G ಇಲ್ಲ, 2A ಕನ್ನಡ ಮೀಡಿಯಂ ಅಲ್ಲಿ ಇಲ್ಲ. ಆದ್ರೂ ಕೂಡ ನಿಮ್ಗೆ ಎಲ್ಲಿಂದ ಸೀಟ್ ಸಿಕ್ಕಿದೆ? NCC ಸೀಟ್ ಸಿಕ್ಕಿದೆ, ಇಲ್ಲೆಲ್ಲ ಇರ್ಲಿಲ್ಲ, ಇಲ್ಲಿದೆ. NCC ಸೀಟ್ ಸಿಕ್ಕಿದೆ ಅಂದ್ರೆ ನಿಮ್ಮ ಫೈನಲ್ ಅಲಾಟ್ಮೆಂಟ್ UBDT ಆಗುತ್ತೆ. UBDT ಆದ್ಮೇಲೆ ನೀವು ಇಲ್ಲಿ ಯಾವ್ದೋ ಒಂದು BIT ಕೊಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ. ಬಟ್ ನಿಮ್ದೇ ಪ್ರಿಯಾರಿಟಿ ಅಲ್ವಾ, ನಂಗೆ ಇದಂದ್ರೆ ಇದು ಹೋಗ್ತೀನಿ, ಇದಿಲ್ಲ ಅಂದ್ರೆ ಇದು ಹೋಗ್ತೀನಿ, ಇದಿಲ್ಲ ಅಂದ್ರೆ ಇದು ಹೋಗ್ತೀನಿ ಅಂತ ಹಾಕಿರ್ತೀರಾ. ಅಂದ್ರೆ ಅಂತ ಟೈಮಲ್ಲಿ ನಿಮ್ಗೆ UBDTನೇ ಸೆಲೆಕ್ಷನ್ ಆಗುತ್ತೆ, ಮತ್ತದು ಬಂದು ಕೆಳಗೆ ಚೆಕ್ ಮಾಡಲ್ಲ. ಅಯ್ಯೋ NCC ಇದೆ ಹಾಗಾದ್ರೆ ಇಲ್ಲಿ. ಈಗ ನಿಮಗೆ BIT ಏನಾಗ್ಬೋದು, ಇಲ್ಲೂ ಸೀಟ್ ಇದೆ, ಇಲ್ಲೂ ಸೀಟ್ ಇದೆ, ಇಲ್ಲೂ ಸೀಟ್ ಇರ್ಬೋದು. ಅಂದ್ರೆ ಏನಾಯ್ತು, ಜನರಲ್ ಮೆರಿಟ್ ಅಲ್ಲೂ ಸೀಟ್ ಇದೆ, 2A G ಸೀಟ್ ಇರ್ಬೋದು ನಿಮಗೆ BIT ಕಾಲೇಜು, ಓಕೆನಾ? ಆದ್ರೂ ಸೀಟ್ ಇದ್ರೂ ಕೂಡ ಇದಕ್ಕಿಂತ ಹೈಯೆಸ್ಟ್ ಪ್ರಿಯಾರಿಟಿ ನೀವು ಕೊಟ್ಟಿರೋದ್ರ ಕಾರಣ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ UBDT ಬರ್ತದೆ. ಐ ಹೋಪ್ ಇದನ್ನ ನಾನು ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಸೊ ನಿಮ್ಮ ಸ್ಪೆಷಲ್ ಕೋಟಾ ರಿಸರ್ವೇಶನ್, ಈಗ ಒಂದು ಡೌಟ್ ಬಂತು ನಿಮಗೆ, ಹಾಗಾದ್ರೆ ಇಲ್ಲಿ NCC ಆಗಿತ್ತಲ್ವಾ? ಸೊ NCCಗೆ ಈಗ ಇಲ್ಲಿ ಉಳ್ಕೊಂತು ಸೀಟು. ಫಾರ್ ಎಕ್ಸಾಂಪಲ್ ಅವ್ರಿಗೆ ಇಲ್ಲಿ UVC ಸೀಟ್ ಸಿಕ್ಕರೆ NCC ಸೀಟ್ ಉಳಿತು. ಪಾಪ ಯಾರೋ ಒಂದು NCC ಸೀಟ್ ಲಾಸ್ಟ್ ಒಂದು ಸ್ಟೂಡೆಂಟ್ ಅಲ್ಲಿ ಮಿಸ್ ಆಗಿರುತ್ತಲ್ವಾ, ಅವ್ರಿಗೆ ಬೇಕಾಗತ್ತೆ. ಸೊ ಈಗ ಉಳ್ಕೊಂಡಿರೋ ಸೀಟು ಉಳ್ಕೊಳ್ಳಿ, ಅದಕ್ಕೇನೆ ಸೀಟ್ ಉಳ್ಕೊಳ್ಳುತ್ತೆ ಅನ್ನೋಂಥದ್ದು, ಓಕೆನಾ? ಸೊ ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ? ಈ NCC ಯಾರಿಗೆ ಸಿಗುತ್ತೆ ಅನ್ನೋಂಥದ್ದು ಮತ್ತೆ ನೋಡ್ಬೇಕು. ಸೊ ಫಸ್ಟ್ ಸ್ಪೆಷಲ್ ಕೋಟಾ ಆಯ್ತು, ಕ್ಯಾಸ್ಟ್ ಕೆಟಗರಿ ರಿಸರ್ವೇಶನ್ ಆಯ್ತು, ಕನ್ನಡ ಮೀಡಿಯಂ ಅಲ್ಲಿ ಆಯ್ತು, ಹೈದರಾಬಾದ್ ಕರ್ನಾಟಕ, ಎಕ್ಸ್ ಡಿಫೆನ್ಸ್, ಈ ರೀತಿ ಇದೆಲ್ಲ ಸೀಟ್ಸ್ ಗಳನ್ನ ರ್ಯಾಂಕ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ರೀತಿ ಎಲ್ಲಾರ್ಗು ಸೀಟ್ ಅನ್ನ ಅಲಾಟ್ ಮಾಡುತ್ತೆ ಫಸ್ಟ್ ಫೇಸ್ ಅಲ್ಲಿ. ನೋಡ್ರಿ, ಒಂದ್ ವೇಳೆ ನಿಮ್ಗೆ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಆಟೋಮೆಟಿಕಲಿ ನೆಕ್ಸ್ಟ್ ಇಟರೇಷನ್ ಅಂತಾರೆ, ಓಕೆನಾ? ಸಪೋಸ್ ನಿಮಗೆ ಸ್ಪೋರ್ಟ್ಸ್ ಅಲ್ಲಿ ರಿಸರ್ವೇಶನ್ ಆಗಿಲ್ಲಪ್ಪ ಅಂತಂದ್ರೆ, ಇಫ್ ಸೀಟ್ ಈಸ್ ಕ್ಯಾನ್ಸಲ್ಡ್, ನಿಮ್ಗೆ ಏನೋ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಇನ್ ದ ನೆಕ್ಸ್ಟ್ ಇಟರೇಷನ್ ಆಟೋಮೆಟಿಕಲಿ ಇಫ್ ಯು ಆರ್ ಎಲಿಜಿಬಲ್ ಯುವರ್ ಸೀಟ್ ಯು ವಿಲ್ ಗೆಟ್ ಇಟ್ ಅಂತ. ಸೊ ಈ ತರ ಸಾಕಷ್ಟು ಇಟರೇಷನ್ಸ್ ಗಳು ಚೆಕ್ ಆಗುತ್ತೆ. ಸೊ ಹೆಂಗಾಯ್ತು ಹಂಗಾದ್ರೆ? ಈಗ ನಾವು ನೋಡಿದ್ರ ಪ್ರಕಾರ 555 ಸ್ಟೂಡೆಂಟ್ಸ್ ಗೆ NCC ಸಿಕ್ಕಿತ್ತು. ಸೊ ಫಸ್ಟ್ ಏನಾಯ್ತು ಮಕ್ಳೇ, ರ್ಯಾಂಕ್ 1 ಇಂದ ನಾನೊಂದು ಎಕ್ಸಾಂಪಲ್ ಇಲ್ಲಿ ಒಂದು 50,000 ಅಂತ ಅನ್ಕೊಳ್ತೀನಿ ರ್ಯಾಂಕ್. ಸುಮ್ಮನೆ ಎಕ್ಸಾಂಪಲ್ ಇದೆ, ಲಾಸ್ಟ್ ರ್ಯಾಂಕಿಂಗ್ ತಗೊಂಡಿರೋದು. ಸೊ ರ್ಯಾಂಕ್ 1 ಇಂದ ರ್ಯಾಂಕ್ 50 ವರ್ಗು ಎಲ್ಲಾರ್ಗು ಫಸ್ಟ್ ಫಿಸಿಕಲಿ ಅವ್ರಿಗೆ ಸೀಟ್ ಕೊಟ್ಬಿಡ್ತಾರೆ, NCC ಅವ್ರಿಗೆ ಕೊಟ್ಬಿಡ್ತಾರೆ. ಏನ್ ಕೊಡ್ತಾರೆ, ಅವ್ರವ್ರದ್ದು ನಾನು ವಿಡಿಯೋ ಮಾಡಿದೀನಿ NCCದು, ಸೊ ಅಲ್ಲಿ ನೋಡ್ಕೊಳ್ರಿ. ಸ್ಪೋರ್ಟ್ಸ್ ಅವ್ರಿಗೆ ಕೊಟ್ಬಿಡ್ತಾರೆ. ಸೊ ಕೊಟ್ಟ ಆದ್ಮೇಲೆ ಹೆಂಗಾಗಿ ಸ್ಟಾರ್ಟ್ ಆಗುತ್ತೆ, ರ್ಯಾಂಕ್ 1 ಇಂದ ಹಿಡಿದು ರ್ಯಾಂಕ್ 50K ವರ್ಗುನು, ಓಕೆನಾ? ರ್ಯಾಂಕ್ 1 ಇಂದ ರ್ಯಾಂಕ್ 50K ವರ್ಗುನು ನಾನು ಇಲ್ಲಿ ಹೇಳಿದ್ನಲ್ವಾ. ಸೊ ಈ ಪ್ಯಾಟರ್ನ್ ಅಲ್ಲಿ ಚೆಕ್ ಆಗ್ಬಿಟ್ಟು ಸೀಟ್ಸ್ ಗಳು ಅಲಾಟ್ ಆಗುತ್ತೆ. ಈ ಅಲಾಟ್ ಆಗೋಂತ ಸಂದರ್ಭದಲ್ಲಿ ಕೆಲವೊಂದ್ಸರಿ ಸೀಟ್ಸ್ ಗಳು ವೇಕೆಂಟ್ ಆಗಿ ಉಳಿತಾವೆ, ಓಕೆನಾ? ಯಾಕಂದ್ರೆ ಮುಂಚೆನೆ 555 ಸೀಟ್ ಸಿಕ್ಕಿದ್ದಕ್ಕೆ ಇದು ಮುಗಿಸ್ಕೊಂಡು ಇಲ್ಲಿಗೆ ಬಂದಿರುತ್ತೆ ಕಂಪ್ಯೂಟರ್. ಸೊ ಇಲ್ಲಿಗೆ ಸೀಟ್ ಅನ್ನ ಕೊಟ್ಟಿರುತ್ತೆ. ಸೊ ಇಲ್ಲಿಗೆ ಸೀಟ್ ಕೊಟ್ಟ ಆದ್ಮೇಲೆ ಏನ್ ಮಾಡುತ್ತೆ ಅಂದ್ರೆ ಮತ್ತೆ ಒಂದ್ಸರಿ ಇಟ್ರೇಷನ್, ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇದು ಇಂಜಿನಿಯರಿಂಗ್ ಅವ್ರಿಗೆ ಸೀಟ್ ಕೊಡುತ್ತೆ, ಅಥವಾ ಮೆಡಿಕಲ್ ಅವ್ರದ್ದು, ನಿಮ್ದು ಯಾವ್ದು ಸ್ಟ್ರೀಮ್ ಇರುತ್ತೆ. ಸೊ ಇದಾದ್ಮೇಲೆ ಇದೇ ರೀತಿನೇ ಆರ್ಕಿಟೆಕ್ಚರ್ಗೆ ಆಗುತ್ತೆ, ಇದೇ ರೀತಿನೇ ಮೆಡಿಕಲ್ ಅವ್ರಿಗೆ ಆಗೋದು. ಸೊ ನಿಮ್ದು ಎಲ್ಲರದು ಲಾಸ್ಟ್ ರ್ಯಾಂಕ್ ಇಂದು ಈ ಲಾಸ್ಟ್ ಹುಡುಗ ಅವನು ಎಷ್ಟು ಕಾಲೇಜ್ ಹಾಕಿದ್ದಾನೆ ಅಷ್ಟು ಪ್ರಿಯಾರಿಟೀಸ್ ಗಳನ್ನ ಮುಗಿದ ನಂತರ ಏನ್ ಮಾಡುತ್ತೆ, ಇಲ್ಲಿಂದ ಇಲ್ಲಿಗೆ ಮಾಡೋದು ಒಂದು ಇಟ್ರೇಷನ್. ಫಸ್ಟ್ ಇಟ್ರೇಷನ್ ಅಲ್ಲಿ ಚೆಕ್ ಆಯ್ತು. ಈಗ ಫಸ್ಟ್ ಇಟ್ರೇಷನ್ ಆದ್ಮೇಲೆ ಮತ್ತೆ ಇದೇ ಕೆಲಸನೇ ಇಲ್ಲಿಂದಾನೇ ಮಾಡುತ್ತೆ, ಮತ್ತೆ ಸೀಟನ್ನ ಅಲಾಟ್ ಮಾಡುತ್ತೆ. ಅರ್ಥ ಆಗ್ತಿದನಾ? ಅಂದ್ರೆ ಸೆಕೆಂಡ್ ಇಟ್ರೇಷನ್ ಅಲ್ಲಿ ಸೊ ಇಲ್ಲಿ ಎಲ್ಲದು ಸೀಟನ್ನ ಒಂದೊಂದ್ರಲ್ಲಿ ನಂಬರ್ ಆಫ್ ಟೈಮ್ಸ್ ಇಲ್ಲಿ ಚೆನ್ನಾಗಿ ಇಲ್ಲಿ ಸರ್ಚ್ ಮಾಡಿ 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 ನಿಮ್ಗೆ ಕೊಟ್ಟಿರುತ್ತೆ. ಸೊ ಈಗೇನಾದ್ರೂ ಅಲಾಟೆಡ್ ಸೀಟ್ಸ್ ಗಳು ಉಳ್ಕೊಂಡಿದ್ರೆ, ಅರ್ಥ ಆಗ್ತಿದೆನಾ? ಸೊ ನೆಕ್ಸ್ಟ್ ಅಲ್ಲಿ ಅವ್ರಿಗೆ ಏನಾಗುತ್ತೆ, 555ಗೆ NCC ಸೀಟ್ಸ್ ಸಿಗೋದಿಲ್ಲ. ಸೊ ಉಳ್ಕೊಂಡಿರೋ ಸೀಟ್ಸ್ ಮತ್ತೆ ಇಟ್ರೇಷನ್ಸ್ ಅಲ್ಲಿ ಮತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಸಿಗುತ್ತೆ. ಸೊ ಇಲ್ಲಿ ಮತ್ತೆ ಯಾರಿಗಾದ್ರೂ ಇದೇನಾ ಉಳ್ಕೊಂಡಿದಾವ, ಈ ತರ ಅಲ್ಲಿಂದ ಇಲ್ಲಿ ಚೇಂಜ್ ಆಯ್ತು ಉಳ್ಕೊಂತ.
ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ ಮಕ್ಳೇ, ಸೊ ಇದಿಷ್ಟು ಆಗ್ಬಿಟ್ಟು ಸೀಟ್ಸ್ ಫೈನಲ್ ರ್ಯಾಂಕಿಗೆ ಬಂದಾಗ ನಿಂತ್ಕೊಳ್ಳುತ್ತೆ. ಇದು ಎಲ್ಲಿಗಾಯ್ತು, ಫಸ್ಟ್ ಫೇಸ್ ಮುಗೀತು. ಈ ಫಸ್ಟ್ ಫೇಸ್ ಮುಗಿದ ತಕ್ಷಣನೇ ನಿಮ್ಗೆ ರಿಸಲ್ಟ್ ಬರೋದಿಲ್ಲ. ಇದು ಕಂಪ್ಯೂಟರ್ ಅಲ್ಲಿ ಆಗುವಂತ ಕೆಲಸ ಫಸ್ಟ್ ಫೇಸ್ ಅಲ್ಲಿ. ಈಗ ಫಸ್ಟ್ ಫೇಸ್ ಅಲ್ಲಿ ಏನಾಯ್ತು, ಕೆಲವು ಸೀಟ್ಸ್ ಗಳು ಉಳ್ಕೊಂಡಿರ್ತವೆ. ಹೆಂಗ್ ಉಳ್ಕೊಂಡಿರ್ತವೆ, ನಾನು ಹೇಳಿದ್ನಲ್ವಾ, ಕೊನೆಗೆ ಈಗ ಒಂದು NCC ಉಳ್ಕೊಳ್ತು. ನಾನು ಈಗ ತೋರಿಸಿದ ಎಕ್ಸಾಂಪಲ್ ಅಲ್ಲಿ NCC ಉಳ್ಕೊಳ್ತು. ಅದೇ ತರಾನೇ ಕೆಲವು ಸೀಟ್ಸ್ ಗಳು ಉಳ್ಕೊಂಡಿರ್ತವೆ. ಯಾವ್ದ್ರಲ್ಲಿ, ಫೇಸ್ 2 ಅಲ್ಲಿ. ಓಕೆ, ಸೊ ಈಗ ಸೆಕೆಂಡ್ ಫೇಸ್. ಸೆಕೆಂಡ್ ಫೇಸ್ ಆಫ್ ಇಟರೇಷನ್ ಅಲ್ಲಿ ಅಂದ್ರೆ ಫಸ್ಟ್ ಫೇಸ್ ಅಲ್ಲಿ ಬೇಸ್ಡ್ ಆನ್ ದ ರ್ಯಾಂಕಿಂಗ್, ಬೇಸ್ಡ್ ಆನ್ ದ ಪ್ರಿಯಾರಿಟಿ. ಸೊ ಇದರಲ್ಲಿ ಫಸ್ಟ್ ಇದು ಸ್ಪೆಷಲ್, ಅದಾದ್ಮೇಲೆ ಇದು ಅಕಾರ್ಡಿಂಗ್ ಟು ದಿಸ್ ಎಲ್ಲರಿಗೂ ಸೀಟ್ಸ್ ಕೊಟ್ಟು ಆಯ್ತು. ಕೊಟ್ಟ ಆದ್ಮೇಲೂ ಕೂಡ ಇಲ್ಲಿಂದ ಅಲ್ಲಿಗೆ ಏನೋ ಆಗಿ ಕೆಲವು ಸೀಟ್ಸ್ ಗಳು ಉಳಿದಿರ್ತವೆ ಫೇಸ್ 1 ಅಲ್ಲಿ. ಓಕೆ, ಸೊ ಫೇಸ್ 1 ಅಲ್ಲಿ ಸೀಟ್ಸ್ ಉಳಿದಿದ್ರೆ ಅವನ್ನ ಏನ್ ಮಾಡ್ತಾರೆ, ಸೊ ಇನ್ ಸೆಕೆಂಡ್ ಫೇಸ್ ಅಲ್ಲಿ ಆಫ್ಟರ್ ದ ಫಸ್ಟ್ ಫೇಸ್ ಅಲಾಟ್ಮೆಂಟ್ ಮುಗಿದ ನಂತರ, ಓಕೆ, ಸೊ ಫಸ್ಟ್ ಫೇಸ್ ಏನಿರ್ತದೆ, ಆ ಫಸ್ಟ್ ಫೇಸ್ ಮುಗಿದ ಮೇಲೆ ಯಾವೆಲ್ಲ ರಿಮೈನಿಂಗ್ ಅನ್ಫಿಲ್ಡ್ ಅಥವಾ ಅನ್ಅಲಾಟೆಡ್ ಸೀಟ್ಸ್ ಉಳ್ಕೊಂಡಿರ್ತಾವ ನೋಡ್ರಿ ಮಕ್ಳೇ. ಸೊ ಆ ಉಳ್ಕೊಂಡಿರೋ ಸೀಟ್ಸ್ ಅನ್ನ ಯಾವ್ಯಾವ ಉಳ್ಕೊಂಡಿರುತ್ತವೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ರೂರಲ್ ಸೀಟ್ಸ್ ಉಳ್ಕೊಂಡಿರ್ತವೆ ಸಮಟೈಮ್ಸ್. ರೂರಲ್ಲು, ಕನ್ನಡ ಮೀಡಿಯಮು, ಓಕೆ, ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್ಸ್. ಸೊ ಇವೇನ್ ಉಳ್ಕೊಂಡಿರ್ತವೆ ಇವುಗಳನ್ನ ಅವುಗಳ ರೆಸ್ಪೆಕ್ಟಿವ್ ಕ್ಯಾಟಗರಿ, ಸೊ ಅವುಗಳ ರೆಸ್ಪೆಕ್ಟಿವ್ ಜನರಲ್ಗೆ ಕನ್ವರ್ಟ್ ಮಾಡ್ತಾರೆ. ರೆಸ್ಪೆಕ್ಟಿವ್ ಕ್ಯಾಸ್ಟ್ ಜನರಲ್ ಸೀಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಯಾವ್ದ್ಯಾವ್ದು ಅಂತ ಹೇಳ್ಬಿಟ್ಟು ನಾನು ನೋಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಸೊ ನೋಡ್ಕೊಳ್ರಿ, SC R ಅಲ್ಲಿ ಏನಾದ್ರು ಸೀಟ್ಸ್ ತಗೊಂಡಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ರ್ಯಾಂಕ್ ನಂಬರ್ 1 ಇಂದ ರ್ಯಾಂಕ್ ನಂಬರ್ 50K ವರ್ಗು, ಓಕೆ ಅಲ್ವಾ. ಸೊ ಈಗ ಎಕ್ಸಾಂಪಲ್ SC ಕನ್ನಡ ಮೀಡಿಯಂಗೆ ಅಂತ ಒಂದು ಸೀಟ್ ಇರಬೇಕು, ಕರೆಕ್ಟ್ ಅಲ್ವಾ. ಸೊ SC ಕನ್ನಡ ಮೀಡಿಯಂ ಸೀಟು 1 ಸೀಟ್, ಓಕೆನಾ. ಈಗ ಕರ್ನಾಟಕದಲ್ಲಿ SCನೂ ಇದ್ದು ಆ ಸ್ಟೂಡೆಂಟ್ ಕನ್ನಡ ಮೀಡಿಯಂ ಆಗಿದ್ದು ಕೂಡ, ಅರ್ಥ ಆಗ್ತಿದೆನಾ. ಆದ್ರೆ ಆ SC ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಓವರ್ ಆಲ್ ಕರ್ನಾಟಕದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ, 5 ಸ್ಟೂಡೆಂಟ್ ಇದ್ರು ಅಂತ ಅನ್ಕೊಳ್ಳೋಣ. ಅವ್ರು SCನೂ ಆಗಿದ್ದಾರೆ, ಕನ್ನಡ ಮೀಡಿಯಂ ರಿಸರ್ವೇಶನ್ ಇದೆ. ಆ 2 ರಿಸರ್ವೇಶನ್ ಇದ್ರೆ ಮಾತ್ರನೇ ಇದನ್ನ ಆಕ್ಯುಪೈ ಮಾಡ್ಕೋಬಹುದು. ಆದ್ರೆ ಆ 5 ಜನಕ್ಕೆ ಒಬ್ರಿಗೆ ಸ್ಪೆಷಲ್ ರಿಸರ್ವೇಶನ್ ಅಲ್ಲಿ ಸೀಟು ಸಿಕ್ಕಾಗೋಗ್ಬಿಟ್ಟಿದೆ, ಓಕೆನಾ. ಇನ್ನ 2-3 ಜನಕ್ಕೆ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಸಿಕ್ಕಾಗೋಗ್ಬಿಟ್ಟಿದೆ. ಸೊ ಇನ್ನೊಬ್ರಿಗೆ ಸೊ ಯಾವ್ದು ಹೈದರಾಬಾದ್ ಕರ್ನಾಟಕದಲ್ಲಿ ಸೀಟ್ ಸಿಕ್ಕೋಗಿದೆ. ಅವ್ರ SCನೂ ಇದಾರೆ, ಕನ್ನಡ ಮೀಡಿಯಂ ಇದಾರೆ, ಇರೋ ಅಷ್ಟಿಗೂ ಸೀಟ್ ಸಿಕ್ಕೋಗ್ಬಿಟ್ಟಿದೆ. ಸೊ ಈ ಸೀಟ್ ಹಾಗೆ ಉಳ್ಕೊಂಡಿದೆ, ಯಾರು ಇಲ್ಲವೇ ಇಲ್ಲ ಆ ಕ್ಯಾಟಗರಿಲಿ ರೆಪ್ರೆಸೆಂಟ್ ಮಾಡೋಕೆ ಆ ಮಕ್ಕಳೇ ಇಲ್ಲ ಅಲ್ಲಿ. ಸೊ ಆ ತರ ಉಳ್ಕೊಂಡಿರೋ ಸೀಟು ಎಲ್ಲೆಲ್ಲಿ ಉಳ್ಕೋಬಹುದು, SC ರೂರಲ್ಲು, SC ಕನ್ನಡ ಮೀಡಿಯಂ ಸೀಟು, ಇವನ್ನ ಏನಾಗಿ ಆ ತರ ಉಳ್ಕೊಂಡಿದ್ರೆ ಅವುಗಳನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ SCG ಆಗಿ ಕನ್ವರ್ಟ್ ಮಾಡ್ತಾರೆ. ಈ ಉಳ್ಕೊಳ್ತಾವಲ್ವಾ, ಇದು ಉಳ್ಕೊಂಡಿರೋ ಸೀಟು. ಇದರಲ್ಲಿ ನೋಡ್ರಿ, ಇಲ್ಲಿ ಸಪೋಸ್ ಇದರಲ್ಲಿ 1 ಸೀಟ್ ಉಳ್ಕೊಂಡಿರ್ಬೋದು, ಇದರಲ್ಲಿ 2 ಸೀಟ್ ಉಳ್ಕೊಂಡಿರ್ಬೋದು. ಈ 2+1 ಸೀಟ್, ಈ ಉಳ್ಕೊಂಡಿರೋಂತ ಸೀಟನ್ನ ಇಲ್ಲಿಗೆ ಕೊಡ್ತಾರೆ. SCGಗೆ ಎಷ್ಟು ಬಂತು, 3 ಸೀಟ್ಸ್ಗಳು ಉಳ್ಕೊಂಡ್ವು. ಸೊ ಈ ಸೀಟ್ಸ್ಗಳು ಇದಾಗಿ ಕನ್ವರ್ಟ್ ಆಯ್ತು. ಸೊ ಯಾವ್ದಾಯ್ತು, ST ರೂರಲ್ಲು, ST ಕನ್ನಡ ಮೀಡಿಯಂ ಸೀಟ್ಸ್, ST ಜನರಲ್ ಆಗಿ ಕನ್ವರ್ಟ್ ಆಯ್ತು. ಸೊ ಕ್ಯಾಟಗರಿ 1 ಅಂದ್ರೆ 1 ರೂರಲ್ಲು 1K 1G ಆಗಿ ಕನ್ವರ್ಟ್ ಆಗ್ತದೆ. ಸೊ ಅದಾದ ನಂತರ ಸೊ ಯಾವ್ದ್ಯಾವ್ದು 2AR 2A ಕನ್ನಡ ಮೀಡಿಯಮು 2AG ಆಗಿ ಕನ್ವರ್ಟ್ ಆಗ್ತದೆ. 2B ರೂರಲ್ಲು 2B ಕನ್ನಡ ಮೀಡಿಯಮು
ಟು ಬಿ ಜನರಲ್ ಆಗಿ ಕನ್ವರ್ಟ್ ಆಗ್ತದೆ ಸ್ಟೂಡೆಂಟ್ಸ್. ಸೊ 3A ರೂರಲ್, 3A ಕನ್ನಡ ಮೀಡಿಯಮ್, 3A ಜನರಲ್ ಆಗಿ ಕನ್ವರ್ಟ್ ಆಗುತ್ತೆ. 3B ರೂರಲ್, 3B ಕನ್ನಡ ಮೀಡಿಯಮ್ ಏನಾಗುತ್ತೆ 3B. ಸೊ 3B ಜನರಲ್ ಆಗಿ ಕನ್ವರ್ಟ್ ಆಗುತ್ತೆ. ಜೊತೆಗೆ ಓಕೆನಾ, ಸೊ ಇದ್ರ ಜೊತೆಗೆ ಸೊ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ಫೇಸ್ ಅಲ್ಲಿ ಉಳ್ಕೊಂಡಿರುವಂತ ಕನ್ನಡ ಮೀಡಿಯಂ ಮತ್ತು ಕ್ಯಾಸ್ಟ್ ಇದೇನು ರೂರಲ್ ಅಂಡ್ ಕನ್ನಡ ಮೀಡಿಯಂ ಕ್ಯಾಸ್ಟ್ ರಿಸರ್ವೇಶನ್ ಅನ್ನ ಅವುಗಳ ಪರ್ಟಿಕ್ಯುಲರ್ ಕ್ಯಾಸ್ಟ್ ಗೆ ಕನ್ವರ್ಟ್ ಮಾಡಿದ್ರು ಜನರಲ್ ಆಗಿ. ಇದ್ರ ಜೊತೆಗೆ ಇನ್ಕ್ಲೂಡಿಂಗ್ GM ರೂರಲ್ ಸ್ಟೂಡೆಂಟ್ ಸೀಟ್ಸ್ ಓಕೆನಾ ಹಾಗೆ ಇರ್ತವೆ, ಅವನ್ನೇನು ಯಾರು ಬದಲಿಸಲ್ಲ. GM ರೂರಲ್, GM ಕನ್ನಡ ಮೀಡಿಯಂ. ಹಂಗಂದ್ರೆ GM ರೂರಲ್, GM ಕನ್ನಡನ ಕನ್ವರ್ಟ್ ಮಾಡೋದಿಲ್ಲ, ಅವುಗಳು ಹಾಗೆ ಉಳ್ಕೊಂಡಿರ್ತವೆ. ಸಪೋಸ್ ಇದ್ರಲ್ಲಿ ಏನಾದ್ರೂ 1 ಸೀಟೋ, ಇದ್ರಲ್ಲಿ 2 ಸೀಟೋ, ಅಕಸ್ಮಾತ್ ಇದ್ರಲ್ಲಿ 3 ಸೀಟೋ ಉಳ್ಕೊಂಡಿದ್ವು ಅಂತ ಅನ್ಕೊಳ್ಳೋಣ. ಇಲ್ಲಿ ಏನ್ ಉಳ್ಕೊಂಡಿದ್ವು ಅದು ಹಾಗೆ ಇರುತ್ತೆ. ಓಕೆನಾ, ಸೊ ಅವು GMK ಆಗಿ ಕನ್ವರ್ಟ್ ಆಗಲ್ಲ. ಈ ಸೆಕೆಂಡ್ ಫೇಸ್ ರೌಂಡ್ ಅಲ್ಲಿ ಮತ್ತೆ ರಿಸರ್ವೇಶನ್ಸ್ ಗಳು ಮತ್ತೆ ರ್ಯಾಂಕ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ರ್ಯಾಂಕ್ 1 ಇಂದ ನಿಮ್ದು ರ್ಯಾಂಕ್ 50K ವರ್ಗು. ಸೊ ಮತ್ತೆ ಇವಾಗ ಸೊ ಅಬ್ವಿಯಸ್ಲಿ ಮೊದಲಿರೋ ರ್ಯಾಂಕ್ಗಳನ್ನ ಬಿಟ್ಬಿಡೋಣ. ಸಪೋಸ್ ಇಲ್ಲಿ ರ್ಯಾಂಕ್ 600 ತಗೊಂಡಿರೋ ಸ್ಟೂಡೆಂಟ್ ನ ತಗೊಳ್ಳೋಣ. ರ್ಯಾಂಕ್ 600 ತಗೊಂಡಿರೋ ಸ್ಟೂಡೆಂಟಿಗೆ ಅವನ್ಗೆ ಬರೀ SC ಇತ್ತು, ಅವನ ಹತ್ರ ಕನ್ನಡ ಮೀಡಿಯಂ ಇಲ್ಲ, ರೂರಲ್ ಇಲ್ಲ. ಓಕೆನಾ, ಆ ಸ್ಟೂಡೆಂಟ್ ಇಲ್ಲಿ BMS ಕಾಲೇಜ್ ಹಾಕಿದ್ದ. ಸೊ ಇಲ್ಲಿ ಏನ್ ಹಾಕಿದ್ರು ಅವರು, ಇಲ್ಲಿ ಹಾಕಿದ್ರು UVC ಕಾಲೇಜ್ ಹಾಕಿದ್ರು. ಓಕೆನಾ, ಸೊ ರ್ಯಾಂಕ್ 600 ಸ್ಟೂಡೆಂಟಿಗೆ ಫಸ್ಟ್ ಫೇಸ್ ಅಲ್ಲಿ ಅದ್ ನಿಮಗೆ ಗೊತ್ತೇ ಆಗಲ್ಲ, ಇದೆಲ್ಲ ಕಂಪ್ಯೂಟರ್ ಒಳಗೆ ನಡೆಯುವಂಥದ್ದು. ಸೊ ಫಸ್ಟ್ ಫೇಸ್ ಅಲ್ಲಿ ಅವ್ರಿಗೆ ಇದು ಅಲಾಟ್ ಆಗಿತ್ತು. ಆದ್ರೆ ಆಫ್ಟರ್ ದ ಫಸ್ಟ್ ಫೇಸ್ SCK ಸೀಟ್ಸ್ ಗಳೇನಾಯ್ತು, SCG ಒಳಗಡೆ ಸಿಕ್ತು ಅವ್ರಿಗೆ. ಸೊ SCG ಒಳಗೆ 3 ಸೀಟ್ಸ್ ಅಂತ ಬಂದ್ಬಿಟ್ವು ಅವ್ರಿಗೆ. ಸೊ 3 ಸೀಟ್ ಅಂತ ಬಂದಿದ್ದಕ್ಕೆ ಫೇಸ್ 2 ಅಲ್ಲಿ ಏನಾಯ್ತು, ಅವ್ರಿಗೆ BMS ಸೀಟೇ ಸಿಕ್ಬಿಡ್ತು, SCG ಸಿಕ್ಬಿಡ್ತು ಅವ್ರಿಗೆ. ಫಸ್ಟ್ ಫೇಸ್ ಮಾಡಬೇಕಾದ್ರೆ SCG ಸೀಟ್ ಇರ್ಲಿಲ್ಲ. SCG ಸೀಟ್ಸ್ ಈ 600 ಗಿನ ಮುಂಚೆ ಇರೋ ಮಕ್ಕಳಿಗೆ ತಗೊಂಡು ಖಾಲಿ ಮಾಡ್ಬಿಟ್ಟಿದ್ದಾರೆ. ಜನರಲ್ ಮೆರಿಟ್ ತಗೊಂಡಿದ್ದಾರೆ, SCG ತಗೊಂಡ್ಬಿಟ್ಟಿದ್ದಾರೆ. ಬಟ್ ಈ ಸ್ಟೂಡೆಂಟ್ ಹತ್ರ ಕನ್ನಡ ಮೀಡಿಯಂ ಓದಿಲ್ಲ, ಅವನು ಬರೀ ಅವನು SC ಅಷ್ಟೇನೆ, ಅವನ ಹತ್ರ ರೂರಲ್ ಇಲ್ಲ. ಸೊ ಆದ್ರೆ ಸೆಕೆಂಡ್ ಫೇಸಿನ ನಂತರ ಅವರ ರೂರಲ್ ಮತ್ತು ಕನ್ನಡ ಮೀಡಿಯಂ ಸೀಟ್ಸ್ ಗಳು ಅವರದೇ ಕ್ಯಾಟಗರಿ ಜನರಲ್ಗೆ ಕನ್ವರ್ಟ್ ಆಗಿರೋದ್ರಿಂದ ಇವನಿಗೆ ಸೆಕೆಂಡ್ ಫೇಸ್ ಅಲ್ಲಿ UVC ಹೋಯ್ತು, BMS ಸಿಕ್ತು. ಅಂದ್ರೆ ಈಗ UVC ಉಳಿತಲ್ವಾ ಸೀಟು, ಕರೆಕ್ಟಾ? UVC ಯಾವ್ದ್ರಲ್ಲಿ ತಗೊಂಡಿದ್ದ ಅವನು ಸೀಟನ್ನ, ಜನರಲ್ ಮೆರಿಟ್ ಅಲ್ಲಿ ತಗೊಂಡಿದ್ದು ಆ ಸ್ಟೂಡೆಂಟ್. ಇವನು UVC ನ ಫಸ್ಟ್ ಫೇಸ್ ಅಲ್ಲಿ ಜನರಲ್ ಮೆರಿಟ್ ಅಲ್ಲಿ ಸೀಟ್ ತಗೊಂಡಿರ್ತಾರೆ. ಈಗ ಏನಾಯ್ತು ಅಂತ ಅಂದ್ರೆ ಸೆಕೆಂಡ್ ಫೇಸ್ ಬಂದಾಗ SCG ಒಳಗೆ ಅಂದ್ರೆ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಇರ್ಲಿಲ್ಲ, SCG ಸೀಟ್ ಇದೆ ಅಂತ ಸಿಗುತ್ತೆ ಸೆಕೆಂಡ್ ಫೇಸ್ ಅಲ್ಲಿ. ಅಂದ್ರೆ ಸೆಕೆಂಡ್ ಫೇಸ್ ನಂತರನೂ ಕೆಲವು ಸೀಟ್ಸ್ ಗಳು ಉಳಿತವೆ. ಈಗ ಈ ಸೀಟ್ ಉಳಿದಿದ್ದಕ್ಕೆ ಮತ್ತೆ ಇಟ್ರೇಷನ್ ನಡೆಯುತ್ತೆ. ಸೊ ಮತ್ತೆ ಇಟ್ರೇಷನ್ ನಡೆಯುತ್ತೆ. ಅಂದ್ರೆ ಮತ್ತೆ ಹೊಸದಾಗಿ ಒಂದ್ಸರಿ ಇವ್ರಿಗೆಲ್ಲ ಕೊಟ್ಟಾದ್ಮೇಲೆ ಈಗ ಜನರಲ್ ಸೀಟ್ ಉಳಿತಲ್ವಾ, ಈ ಜನರಲ್ ಸೀಟ್ ಉಳಿದ್ರೆ ಮತ್ತೆ ಹೊಸ ಇಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಉಳಿದಿದ್ದನ್ನ ಹಂಗೆ ಇಟ್ರೇಷನ್ ನಡಿಬೇಕಾದ್ರೆ ಕೊಡಲ್ಲ. ಈಗ 600 ಟೈಮಲ್ಲಿ ಇಲ್ಲಿ ಸೀಟ್ ಉಳಿತು, ಕರೆಕ್ಟ್ ಅಲ್ವಾ? ಇವ್ನಿಗೆ 600 ರ್ಯಾಂಕ್ ನಡಿಬೇಕಾದ್ರೆ ಇವ್ನು ಇಲ್ಲಿಂದ ಇಲ್ಲಿಗೆ ಕನ್ವರ್ಟ್ ಆದ. ಫಾರ್ ಎಕ್ಸಾಂಪಲ್ 600ನೇ ಒಂದನೇ ಹುಡುಗಂಗೆ ಜನರಲ್ ಅಲ್ಲಿ ಸೀಟ್ ಐತೆ ಅಂತ ಜನರಲ್ ಅಲ್ಲಿ ಸೀಟ್ ನ ತೋರ್ಸಲ್ಲ ಅವರು. 6ನೇ ಯಾಕಂದ್ರೆ ಇದು ಉಳಿದಿರೋ ಸೀಟ್ ನ ಮತ್ತೆ ಹಂಗೆ ಇಟ್ಕೊಂತಾರ ಅದನ್ನ. ಸೊ ಆ ಜನರಲ್ ಸೀಟ್ ನ ಇದು 601ರಿಂದ ಮತ್ತೆ ಹೋಗಿ ಅವನು ಮತ್ತೆ ಇದು ಇಟ್ರೇಷನ್, ಇದು 2ನೇ ಇಟ್ರೇಷನ್ ಬರುತ್ತೆ. 2ನೇ ಇಟ್ರೇಷನ್ ಅಲ್ಲಿ ಏನಾದ್ರು ಇಲ್ಲಿ ನೋಡ್ರಿ. ಸೊ 2ನೇ ಇಟ್ರೇಷನ್ ಅಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ 599 ಸ್ಟೂಡೆಂಟ್ಗೆ ಸೊ ಫಸ್ಟ್ ಟೈಮ್ ಅವನ್ಗೆ ಇಲ್ಲಿ ಸಿಕ್ಕಿರಲ್ಲ, ಅವನ್ಗೆ UVCಲಿ. ಸೊ ಇವ್ನ್ಗೆ UVC ಸಿಕ್ಕಿರಲ್ಲ ಸೀಟ್ಸ್. ಇಷ್ಟೊಂದು ಯಾಕೆ ಜನರಲ್ ಅಲ್ಲಿ ಅದು ಉಳಿತು ಅಂತ ಅಂದ್ರೆ ಸೀಟ್ಸ್. ಈಗೇನಾಗತ್ತೆ, ಇಲ್ಲಿ ಮೇಲ್ಗಡೆನೆ ಇರುತ್ತೆ. 150 ರ್ಯಾಂಕ್ ತಗೊಂಡಿರೋ ಮಕ್ಕಳಿಗೆ ಪ್ಯೂರ್ಲಿ ಜನರಲ್ ಇರ್ತಾರಲ್ವಾ,
ಸೊ ಆ ಜನರಲ್ ಸೀಟ್ ಉಳ್ಕೊಂತು. ಆ ಪ್ಯೂರ್ಲಿ ಜನರಲ್ ಇರೋರ್ಗೆ 150ಗೆ ನಿಂತೋಗಿರುತ್ತೆ, ಇಲ್ಲ 50ಗೆ ನಿಂತೋಗ್ಬಿಟ್ಟಿರುತ್ತೆ. 50 ರ್ಯಾಂಕ್ ತೆಗ್ದಿರೋನು ಈ UVC ಕಾಲೇಜನ್ನ, ಓಕೆನಾ. ಸೊ UVC ಕಾಲೇಜನ್ನ ಏನಾಗಿರುತ್ತೆ, ಅವನಿಗೆ ಸೀಟ್ ಸಿಕ್ಕಿರಲ್ಲ. 49 ರ್ಯಾಂಕಿಂಗಿಗೆ UVC ಸ್ಟಾಪ್ ಆಗಿರುತ್ತೆ. ಆದ್ರೆ ಆಫ್ಟರ್ ದ ಫೇಸ್ 2 ಈ UVC ನ ಯಾರು ತಗೊಂಡಿದ್ರು, ಈ SC ಈ ಸ್ಟೂಡೆಂಟ್ ರಿಸರ್ವೇಶನ್ ಬೇಸ್ ಮೇಲೆ ತಗೊಂಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇದು ಒಟ್ಟಾರೆ ಜನರಲ್ ಉಳಿತು ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಇಟ್ರೇಷನ್ ಅಲ್ಲಿ ಅದು ಯಾರಿಗೆ ಹೋಗ್ಬೇಕೋ ಅವ್ರಿಗೆ ಸಿಗತ್ತೆ, ಓಕೆನಾ. ಸೊ ಇಲ್ಲಿ ಈ ಸೆಕೆಂಡ್ ಫೇಸ್ ಅಲ್ಲಿ ಯಾವ ಕಾರಣಕ್ಕೂ ಜನರಲ್ ಪ್ಯೂರ್ ಜನರಲ್ ಹುಡುಗರು ಈ SNQ ಇರೋದೇ ಇಲ್ಲ ನಿಮಗೆ. DCT ಮಕ್ಕಳಿಗೆ SNQ ರಿಸರ್ವೇಶನ್ಸ್ ಇರೋದಿಲ್ಲ. ಯಾಕಂದ್ರೆ ಅವನ್ನ ಫಸ್ಟ್ PUC ಕೊಟ್ಬಿಟ್ಟಿರ್ತಾರೆ, PUC ಇಂದ ಬರ್ತಾರಲ್ವಾ. ಒಟ್ಟಾರೆ ಇಂಜಿನಿಯರಿಂಗ್ ಅಂತ ಅಂದ್ರೆ ಇಂಜಿನಿಯರಿಂಗ್ ಗೆ SNQ ಸೀಟ್ಸ್ ಇದೆ. ಬಟ್ ಇಂಜಿನಿಯರಿಂಗ್ ಇರೋ SNQ ಸೀಟ್ಸ್ ನ ಅದು ಇರೋದೇನೆ ತುಂಬಾ ಕಡಿಮೆ ರಿಸರ್ವೇಶನ್ ಸೀಟ್ಸ್. ಸೊ ಅದೇ ಒಂದು 6% ಇರುತ್ತೆ. ಸೊ ನಿಮಗೆ ಓವರ್ ಆಲ್ ನಿಮಗೆಲ್ಲ ರಿಸರ್ವೇಶನ್ ಇರೋದೇ 6%. SNQ ಸೀಟ್ಸ್ ಗಳು ಅಲ್ಲೇನಾದ್ರೂ PUC ಮಕ್ಕಳು ಯಾರು ತಗಂದಲೆ ಉಳಿಸ್ಕೊಂಡಿದ್ದು ಉಳಿದಿದ್ರೆ ಬರುತ್ತೆ. ನೀವೇ ಥಿಂಕ್ ಮಾಡಿ, SNQ ನ PUC ಮಕ್ಕಳು ಅಷ್ಟೊಂದು ಎಷ್ಟು 100 ಜನ ಪಾರ್ಟಿಸಿಪೇಟ್ ಅಂದ್ರೆ 100% ಪಾರ್ಟಿಸಿಪೇಷನ್ ಕೊಡ್ತಾರೆ. ಅಂದ್ರೆ ಒಂದು ಸೀಟ್ ಇದೆ ಅಂದ್ರೆ, ಒಂದು ಬ್ರಾಂಚ್ ಇದೆ ಅಂದ್ರೆ, ಒಂದು ಕಾಲೇಜಿಗೆ 100 ಇಂಟೇಕ್ ಇದೆ ಅಂದ್ರೆ ಅಲ್ಲಿ PUC ಅವ್ರಿಗೆ 100 ಇಂಟೇಕ್ ಅವ್ರು ಕಾಂಪಿಟೇಷನ್ ಕೊಡ್ತಾರೆ. ನಿಮಗಿರೋದೇ 6 ಸೀಟ್ಸ್ ಕಾಂಪಿಟೇಷನ್ ಕೊಡ್ತಾ ಇರೋದು. ಸೊ ನಿಮ್ಗೆ SNQ ಇರಲ್ಲ. ಇಲ್ಲಿ ಸೆಕೆಂಡ್ ಫೇಸ್ ನಲ್ಲಿ ಯಾವ ಕಾರಣಕ್ಕೂ ಪ್ಯೂರ್ಲಿ ಜನರಲ್ ಇರೋರ್ಗೆ ಮತ್ತೆ SNQ ಇರೋರ್ಗೆ ಸೀಟ್ಸ್ ಗಳು ಅಲಾಟ್ ಆಗಲ್ಲ. ಸೊ ಸೆಕೆಂಡ್ ಫೇಸ್ ಅಲ್ಲಿ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ, ನಿಮ್ಮ ಕ್ಯಾಟಗರಿ ರಿಸರ್ವೇಶನ್ ಇದ್ದು ಕ್ಯಾಟಗರಿ ರಿಸರ್ವೇಶನ್ ಇನ ಕನ್ನಡ ಮೀಡಿಯಂ ಜನರಲ್ ರೂರಲ್ ಸೀಟ್ಸ್ ಏನಾದ್ರು ಉಳ್ಕೊಂಡಿದ್ರೆ ಆ ಸೀಟ್ಸ್ ಗಳು ನಿಮ್ಗಳಿಗೆ ಸಿಗತ್ತೆ. ಓಕೆ, ಸೊ ಇಲ್ಲಿಗೆ ಫೇಸ್ 2 ಅಂದ್ರೆ ಏನು ಅಂತ ಆಯ್ತು. ಸೊ ಈಗ ಏನಾಗತ್ತೆ, ಆಫ್ಟರ್ ದ ಫೇಸ್ 2 ಕೂಡ ಏನಾಗತ್ತೆ, ಇನ್ನು ಸೀಟ್ಸ್ ಗಳು ಉಳಿದಿರ್ತದೆ. ಸೊ ಉಳಿದಿರೋ ಅಂತ ಸೀಟ್ ಅನ್ನ, ಓಕೆನಾ, ಸಪೋಸ್ ಜನರಲ್ ಅಲ್ಲೇನೆ ಸೀಟ್ಸ್ ಉಳಿಬಹುದು. ಸೆಕೆಂಡ್ ಫೇಸ್ ಅಲ್ಲಿ ಸೊ ಏನಾಗುತ್ತೆ, ಇಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ ನಾನು ತಗೊಳ್ತೀನಿ, ಸ್ಟೂಡೆಂಟ್ 38 ಸ್ಟೂಡೆಂಟ್, ಓಕೆನಾ. 38 ಸ್ಟೂಡೆಂಟಿನ ರ್ಯಾಂಕಿಂಗ್ ಏನಾಗಿದೆ, 55 ರ್ಯಾಂಕಿಂಗ್ ಇದೆ. ಸೊ ರ್ಯಾಂಕ್ ಇದು. ಸೊ ಈ ರ್ಯಾಂಕಿಂಗಿಗೆ ಅವನಿಗೆ ಜನರಲ್ ಅಲ್ಲೇ ಸೀಟ್ ಸಿಕ್ಕೋಗ್ಬಿಟ್ಟಿರುತ್ತೆ. ಓಕೆ, ಜನರಲ್ ಅಲ್ಲಿ ಒಂದ್ ಸೀಟ್ ಇತ್ತು, ಆ ಸೀಟ್ ತಗೊಂಡೋಗ್ಬಿಡುತ್ತೆ. ಸೊ ಅದಾದ್ಮೇಲೆ ಸೆಕೆಂಡ್ ಫೇಸ್ ನಂತರ 55ಗೆ ಏನಾಗುತ್ತೆ, ಅವ್ರಿಗೆ ಇವ್ರು ಮೆನ್ಷನ್ ಮಾಡಿರೋ 2ನೇ ಕಾಲೇಜ್ ಸಿಕ್ಕಿರುತ್ತೆ, UVC ಸಿಕ್ಕಿರುತ್ತೆ ಇವ್ರಿಗೆ ಸೀಟು. ಸಾರಿ, UVC ಜನರಲ್ ಮೆರಿಟ್ ಇಂದ ಸೀಟು ಇವ್ರಿಗೆ ಸಿಕ್ಕಿರುತ್ತೆ. ಆದ್ರೆ ಸೆಕೆಂಡ್ ಫೇಸ್, ಡ್ಯೂರಿಂಗ್ ದ ಸೆಕೆಂಡ್ ಫೇಸ್ ಅವ್ರಿಗೇನಾಯ್ತು, ಈ ಹುಡುಗ ಒಂದು ಫಾರ್ ಎಕ್ಸಾಂಪಲ್ ಇದು 2A ಹುಡುಗ ಅಂತ ಅನ್ಕೊಳ್ಳೋಣ. ಸೊ 2A ಜಿಗೆ ಸೀಟು ಅಲಾಟ್ ಆಗುತ್ತೆ. ಸೊ ಅವಾಗ ಏನಾಯ್ತು, ಈ ಜನರಲ್ ಸೀಟ್ ಬಿಟ್ಟು ಇಲ್ಲಿ ಇರಲ್ಲ ಇವ್ರಿಗೆ, 2A ಜಿ ಇಲ್ಲಿ ಸೀಟು ಇರಲ್ಲ. ಯಾವಾಗ ಫಸ್ಟ್ ಫೇಸ್ ಅಲ್ಲಿ ಇರಲ್ಲ, ಇಲ್ಲದೆ ಇರೋದಕ್ಕೆ UVC ಜನರಲ್ ಅಲ್ಲಿ ಸೀಟ್ ತಗೊಂಡಿರ್ತಾರೆ. ಸೆಕೆಂಡ್ ಫೇಸ್ ಅಲ್ಲಿ ಏನಾಯ್ತು, 2A ಕನ್ನಡ ಮೀಡಿಯಂ ಸೀಟ್ಸ್, 2A ಕನ್ನಡ ಮೀಡಿಯಂ, 2A ರೂರಲ್ ಸೀಟು 2A ಜಿ ಕನ್ವರ್ಟ್ ಆಯ್ತು. ಹಂಗಾಗಿ ಈ ರ್ಯಾಂಕ್ 55 ಸ್ಟೂಡೆಂಟಿಗೆ ಈಗೇನಾಯ್ತು, RV ಸೀಟ್ ಸಿಗಬಹುದು. ಯಾಕೆ ಹೇಳ್ರಿ, 2A ಜಿ ಇವಾಗ ಸೀಟ್ ಬಂತು ಆಫ್ಟರ್ ದ ಫೇಸ್. ಸೊ ಅಂದ್ರೆ ಈ ಸ್ಟೂಡೆಂಟ್ ಏನ್ ಮಾಡ್ದ, UVC ನ ಬಿಟ್ಬಿಟ್ಟ, UVC GM ಸೀಟ್ ನ ಬಿಟ್ಬಿಟ್ಟ. ಸೊ ಆಫ್ಟರ್ ದ ಸೆಕೆಂಡ್ ಫೇಸ್ ಯಾವುದಾದ್ರೂ ಪ್ಯೂರ್ ಜನರಲ್ ಸೀಟ್ಸ್ ಗಳೇನಾದ್ರೂ ಉಳಿದಿದ್ರೆ, ಓಕೆ, ಸೊ ಆಫ್ಟರ್ ದ ಸೆಕೆಂಡ್ ಅಲ್ಲಿ ಪ್ಯೂರ್ ಜನರಲ್ ಸೀಟ್ಸ್ ಗಳೇನಾದ್ರೂ ಉಳಿದಿದ್ರೆ 99.99% ಉಳಿಯಲ್ಲ ಮಕ್ಕಳೇ. ನಿಮಗೆ ಉಳಿದಲ್ಲೇ ಇರ್ಬೋದು. ಈ PUC ಇಂದ ಬರ್ತಾರಲ್ವಾ, PUC ಯಾಕಂದ್ರೆ ಅವ್ರಿಗೆ ತುಂಬಾ ಆಪ್ಷನ್ಸ್ ಇರುತ್ತೆ. ಅವರು ಮೆಕ್ಕಿಗೂ ಜಾಯಿನ್ ಆಗ್ಬೋದು, ECಗೂ ಜಾಯಿನ್ ಆಗ್ಬೋದು, CS ಗೂ ಆಗ್ಬೋದು. ಅವ್ರು ಕೊಟ್ಟಿರೋ
ಪ್ರಿಯಾರಿಟಿ ಬೇಸ್ ಮೇಲೆ, ಕರೆಕ್ಟ್ ಅಲ್ವಾ? ಆದ್ರೆ ನಿಮ್ದ್ರಲ್ಲಿ ಇಲ್ಲಿ ಬ್ರಾಂಚ್ ಫಿಕ್ಸ್ ಇರೋದೇ 6% ಸೀಟ್ಸ್ ಇರೋದೇ ಒಂದು 10 ಜನಕ್ಕೆ. 10 ಜನದಲ್ಲಿ ಯಾರು ಯೂಶಲಿ ನಮ್ದು DCT ಪ್ರಾಸೆಸ್ ಅಲ್ಲಿ ಜನರಲ್ ಸೀಟ್ಸ್ ಉಳಿಯಲ್ಲ. ಒಂದು ವೇಳೆ ಉಳಿದ್ರೆ ಇವನ್ನ ಏನಂತಾರೆ ಅಂತಂದ್ರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಕರೀತಾರೆ. ಸೊ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಕರೀತಾರೆ. ಸೊ ಈ ತರ ಉಳಿದಿರುವಂತ GM ಸೀಟ್ ಓಕೆನಾ, ಬರೀ GM ಸೀಟ್ಸ್ಗಳನ್ನ ಇದು ಕಾನ್ಸಿಕ್ವೆನ್ಷಿಯಲ್ ಸೀಟ್ಸ್ ಅಂತ ಹೇಳ್ತಾರೆ. ಸೊ ಇದನ್ ಬಿಟ್ಟು ಬೇರೆ ತರ ಸೀಟ್ಸ್ ಗಳು ಉಳಿಬಹುದು. ಓಕೆನಾ, ಆಫ್ಟರ್ ದ ಸೆಕೆಂಡ್ ರೌಂಡ್ ಸೊ ಆಫ್ಟರ್ ದ ಸೆಕೆಂಡ್ ಫೇಸ್ ಯಾವೆಲ್ಲ ಸೀಟ್ಸ್ ಗಳು ಅದೆಲ್ಲಾದ್ರೂ ಉಳಿಲಿ ಸ್ಟೂಡೆಂಟ್ಸ್. ಅದು 2A ಈಗ 2AG ಉಳಿದ್ವು ಅಲ್ವಾ, ಈಗೆಲ್ಲ ಎಲ್ಲಿ ಉಳಿದಾವೆ? ಇವನ್ನೆಲ್ಲ 0 ಮಾಡಾಕ್ಬಿಟ್ರು, ಹೌದಾ? ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಉಳಿದಿದ್ದು ಹಂಗೆ ಇದಾವೆ. ಸೊ ಇವೆಲ್ಲ 0 ಆಯ್ತು. ಫೇಸ್ 1 ನಂತರ ಇವನ್ನೆಲ್ಲ ಇಲ್ಲಿ ಕನ್ವರ್ಟ್ ಮಾಡಿದ್ರು, ಅಂದ್ರೆ ಇಲ್ಲಿ 0 ಆಯ್ತು, ಯಾವ ಸೀಟ್ಸ್ ಗಳು ಇಲ್ಲ. ಸೊ ಈಗ ನಮ್ಗೆ ಇಲ್ಲೆಲ್ಲ ಏನ್ ಕನ್ವರ್ಟ್ ಆಗಿತ್ತು? ಈಗ SCG, STG, 2AG, 2BG, 3AG, 3BG, ಮತ್ತೇನ್ ಸಿಗ್ತದೆ? ಕ್ಯಾಟ್ G. ಓಕೆ, ಈ ಜನರಲ್ ಅಲ್ಲಿ ಅಕಸ್ಮಾತ್ ಆಗಿ ಸೀಟ್ ಉಳಿದಿರ್ಬೋದು. ಯಾಕಂದ್ರೆ ಆ ಜನರಲ್ ಅಲ್ಲಿ ಸೀಟ್ ತಗೊಳಕಿನ ಮುಂಚೆನೆ ಪ್ಯೂರ್ ಜನರಲ್ ಅಲ್ಲೇನೆ ಅವ್ರಿಗೆ ತಗೊಳಕ್ ಆಪ್ಷನ್ಸ್ ಇರುತ್ತೆ. ನಾನು ಇದನ್ನ ಮುಂಚೆನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವಾಗ್ಲೂ ಅಷ್ಟೇ, ಯಾರ್ಯಾರಿಗೆ ಕ್ಯಾಟಗರಿ ರಿಸರ್ವೇಶನ್ ಇರುತ್ತೆ ಪ್ಯೂರ್ಲಿ ಜನರಲ್ ಅಲ್ಲಿ ಸೀಟ್ ಇದ್ರೆ ಅಲ್ಲಿ ತಗೊಂಡ್ಬಿಡ್ತಾರೆ. ಅಲ್ಲಿ ಇಲ್ಲ ಅಂದಾಗ ಎಲ್ಲೋಗುತ್ತೆ? ಫಸ್ಟ್ ಕ್ಯಾಟಗರಿ ಕನ್ನಡ ಮೀಡಿಯಂ ರೂರಲ್, ಆಮೇಲೆ ಹೆಂಗಿದ್ರು ಪ್ಯೂರ್ಲಿ, ಆಮೇಲೆ ಏನಾಗುತ್ತೆ ಇವರ ಕ್ಯಾಟಗರಿ G ಒಳಗ್ ಬರ್ತಾರೆ. ಕ್ಯಾಟಗರಿ G ಅದು 2ನೇ ಫೇಸ್ ಅಲ್ಲಿ ಬರೋದು. ಬಟ್ ಇವ್ರಿಗೆ 2ನೇ ಫೇಸ್ ಬರಕಿನ ಮುಂಚೆನೆ ಸೀಟ್ಸ್ ಸಿಕ್ಕೋಗಿ ಈ ಸೀಟ್ಸ್ ಏನಾದ್ರೂ ಅನ್ಫಿಲ್ಡ್ ಆಗಿ ಉಳಿದ್ರೆ, ಸೊ ಇಲ್ಲ ಏನಾದ್ರೂ ಸೀಟ್ಸ್ ಉಳಿದ್ರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಏನಾದ್ರೂ ಸೀಟ್ಸ್ ಉಳಿದಿದ್ರೆ, ಎಕ್ಸ್ ಡಿಫೆನ್ಸ್ ಅವರು ಯಾರು ಇಲ್ಲಪ್ಪ ಅಂತ ಅಂದ್ರೆ, ಸಪೋಸ್ ಅದ್ರಲ್ಲೂ ಎಲ್ಲ ಯಾರು ಇಲ್ಲಿ ಅಪ್ಲೈ ಮಾಡಿಲ್ಲ ಅನ್ನಂಗಿದ್ರೆ, ಇದ್ರಲ್ಲಿ ಏನಾದ್ರೂ ಉಳಿದಿದ್ರೆ ಸೀಟ್ಸು, ಅಥವಾ ಯಾರೋ NCCನೋ ಸ್ಪೋರ್ಟ್ಸೋ ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳೇ ಯಾರು ಇಲ್ಲ ಅಂತ ಅಂದಿದ್ರೆ, ಅಂದ್ರೆ ಇರೋರು ಯಾರು ಅಪ್ಲೈ ಮಾಡಿಲ್ಲ, ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳು ಇದ್ದು ಕೂಡ ಈಗ ಯಾವ್ದೋ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಅಂತ ಬರುತ್ತೆ ನಮಗೆ ಡಿಪ್ಲೊಮಾದಲ್ಲಿ. ನೀವು ಮೆಡಿಕಲ್ ನಾರ್ಮಲ್ PU ಥ್ರೂ ಇಂಜಿನಿಯರಿಂಗ್ ಆದ್ರೆ ಸ್ಟೂಡೆಂಟ್ಸ್ ಅಲ್ಲೆಲ್ಲ ಉಳಿಯೋದು ಸ್ವಲ್ಪ ಕಷ್ಟ. ಈ ತರ ಸೀಟ್ಸ್ ಗಳು ನಮ್ದ್ರಲ್ಲಿ ಉಳಿಬಹುದು. ಯಾಕೆ? ಫಾರ್ ಎಕ್ಸಾಂಪಲ್ CS ಬ್ರಾಂಚಿಗೆ UBDT ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಫಿಸಿಕಲಿ ಡಿಸೇಬಲ್ಡ್ ಅವರಿಗೆ 1 ಸೀಟ್ ಅಂತ ರಿಸರ್ವ್ ಇಟ್ಟಿರ್ತಾರೆ. ಓಕೆನಾ? ಸೊ ಕರ್ನಾಟಕದಲ್ಲಿ ಎಷ್ಟು ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳಿದ್ದಾರೆ, ಒಂದು ಎಕ್ಸಾಂಪಲ್ ಹೇಳ್ತಿರೋದು, ಅವರೆಲ್ಲಾರು ಮೋಸ್ಟ್ ಪ್ರೊಬಬಲಿ ಬೇರೆ ಬ್ರಾಂಚಸ್ ಅಲ್ಲೇ ಜಾಸ್ತಿ ಇರಬಹುದು. ಅಂದ್ರೆ ಆ ಮಕ್ಕಳು ಬೇರೆ ಬ್ರಾಂಚಸ್ ನ ತಗೊಂಡಿರ್ಬೋದು. CS ಅಲ್ಲಿ ಇದ್ದಿದ್ದು ಓವರ್ ಆಲ್ ಕರ್ನಾಟಕದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋರಲ್ಲಿ ಇಬ್ರು ಮಾಡಿದ್ರು. ಆ ಇಬ್ರಿಗೂ ಆಲ್ರೆಡಿ ಅವರಿಗೆ ಆ ಇಬ್ರು ಕೂಡ ಒಂದು ರ್ಯಾಂಕಿಂಗ್ ಚೆನ್ನಾಗಿ ತಗೊಂಡು ಅವ್ರಿಗೆ ಬೇರೆ ಯಾವ್ದೋ ಒಂದು ರಿಸರ್ವೇಶನ್ ಅಲ್ಲಿ ಸೀಟ್ಸ್ ಸಿಕ್ಕಿ ಸಪೋಸ್ ಈ ಸೀಟ್ ಹಂಗೆ ಉಳಿದಿರಬಹುದು. ಯಾರು ಈ ಬ್ರಾಂಚ್ ಅಲ್ಲಿ CS ಬ್ರಾಂಚ್ ಅಲ್ಲಿ ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳು ಇದ್ರೂ ಕೂಡ UBDT ಯಾರು ಚೂಸ್ ಮಾಡಿರಲ್ಲ. ಯಾಕಂದ್ರೆ ಅವ್ರ ರ್ಯಾಂಕಿಂಗ್ ಅವ್ರ ಕಾಲೇಜ್ ಬೇಸ್ ಮೇಲೆ ಹೋಗ್ಬೇಕು, ಕರೆಕ್ಟ್ ಅಲ್ವಾ? ಆ ಮಕ್ಳು ಯಾರು ಯಾವ್ದೋ ಒಂದು ಕಾಲೇಜನ್ನ, ನಾನು ಎಕ್ಸಾಂಪಲ್ ತಗೊಂತಿರೋದು, ಯಾವ್ದೋ ಒಂದು ಕಾಲೇಜನ್ನ ಅವ್ರು ಚೂಸೇ ಮಾಡಿಲ್ಲ, ಅವಾಗ ಸೀಟ್ಸ್ ಗಳು ಉಳಿದಿರುತ್ತೆ. ಸೊ ಈಗ ಉಳಿದಿರೋ ಎಲ್ಲಾ ಸೀಟ್ಸ್ ಗಳನ್ನು ಏನ್ ಮಾಡ್ತಾರೆ? GM ಗೆ ಕನ್ವರ್ಟ್ ಮಾಡ್ತಾರೆ. ಅರ್ಥ ಆಗ್ತಿದೆನಾ? ಸೊ ಥರ್ಡ್ ಫೇಸ್ ಅಲ್ಲಿ ಎಲ್ಲ ಇದರಲ್ಲಿ ಎಲ್ಲೆಲ್ಲಿ ಉಳಿದಿದ್ದಾವೆ ಎಲ್ಲಾದು GM ಕನ್ವರ್ಟ್ ಆಗುತ್ತೆ. ಈಗ GM ಕನ್ವರ್ಟ್ ಆಗಿ ಮತ್ತೆ ರ್ಯಾಂಕ್ ನಂಬರ್ 1 ಇಂದ ರ್ಯಾಂಕ್ ನಂಬರ್ 50K ವರೆಗೂ ಫಸ್ಟ್ ಹುಡುಗಂಗೆ ಪ್ರಿಯಾರಿಟಿ ಚೆಕ್ ಮಾಡ್ತಾ ಬರುತ್ತೆ. ಅಂದ್ರೆ ಈ ಕಾಲೇಜಲ್ಲಿ ಇಷ್ಟು ಸೀಟ್ಸ್ ಗಳಿದಾವೆ, ಆಯಾ ಕಾಲೇಜಿನ ಸೀಟ್ಸ್ ಅಲ್ಲಲ್ಲಿಗೆ ಕನ್ವರ್ಟ್ ಆಗುತ್ತೆ. ಓಕೆನಾ? ಅಂದ್ರೆ UBDT ನಾನು ಈಗ ತೋರಿಸಿದ್ನಲ್ವಾ, ಇಲ್ಲಿ ಯಾವಾದ್ರೂ ಇಲ್ಲಿ ಏನೇನೇನೇನೇನೇನು ಉಳಿದಿದ್ದಾವೆ ಅವೆಲ್ಲ ಬಂದ್ರೆ ಇಲ್ಲಿ ಜನರಲಿ ಕುತ್ಕೊಳ್ಳುತ್ತೆ ಆ ಕಾಲೇಜಿನ ಆ ಬ್ರಾಂಚಿಗೆ. ಸೊ ಫಾರ್ ಎಕ್ಸಾಂಪಲ್ UBDT, ಓಕೆನಾ, ಇಲ್ಲಿ EC ಬ್ರಾಂಚ್ ಅಂದ್ರೆ ಇಲ್ಲಿ ಯಾರು ತಗೊಂಡಿಲ್ಲಪ್ಪ,
ಇದು SEGನ ಯಾರು ಮುಟ್ಟಿಲ್ಲ ಒಂದ್ ಸೀಟ್ನ, ಅಥವಾ ಇಲ್ಲಿರೋ ಫಿಸಿಕಲಿ ಡಿಸೇಬಲ್ ಸೀಟನ್ನ ಯಾರು ಮುಟ್ಟಿಲ್ಲ ಒಂದ್ ಸೀಟನ್ನ. ಓಕೆನಾ, ಫಿಸಿಕಲಿ ಡಿಸೇಬಲ್ ಮಕ್ಕಳು ಇರ್ತಾರೆ, ಆದ್ರೆ ಅವ್ರು ಯಾರು ECನೂ ಇರ್ತಾರೆ, ಅವ್ರು ಯಾರು UBDT ಕಾಲೇಜಿನ ಅವರ ಆಪ್ಷನ್ ಎಂಟ್ರೀಸ್ ಅಲ್ಲಿ ಎಂಟ್ರಿ ಮಾಡದಲ್ಲೇ ಇರಬಹುದು, ಇರುತ್ತೆ, ಈ ತರ ಸಾಕಷ್ಟು ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನಾಯ್ತು, ಈಗ GMಗೆ 2 ಸೀಟ್ ಅಂತ ಬರ್ತದೆ. ಈಗ ಮತ್ತೆ ರ್ಯಾಂಕ್ ನಂಬರ್ 1 ಇಂದ ಸರ್ಚ್ ಮಾಡ್ಕೊಂಡ್ರು ಜನರಲ್ ಮೆರಿಟ್ ಮಕ್ಕಳಿಗೆ. ಸೊ ಯಾವುದೋ ಒಂದು ಜನರಲ್ ಮೆರಿಟ್ ಸ್ಟೂಡೆಂಟ್, ಓಕೆನಾ, ಫಾರ್ ಎಕ್ಸಾಂಪಲ್ 305 ಸ್ಟೂಡೆಂಟ್ UBDT ಕೊಟ್ಟಿರ್ತಾರೆ. ಸೊ 305 ಅವನಿಗೆ ಜನರಲ್ ಮೆರಿಟ್ ಬಿಟ್ರೆ ಇನ್ನೇನೂ ಇರೋದಿಲ್ಲ ಸೀಟು. ಸೊ ಕರೆಕ್ಟ್ 304ಗೆ ಜನರಲ್ ಮೆರಿಟ್ UBDT ಖಾಲಿ ಆಗೋಗಿರುತ್ತೆ, 304 ರ್ಯಾಂಕಿಂಗ್ ಅಲ್ಲಿ ಖಾಲಿ ಆಗೋಗಿರುತ್ತೆ. ಈಗ ಥರ್ಡ್ ಫೇಸ್ ಅಲ್ಲಿ ಏನಾಯ್ತು, 2 ಸೀಟ್ಸ್ ಗಳು ಅವೈಲಬಲ್ ಬಂದ್ವು. ಸೊ ಅವನಿಗೆ ಫಸ್ಟ್ ಫೇಸ್ ಅಲ್ಲಿ ಸೀಟ್ ಸಿಕ್ಕಿರ್ಲಿಲ್ಲ UBDTಲಿ 305 ಹುಡುಗಂಗೆ. ಈಗ ಏನಾಯ್ತು, 305 ಹುಡುಗಂಗೆ ಸೀಟ್ಸ್ ಸಿಗ್ತದೆ ಥರ್ಡ್ ಫೇಸ್ ಅಲ್ಲಿ. ಸೊ ಇದಿಷ್ಟು ಫೇಸಸ್ ನ ಮುಗಿದ ನಂತರ ನಿಮಗೆ ರಿಸಲ್ಟ್ ಅನ್ನ, ಫಸ್ಟ್ ರೌಂಡ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದು. ಸೊ ಇದು ಯಾವ್ದೋ ಫೇಸ್ ಅಲ್ಲಿ ಉಳಿತು, ಇದು ನಿಮಗೆ ಗೊತ್ತಾಗಲ್ಲ ಸ್ಟೂಡೆಂಟ್ಸ್. ಅಲ್ಲಿ KE ಬೋರ್ಡ್ ಅವ್ರಿಗೆ ಅವೆಲ್ಲ ಕಾಣಿಸ್ತಾ ಇರ್ತವೆ, ಅಂದ್ರೆ ಅವರು ಏನು ಬದಲಿಸಕ್ ಬರಲ್ಲ. ದಟ್ ಇಸ್ ಕೈಂಡ್ ಆಫ್ ಸಾಫ್ಟ್ವೇರ್, ಒಂದು ಕಂಪ್ಯೂಟರ್ ಅದು. ಸೊ ಅಲ್ಲಿ ಒಂದು ಕೋಡಿಂಗ್ ಏನಂದ್ರೆ ಇಟ್ ವಿಲ್ ಬಿ ವರ್ಕ್ ಫಾರ್ ಕಂಪ್ಲೀಟ್ಲಿ ಒಂದೇ ತರ ವರ್ಕ್ ಆಗುತ್ತೆ. ಸೊ ಇಲ್ಲಿಗೆ ನಿಮ್ದು ಏನಾಗ್ತದೆ, ಸೊ ಥರ್ಡ್ ಫೇಸ್ ಅಲ್ಲಿ ಇರೋದೇನಾಯ್ತು, ಥರ್ಡ್ ಫೇಸ್ ನಂತರ ಎಷ್ಟು ಸೀಟ್ಸ್ ಉಳಿದಿದೆ, ಏನು ಉಳಿದಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಕೇವಲ ರ್ಯಾಂಕಿಂಗ್ ಮೇಲ್ಗಡೆಗೆ ಮಾತ್ರನೇ ಇದಾಗತ್ತೆ. ಅಂದ್ರೆ ನಾನು ಅವಾಗ್ಲೇನೆ ಹೇಳಿದ್ನಲ್ವಾ, ಸೊ ನೀವು ಕೊಟ್ಟಿರೋ ಆಪ್ಷನ್ ಎಂಟ್ರಿಗಿನ ಮೇಲ್ಗಡೆ ಇರೋ ಕಾಲೇಜಸ್ ಮಾತ್ರನೇ ಚೆಕ್ ಆಗುತ್ತೆ. ನಿಮ್ಗೆ ಅಲಾಟ್ ಆಗಿದ್ರೆ, ಅಂದ್ರೆ ಫೇಸ್ 1 ಅಲ್ಲಿ ಅಲಾಟ್ ಆಗಿದ್ರೆ, ಫೇಸ್ 2 ಆಗಿದ್ರೆ ಸೊ ಆಗತ್ತೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನ್ ಹೇಳ್ಬೇಕು, ಇದು ಎಲ್ಲಿವರೆಗೂ ಈ ತರದ ಇಟ್ರೇಷನ್ ನಡೆಯುತ್ತೆ. ಓಕೆ, ಸೊ ಈಗ ಒಂದು ಸ್ಮಾಲ್ ಸಮರಿ ಕೊಡ್ತೀನಿ, ಸೊ ದಟ್ ನಿಮ್ಗೆ ಇನ್ನ ಇಷ್ಟೊಂದು ಎಕ್ಸಾಂಪಲ್ಸ್ ಅಲ್ಲಿ ಕಿಚಿ ಆಗಿರೋದು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಫಸ್ಟ್ ಫೇಸ್ 1 ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಡೇಟ್ ಫ್ರೀಸ್ ಆಗುತ್ತೆ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಕೊಡ್ತಾರೆ. ಆಪ್ಷನ್ ಎಂಟ್ರಿ ನಿಮಗೆ ಬೇಕಾದಂಗ್ ಮಾಡಬಹುದು, ಎಷ್ಟು ಕಾಲೇಜ್ ಬೇಕೋ ಅಷ್ಟು ಕಾಲೇಜ್ ಹಾಕ್ಬಹುದು. ಸ್ಟೂಡೆಂಟ್ಸ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಾಲೇಜ್ಗಳನ್ನ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಂಪಾರ್ಟೆಂಟ್ ಆಪ್ಷನ್ ಎಂಟ್ರಿ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ವಿಡಿಯೋನ ನಾನು ರಿಲೀಸ್ ಮಾಡಿದ್ದೀನಿ. ಬೇಕಂದ್ರೆ ಇದ್ರಲ್ಲಿ ಎಲ್ಲಾ ಲಿಂಕ್ಸ್ ಗಳನ್ನು ಈ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ, ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಡೇಟ್ ಮುಗಿಯುತ್ತೆ, ಡೇಟ್ ಎಂಡ್ ಆದ್ಮೇಲೆ ಕಂಪ್ಯೂಟರ್ ಫೇಸ್ 1 ಅನ್ನ ಸ್ಟಾರ್ಟ್ ಮಾಡುತ್ತೆ. ಫೇಸ್ 1 ಅಲ್ಲಿ ಫಸ್ಟ್ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಶನ್ ಅಲ್ಲಿ ಫಿಸಿಕಲಿ ಡಿಸೇಬಲ್ ಮಕ್ಕಳಿಗೆ, NCC ಅವ್ರಿಗೆ, ಸ್ಪೋರ್ಟ್ಸ್ ಅವ್ರಿಗೆ ಸೀಟ್ ಕೊಡುತ್ತೆ. ಹೇಗೆ ಕೊಡುತ್ತೆ, ಯಾರಿಗೆ ಹೆಂಗ ಅಲಾಟ್ ಆಗುತ್ತೆ ಅನ್ನೋಂಥದ್ದು ಅದು ಅಲಾಟ್ಮೆಂಟ್ ಅಲ್ಲಿ ಚೆಕ್ ಮಾಡ್ಕೊಳ್ರಿ. ಓಕೆ, ಫಿಸಿಕಲಿ NCC ಸೀಟ್ ಅಲಾಟ್ಮೆಂಟ್, ಸ್ಪೋರ್ಟ್ಸ್ ಸೀಟ್ ಅಲಾಟ್ಮೆಂಟ್, ಫಿಸಿಕಲಿ ಡಿಸೇಬಲ್ ಸೀಟ್ ಅಲಾಟ್ಮೆಂಟ್ ಅನ್ನೋದನ್ನ ನಾನು ವಿಡಿಯೋ ರಿಲೀಸ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಸೀಟ್ ಅಲಾಟ್ ಆಗುತ್ತೆ. ಸೊ ಅದಾದ್ಮೇಲೆ ನಾನು ಹೆಂಗೆ ಹೇಳಿರೋಂಥದ್ದು ಅಂದ್ರೆ ಇಂಜಿನಿಯರಿಂಗ್ ಅವ್ರಿಗೆ ಸೀಟ್ ಅಲಾಟ್ ಆಗುತ್ತೆ. ಸೊ ಇಂಜಿನಿಯರಿಂಗ್ ಅವ್ರಿಗೆ ಫಸ್ಟ್ ಜನರಲ್ ಮೆರಿಟ್ ಸರ್ಚ್ ಆಗುತ್ತೆ. ಜನರಲ್ ಮೆರಿಟ್ ಅಲ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಕ್ಯಾಸ್ಟ್ ರಿಸರ್ವೇಶನ್ ಅಲ್ಲಿ ಸೀಟ್ಸ್ ಗಳನ್ನ ಚೆಕ್ ಆಗುತ್ತೆ. ಓಕೆ, ಕ್ಯಾಸ್ಟ್ ರಿಸರ್ವೇಶನ್, ಕ್ಯಾಸ್ಟ್ ಅಲ್ಲೂ ಕೂಡ ಕ್ಯಾಸ್ಟ್ ಜನರಲ್, ನಿಮ್ಮ ಕ್ಯಾಸ್ಟ್ ಜನರಲ್ ಅಲ್ಲಿ ಸೀಟ್ಸ್ ನೋಡುತ್ತೆ. ಕ್ಯಾಸ್ಟ್ ಜನರಲ್ ಅಲ್ಲಿ ಇಲ್ಲ ಅಂತಂದ್ರೆ ಕ್ಯಾಸ್ಟ್ ಕನ್ನಡ ಮೀಡಿಯಂ ಅಲ್ಲಿ ನೋಡುತ್ತೆ, ನಿಮ್ಮ ಕ್ಯಾಸ್ಟ್ ರೂರಲ್ ಅಲ್ಲಿ ನೋಡುತ್ತೆ ಸೀಟ್ಸ್ ಗಳನ್ನ. ಓಕೆನಾ, ನಿಮ್ಗೆ ಅಪ್ಲಿಕೇಬಲ್ ಆದ್ರೆ ನೋಡುತ್ತೆ. ಓಕೆನಾ, ಇದಿಷ್ಟು ಆಗಿದ್ಮೇಲೆ ಸೊ ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ನಿಮ್ಗೆ ಅಪ್ಲಿಕೇಬಲ್ ಆದ್ರೆ ಸಿಗುತ್ತೆ, ಡಿಫೆನ್ಸ್ ಅಪ್ಲಿಕೇಬಲ್ ಆದ್ರೆ ಸಿಗುತ್ತೆ. ಸೊ ಇದೆಲ್ಲದನ್ನ ಸೀಟನ್ನ ಹೆಂಗ್ ಚೆಕ್ ಆಗುತ್ತೆ ಅಂದ್ರೆ ಬೇಸ್ಡ್ ಆನ್ ದ ರ್ಯಾಂಕ್. ಸೊ ನೀವು ಕೊಟ್ಟಿರೋ ಪ್ರಿಯಾರಿಟಿ ಕಾಲೇಜ್ 1, ಸೊ ಪ್ರಿಯಾರಿಟಿ ಕಾಲೇಜ್ 2, ಸೊ ಕಾಲೇಜ್ 2. ಸೊ ಈ ಕಾಲೇಜಿನ ಈ ಎಲ್ಲಾ ಸೀಟ್ಸ್ ಗಳನ್ನ ನೋಡ್ಕೊಂಡು ಚೆಕ್ ಆಗುತ್ತೆ. ಯಾವ್ದಾದ್ರು ಸೀಟ್ಸ್ ಗಳು ಉಳಿದಿದ್ರೆ ಸೊ ಫೇಸ್ 2 ಅಲ್ಲಿ ಏನಾಗತ್ತೆ ಅಂತ ಅಂದ್ರೆ ಫೇಸ್ 2 ಅಲ್ಲಿ ಕನ್ನಡ ಮೀಡಿಯಂ ರೂರಲ್ಗಳು
ಅವುಗಳ ಕ್ಯಾಸ್ಟ್ ಜನರಲ್ಲಿಗೆ ಕನ್ವರ್ಟ್ ಆಗುತ್ತೆ. ಸೊ ನಾನು ಈಗಾಗಲೇ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿರೋ ಪ್ರಕಾರ ಈಗ ನಾನು ಮಾತಾಡೋದು ನಿಮಗೆ ಐಡಿಯಾ ಬರುತ್ತೆ. ಸೊ ರೂರಲ್ ಕನ್ನಡ ಮೀಡಿಯಂಗಳು ಕ್ಯಾಸ್ಟ್ ಜನರಲ್ಲಿಗೆ ಕನ್ವರ್ಟ್ ಆಗುತ್ತೆ. ಕೇವಲ ಜನರಲ್ ಅವ್ರು ಮಾತ್ರನೇ ಪಾರ್ಟಿಸಿಪೇಟ್ ಮಾಡಬಹುದು. GM ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಕ್ ಸಾಧ್ಯ ಆಗಲ್ಲ, ಅವ್ರಿಗೆ ಸೀಟ್ ಸಿಗಲ್ಲ. ಸೊ ಇನ್ನು ಯಾವಾದ್ರೂ ಫೇಸ್ 2 ಅಲ್ಲಿ ಉಳಿದಿದ್ರೆ ಸೀಟ್ಸ್ಗಳು, ಸೊ ಫೇಸ್ 3 ಎಲ್ಲಾ ಉಳಿದಿರುವಂತ ಆಲ್ ಅನ್ಫಿಲ್ಡ್ ಸೀಟ್ಸ್ಗಳನ್ನ ಏನಾಗಿ ಕನ್ವರ್ಟ್ ಮಾಡ್ತಾರೆ? ಜನರಲ್ ಮೆರಿಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆಲ್ ಅನ್ಫಿಲ್ಡ್ ಇವುಗಳನ್ನ ಜನರಲ್ ಮೆರಿಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇದು ಪ್ರತಿ ಒಂದು ಫೇಸ್ನು, ಸೊ ಇದು ನಿಮಗೆ ಇದೇ ತರಾನೇ. ಸೊ ಫಸ್ಟ್ ಈ ಫೇಸ್ ಅಲ್ಲಿ ಇದೇನಾಗತ್ತಲ್ವಾ, ಸೊ ಇಲ್ಲ ಆಗೋದೆ ಅಂದ್ರೆ ನಿಮಗೆ ಒಂದು ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಎಕ್ಸಾಂಪಲ್ ರೂಪಶ್ರೀ UBDT ಕಾಲೇಜ್, ಸೊ ಇಲ್ಲಿ ನಮ್ಮ ರಿಸರ್ವೇಶನ್, ಸೊ ಹಿಂಗೆ ಅದು ಇದೇ ತರಾನೇ ಮತ್ತೈತಾ ಅಂತ ಅದನ್ನೊಂದು ಎಷ್ಟೊಂದ್ ಸರಿ ಚೆಕ್ ಮಾಡುತ್ತೆ. ಸೊ ಕನ್ಫರ್ಮ್ ಆದ್ಮೇಲೆ ಅಂದ್ರೆ n ನಂಬರ್ ಆಫ್ ಇಟ್ರೇಷನ್ ಅಲ್ಲಿ ಚೆಕ್ ಆಗುತ್ತೆ. ಸೊ ಇದಾದ್ಮೇಲೆ ಹೆಂಗೆ ಚೆಕ್ ಆಗುತ್ತೆ ಅಂದ್ರೆ ಫೇಸ್ 1 ಅಲ್ಲೇನೆ ಚೆಕ್ ಆಗುತ್ತೆ ಫುಲ್ಲು. ಎಲ್ಲಿಂದ? ರ್ಯಾಂಕ್ 1 ಇಂದ ರ್ಯಾಂಕ್ 50K ಫುಲ್ ಲಾಸ್ಟ್ ರ್ಯಾಂಕ್ ವರ್ಗು. ಸೊ ಲಾಸ್ಟ್ ರ್ಯಾಂಕ್ ವರ್ಗು, ಸೊ 1 ರಿಂದ ಲಾಸ್ಟ್ ರ್ಯಾಂಕ್ ವರ್ಗು ಇಲ್ಲೇ ಇಟ್ರೇಷನ್ ಸಾಕಷ್ಟು ಸರಿ ಅದು ಚೆಕ್ ಮಾಡುತ್ತೆ. ಸೊ ಅದಾದ್ಮೇಲೆ ಫೇಸ್ 1 ಫೇಸ್ 2 ಸರ್ಚ್ ಮಾಡುತ್ತೆ. ಆಮೇಲೆ ಫೇಸ್ 1 ಫೇಸ್ 2 ಫೇಸ್ 3 ಇಟ್ರೇಷನ್ಸ್ ಗಳ ನಡೆಯುತ್ತೆ. ಸೊ ಇಲ್ಲಿ n ನಂಬರ್ ಆಫ್ ಇಟ್ರೇಷನ್ ನಡೆದು ನಡೀತಾ ಇರುತ್ತೆ. ಆಮೇಲೆ ಎಲ್ಲಿವರೆಗೂ ನಡೆಯುತ್ತೆ, ಯಾಕಂದ್ರೆ ಒಬ್ರು ಚೇಂಜ್ ಆದ್ರೂ ಸೀಟ್ಸ್ ಗಳು ಬದಲಾಗ್ತಾ ಇರುತ್ತೆ. ಒಂದ್ ಚೇಂಜ್ ಆದ್ರೆ ಮತ್ತೆ ಇನ್ನೆಲ್ಲರಿಗೂ ಸೀಟ್ಸ್ ಬದಲಾಗುತ್ತೆ. ಸೊ ಕಂಪ್ಯೂಟರ್ ಆಗೋದ್ರಿಂದ ತುಂಬಾ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಆಗುತ್ತೆ ಸ್ಟೂಡೆಂಟ್ಸ್ ಇದು. ಸೊ ಈ ಇಟ್ರೇಷನ್ ಎಲ್ಲಿಗೆ ಸೀಟ್ ಸಿಗುತ್ತೆ ಅಂದ್ರೆ ಕ್ಯಾಟಗರಿ, ಕ್ಯಾಸ್ಟ್ ಕ್ಯಾಟಗರಿ ಇಲ್ಲಿ ಸೀಟ್ಸ್ 0 ಆಗ್ಬೇಕು. ಅಂದ್ರೆ ಕ್ಯಾಸ್ಟ್ ಕ್ಯಾಟಗರಿಲಿ ಯಾವುದೇ ಸೀಟ್ಸ್ ಉಳಿಬಾರ್ದು. ಸೊ ಸರಿ ಕೊಟ್ರು ಎಲ್ಲ ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್ಸ್, ಕ್ಯಾಸ್ಟ್ ಇರೋರ್ಗೆ ಕನ್ನಡ ಮೀಡಿಯಂ ಇವೆಲ್ಲ ಸೀಟ್ಸ್ ಗಳನ್ನ ಕೊಡುತ್ತೆ. ಸೊ ಅದಾದ್ಮೇಲೆ ನೋ ಚೇಂಜ್ ಆಫ್ ಅಲಾಟ್ಮೆಂಟ್, ಅಂದ್ರೆ ಅದೇ ನಾನು ಅವಾಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ನಲ್ಲ ಮಕ್ಕಳೇ, ಆ 555 ಅಲ್ಲಿ NCC ಉಳಿತು ಅಂತ, ಇನ್ನೊಂದ್ರಲ್ಲಿ ಎಲ್ಲೋ UVC ಉಳಿತು ಅಂತ ಎಕ್ಸಾಂಪಲ್ ತೋರಿಸಿದ್ನಲ್ವಾ. ಸೊ ಎಲ್ಲಾರ್ಗೂ ಕೊಟ್ಕೊಂಡು ಯಾರಿಗೂ ಇನ್ನ ಅಲಾಟ್ಮೆಂಟ್ ಉಳ್ದಿಲ್ಲ ಅನ್ನೋಂಥದ್ದಾಗತ್ತೆ. ಸೊ ಅಲ್ಲಿವರೆಗೂ 1 ಸರಿ ಇಲ್ಲ 2 ಸರಿ ಇಲ್ಲ 150 200 1000 ಸರಿ ಬೇಕಾದ್ರೂ ಇದೀಗ ಚಕ್ ಆಗ್ಬಹುದು. ಸೊ ಕಂಪ್ಯೂಟರ್ಸ್ ಅಲ್ಲಿ ಅದು ಕಂಪ್ಯೂಟರ್ CS ಪ್ರೋಗ್ರಾಮ್ಸ್ ಗಳಿಗೆ CS ಸ್ಟೂಡೆಂಟ್ಸ್ ಗಳಿಗೆ ಈಗ n ನಂಬರ್ ಆಫ್ ಇಟ್ರೇಷನ್ಸ್ ಅಂದ್ರೆ ಸರಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗೋವರೆಗೂ ಇನ್ನೇನೋ ಮಾಡಂಗಿಲ್ಲ ಅನ್ನೋವರೆಗೂ ಕಂಪ್ಯೂಟರ್ ಚೆಕ್ ಮಾಡ್ತಾನೆ ಇರುತ್ತೆ. ಸೊ ಎಲ್ಲ ಮಾಡಿ ಫೈನಲ್ ಆದ್ಮೇಲೆ ನಿಮಗೇನ್ ಬರ್ತದೆ? ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗ್ತದೆ. ಸೊ ಅಲ್ಲಿಗೆ ನಿಮ್ಮ ಸೀಟ್ಸ್ ಗಳು ಏನು ಅಲಾಟ್ ಆಗಿದೆ, ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್, ಈವನ್ ನಾವು ಇಷ್ಟು ವರ್ಷದಿಂದ ನೋಡ್ತಾ ಇರುವಂತದ್ದು, ಯಾವುದೇ ರೀತಿಯಲ್ಲಿ ಮೋಸ ಆಗೋದಿಲ್ಲ ಸ್ಟೂಡೆಂಟ್ಸ್. ನೀವ್ ಹೇಳ್ತೀರಾ ಮ್ಯಾಮ್ ಅಲ್ಲಿ 5000 ಸಿಕ್ತು, ನನ್ ಬರೀ 500 ಇದೆ, ಅವನು ಕ್ಯಾಸ್ಟ್ ಇದ್ದ, ಅವನಿಗೂ ಕ್ಯಾಟಗರಿ ಇತ್ತು ಅಂತ ನೀವ್ ಅಂತೀರಾ. ಸೊ ಅಲ್ಲಿ ಎಷ್ಟು ಕ್ಯಾಟಗರಿ ಸ್ಪೆಷಲ್ ರಿಸರ್ವೇಶನ್ಸ್ ನಾನು ಹೇಳ್ತಾ ಇದ್ದೀನಲ್ವಾ. ಸೊ ಅವ್ರ ಹತ್ರ ಏನ್ ಸ್ಪೆಷಲ್ ರಿಸರ್ವೇಶನ್ ಇದೆ, ಅದಕ್ಕೆ ಪ್ರಿಯಾರಿಟಿ ಏನಿದೆ. ಸೊ ತುಂಬಾ ಮಕ್ಕಳು NCC ಮ್ಯಾಮ್ ನಂದು ಅವ್ರಿಗಿನ ಜಾಸ್ತಿ ಇತ್ತು ಆದ್ರೂ ನಂಗೆ NCC ಸಿಕ್ಕಿಲ್ಲ, 7000 ಇರೋರಿಗೆ ಸಿಕ್ಕಿದೆ, ನನಗ್ ಸಿಗತ್ತೆ ಅಂತೀರಾ ನೀವು. ಸೊ ನಿಮ್ಗೆ ಸಿಗತ್ತೆ ಅನ್ನೋದಿದ್ರೆ ನಿಮ್ಗೆ ಅಷ್ಟು ನಂಬರ್ ಆಫ್ ಸರ್ಟಿಫಿಕೇಟ್ಸ್ ಗಳನ್ನ ಮಾಡಿದೀರಾ. ಮತ್ತೆ ಹೋದ್ ವರ್ಷ ಸಿಕ್ಕಿದೆ ಅಂದ ತಕ್ಷಣ ಈ ವರ್ಷ ಸಿಗ್ಲೇಬೇಕು ಅಂತ ಇಲ್ಲ. ಸೊ ನೀವ್ ತಗೊಂಡಿರೋ ರ್ಯಾಂಕಿಂಗಿನ ಮುಂದ್ಗಡೆ ಇರೋ ಸ್ಟೂಡೆಂಟ್ಸ್ ಅವರು ಯಾವ ಕಾಲೇಜನ್ ಚೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಿಮ್ಮ ಕಾಲೇಜಿನ ಕಟ್ ಆಫ್ ಅಂತೇಳಿ ಏನ್ ಬಿಟ್ಟಿರ್ತಾರೆ, ನಾನು ಅದನ್ನ ಒಂದು ಸಪರೇಟ್ ವಿಡಿಯೋ ಮಾಡ್ಕೊಡ್ತೀನಿ ಸ್ಟೂಡೆಂಟ್ಸ್. ಸೊ ಆ ಕಟ್ ಆಫ್ ಅನ್ನೋದು ಇಟ್ ಇಸ್ ಜಸ್ಟ್ ಒಂದು ಏನ್ ಹೇಳ್ತಾರೆ, ಒಂದು ಐಡಿಯಾ ಆಗಷ್ಟೇನೆ, ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆನಾ? ಎಕ್ಸಾಂಪಲ್ ಈಗ ಹೆಂಗೆ, ಈಗ ಫಾರ್ ಎಕ್ಸಾಂಪಲ್ ಏನೋ ಟ್ರಾವೆಲಿಂಗ್ ಸೀಸನ್ ಮೇಲೆ ಪ್ರಿಡಿಕ್ಟ್ ಮಾಡ್ತಾರೆ. ಸೊ ನಿನ್ನೆ ನಮ್ ಬಸ್ ಈಗ ಫಾರ್ ಎಕ್ಸಾಂಪಲ್ ಟ್ರಾವೆಲಿಂಗ್ ಅಲ್ಲಿ
ಸೊ ನಿನ್ನೆ ಈ ಬಸ್ಸು ಫಿಲ್ ಆಗಿತ್ತು. ಸೊ ಹೆಂಗೆ ಫಿಲ್ ಆಗಿತ್ತು ಅನ್ನೋಂಥದ್ದು ಅವ್ರದ್ದೊಂದು ಪ್ರಿಡಿಕ್ಷನ್. ಸೊ ಲಾಸ್ಟ್ ಮಂಡೇನು ಫುಲ್ ಕಂಪ್ಲೀಟ್ ಬಸ್ ಅಲ್ಲಿ ಸೀಟ್ಸ್ ಗಳು ಫಿಲ್ ಆಗಿದ್ವು. ಸೊ ಈ ಮಂಡೇನು ಫಿಲ್ ಆಗತ್ತೆ ಅನ್ನೋ ಹಂಗೆ ಪ್ರಿಡಿಕ್ಷನ್ಸ್ ಅಷ್ಟೇ ಮಕ್ಕಳೇ. ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫ್, ಬಟ್ ಆ ಪ್ರಿಡಿಕ್ಷನ್ ಅನ್ನ ಇಟ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ ಆ ಪ್ರಿಡಿಕ್ಷನ್ ಅಲ್ಲೇ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಸೀಟ್ಸ್ ಗಳು ನಿಲ್ಬಹುದು. ಓಕೆನಾ? ಸೊ ಈಗ ನಿಮಗೆ ನೋಡ್ರಿ, ಫಸ್ಟ್ ಸೀಟ್ ಮೆಟ್ರಿಕ್ಸ್ ಅನ್ನ ಬಿಟ್ರು. ಸೊ ಅದಾದ್ಮೇಲೆ ನೀವು ಆಪ್ಷನ್ ಎಂಟ್ರಿನ ಮಾಡಿದ್ರಿ. ಸೊ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಅದು ಫಸ್ಟ್ ರೌಂಡ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಮಾಡಿದಾಗ ಒಳಗಡೆಗೆ ಫೇಸ್ 1, ಸೊ ಫೇಸ್ 2, ಫೇಸ್ 3. ಸೊ ಈ ಎಲ್ಲ ಫೇಸಸ್ ಅಲ್ಲಿ ವರ್ಕ್ ಆಗಿದ ನಂತರ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರ್ತದೆ. ಸೊ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಆಗ್ತದೆ ಅಲ್ವಾ ಸ್ಟೂಡೆಂಟ್ಸ್? ಸೊ ಈ ಫಸ್ಟ್ ರೌಂಡ್ ರಿಸಲ್ಟ್ ಆದಾಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಈ ಚಾಯ್ಸ್ 1 ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ ಫಸ್ಟ್ ರೌಂಡ್, ಚಾಯ್ಸ್ 2, 3 ಕ್ಲಿಕ್ ಮಾಡಿದ್ರೆ ಅದನ್ನ ಸೆಕೆಂಡ್ ರೌಂಡ್ ಅಂತ ಕರೀತಾರೆ. ಇದು ಫಸ್ಟ್ ರೌಂಡ್, ಇದನ್ನ ಸೆಕೆಂಡ್ ರೌಂಡ್ ಅಂತ ಕರೀತಾರೆ DCTಲಿ. ಸೊ ಚಾಯ್ಸ್ 1 ಅನ್ನ ಚಾಯ್ಸ್ 2 ಮಾಡಿದವರು ಫೀಸ್ ಕಂಪಲ್ಸರಿ ಪೇ ಮಾಡಬೇಕು. ನೀವು ಫೀಸ್ ಪೇ ಮಾಡದೇ ಇದ್ರೆ ನಿಮ್ ಸೀಟು ಕ್ಯಾನ್ಸಲ್ ಆಗ್ತದೆ. ಸೊ ಚಾಯ್ಸ್ 3 ಮಾಡಿರೋರು ಫೀಸ್ ಅನ್ನ ಪೇ ಮಾಡೋ ನೆಸೆಸಿಟಿ ಇಲ್ಲ. ಫೀಸ್ ಅನ್ನ KEAಗೆ ಆ ಮೊಮೆಂಟ್ ಅಲ್ಲಿ ಫೀಸ್ ಪೇ ಮಾಡೋ ಹಂಗಿಲ್ಲ, ಆಮೇಲೆ ಮಾಡ್ಬೇಕು. ಬಟ್ ಸೊ ನೋಡ್ಕೊಳ್ರಿ, ಇಷ್ಟೆಲ್ಲಾ ಫೇಸಸ್ ಅಲ್ಲಿ ವರ್ಕ್ ಆಗದ ನಂತರನೇ ಸೀಟ್ ರಿಸಲ್ಟ್ ಬಂದಿರುತ್ತೆ. ಇದಾದ್ಮೇಲೆ ಇಲ್ಲೇ ತುಂಬಾ ಜನ ಕಾಲೇಜನ್ನ ತಗೊಂಡು ಹೋಗ್ಬಿಡ್ತಾರೆ. ಫೇಸ್ 2 ಅಲ್ಲಿ ಕಾಲೇಜನ್ನ ಹೋಲ್ಡ್ ಅಲ್ಲಿ ಇಟ್ಟಿರ್ತಾರೆ. ಸೊ ಇವೆರಡನ್ ಬಿಟ್ಟು ಚಾಯ್ಸ್ 3 ಹೋಗ್ತೀನಿ ಅನ್ನೋಂಥದ್ದು, ಅದರಲ್ಲೂ ಹೈಯೆಸ್ಟ್ ರ್ಯಾಂಕಿಂಗ್ ಇರೋ ಮಕ್ಕಳು ನೀವೇನು ಚಾಯ್ಸ್ 3 ಹೋಗ್ತೀನಿ ಅಂದ್ರೆ ಸೊ ಒಳ್ಳೆ ಕಾಲೇಜ್ಗಳು ಅಥವಾ ನೀವು ಅನ್ಕೊಂಡಿರೋದು ಸಿಗೋ ಸ್ವಲ್ಪ ಕಷ್ಟ. ಈಗಾಗಲೇ ಹೆಂಗೆ ಪ್ರಿಯಾರಿಟಿ ನಡೆಯುತ್ತೆ ಅನ್ನೋಂಥದ್ದು ನಿಮಗೆ ಗೊತ್ತಾಗಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ಲಿ, ಓಕೆ. ಸೊ ಏನಂತಂದ್ರೆ ಮಕ್ಕಳೇ, ಕೆಲವು ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿಲಿ ಕೇವಲ 5 ಕಾಲೇಜ್ ಕೊಟ್ಟಿರ್ತೀರಾ. ಅಂದ್ರೆ ಎಷ್ಟೋ ಒಂದು ಎಕ್ಸಾಂಪಲ್ ನೀವ್ ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಕೆಲವು ಮಕ್ಕಳಿಗೆ. ಓಕೆ, ಪ್ಲೀಸ್ ಈ ವಿಡಿಯೋನ ಇನ್ನ ನಿಮ್ಗೆ ಆಪ್ಷನ್ ಎಂಟ್ರಿನೇ ಸ್ಟಾರ್ಟ್ ಆಗಿಲ್ಲ. ಯು ಆರ್ ಆಲ್ ಲಕ್ಕಿ ಫೆಲೋಸ್. ನಿಮ್ಗೆ ಇಷ್ಟೊಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಇಷ್ಟು 5 ಕಾಲೇಜ್ ಕೊಟ್ಟು ಅದು ಕಂಪ್ಯೂಟರ್ ಮ್ಯಾನ್ಯುಯಲ್ ಅಲ್ಲ ಮಕ್ಕಳೇ, ಮನುಷ್ಯರು ಮಾಡಲ್ಲ ಅಲ್ಲಿ, ಅಯ್ಯೋ ಪಾಪ ಅಂತ ನಿಮ್ಮನ್ನ ಫೀಲ್ ಮಾಡೋಕೆ. ಅರ್ಥ ಆಗ್ತಿದೆನಾ? ಸೊ ಇದಾದ್ಮೇಲೆ ಇಲ್ಲಿ ನೋಡ್ರಿ, ನೀವೇನಾದ್ರೂ ರ್ಯಾಂಕ್ ಕಾಲೇಜ್ ಬರೀ 5 ಕಾಲೇಜ್ ಕೊಟ್ರೆ ಈ ಕಾಲೇಜಲ್ಲಿ ಸೀಟ್ ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲಿದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲಿದ್ರೆ ಸಿಗುತ್ತೆ, ಇಲ್ಲೂ ಇಲ್ಲ ಅಂದ್ರೆ ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸಪೋಸ್ ಇಲ್ಲಿದ್ರೆ ಸೀಟ್ಸ್ ಸಿಗುತ್ತೆ, ಸಪೋಸ್ ಇಲ್ಲಿ ಸೀಟ್ಸ್ ಇಲ್ಲ ಅಂತ ಅಂದ್ರೆ ಕಂಪ್ಯೂಟರ್ಗೆ ಹುಡ್ಕೋದಕ್ಕೆ ಏನು ಆಪ್ಷನ್ ಇಲ್ಲಿ ನಿಮ್ಗೆ ಕಾಣಲ್ಲ. ಸೊ ಅವಾಗ ಏನ್ ಕೊಡ್ಬೇಕು? ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ. ಸೀಟ್ ನಾಟ್ ಅಲಾಟೆಡ್ ಅಂತ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ನಿಮ್ಗೆ ಎಷ್ಟೇ ಕಡಿಮೆ ರ್ಯಾಂಕಿಂಗ್ ಇದ್ರು, ಅಯ್ಯೋ ಜಾಸ್ತಿ ರ್ಯಾಂಕಿಂಗ್ ಇದೆ, ನಂಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮೇಂಟೈನ್ ಮಾಡ್ಬೇಡಿ ಮಕ್ಳೇ. ಸ್ಪೆಷಲಿ ಫಾರ್ ದ ಪೇರೆಂಟ್ಸ್. ಯಾರೆಲ್ಲ ಪೇರೆಂಟ್ಸ್ ಕೇಳಿಸ್ಕೊಂತಿದ್ದೀರಾ, ಚೆನ್ನಾಗಿ ಯೋಚನೆ ಮಾಡಿ. ನಿಮ್ಗೆ ಇವತ್ತು ಅನ್ನಿಸ್ಬೋದು ನಾವಿರೋ ಡಿಸ್ಟಿಕ್ ಅಲ್ಲೇ ನಾವು ಮಕ್ಕಳನ್ನ ಕಳಿಸ್ತೀವಿ ಅಂತ ಅಂತೀರಾ, ಓಕೆನಾ? ಸೊ ಅದಾದ್ಮೇಲೆ ನಿಮ್ಗೆ ಸೀಟ್ಸ್ಗಳು, ಸೊ ಇನ್ನೂ ತುಂಬಾ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಇದೆ. ಸೊ ಕ್ಯಾಂಪಸ್ ಬೇಸ್ಡ್ ಮೇಲೆ ನೀವು ಕಾಲೇಜನ್ನ ಆಪ್ಷನ್ ಮಾಡ್ರಿ. ಸೊ 3 ವರ್ಷಕ್ಕೆ ನೀವು ಮಕ್ಕಳನ್ನ ಮನೇಲಿ ಇಡ್ಕೋಬೇಕು ಅನ್ನೋಂತ ಇದಕ್ಕೆ ನೀವು ಒಳ್ಳೆ ಕಾಲೇಜ್ಗಳನ್ನ ಕೊಡದೇ ಇದ್ರೆ ಮುಂದೆ 3 ವರ್ಷ ಆದ ನಂತರ ಕ್ಯಾಂಪಸ್ ಇಲ್ಲ ಅಂತಂದ್ರೆ ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ ಸ್ಟೂಡೆಂಟ್ಸ್. ಕ್ಯಾಂಪಸ್ ಬೇಸ್ಡ್ ಕಾಲೇಜ್ಗಳಿಗೆ ಹೋಗಿ. ಸೊ ಫಿನಾನ್ಷಿಯಲಿ ತುಂಬಾ ಕಷ್ಟ ಇದೆನಾ ನಿಮ್ಗಳಿಗೆ? ಫಿನಾನ್ಷಿಯಲಿ ತುಂಬಾ ಕಷ್ಟ ಇದ್ರೆ ಅವಾಗ ನೀವು ಪ್ಯೂರ್ ಗವರ್ಮೆಂಟ್ ಕಾಲೇಜಸ್ ಗಳಲ್ಲಿ ಸೀಟ್ ತಗೊಳ್ಳೋದು ಅರ್ಥ ಇದೆ, ಕರೆಕ್ಟ್ ಅಲ್ವಾ? ಸೊ ಯಾಕಂದ್ರೆ ಫೀಸ್ ತುಂಬಾ ಕಡಿಮೆ, ಫೆಸಿಲಿಟೀಸ್ ಅಷ್ಟೊಂದು ಇರಲ್ಲ, ಕ್ಯಾಂಪಸ್ ಗಳು ಅಷ್ಟೊಂದು ಬರಲ್ಲ. ಸೊ ಬರ್ದೇ ಇದ್ರು ಸೊ ಇದೆಲ್ಲ ಜನರಲ್ ಇನ್ಫಾರ್ಮೇಶನ್. ನಾನು ಈಗ ಕೊಡ್ಬೇಕಾಗಿರೋಂಥದ್ದೆಲ್ಲ ವಿಡಿಯೋ ಕೊಟ್ಟು ಜನರಲ್ ಆಗಿರುವಂತ ಇನ್ಫಾರ್ಮೇಶನ್ ವಿಡಿಯೋಸ್ ಗಳನ್ನ ರಿಲೀಸ್ ಮಾಡ್ತೀನಿ. ನಾಟ್ ವಿತ್ ರೆಸ್ಪೆಕ್ಟ್ ಟು KEA. ಸ್ಪೆಷಲಿ ನಮ್ಮ ಮಕ್ಕಳಿಗೆ ನಾನು ಮೋಟಿವೇಟ್ ಮಾಡಬೇಕು ಅನ್ನೋದಕ್ಕೆ ಮಾಡ್ತಿರೋಂಥದ್ದು.
ಬೇಕು ಅಂದರೆ ನೀವುಗಳು ನೋಡಿ. ಸೊ ಈ ಮೂಲಕ ಹೇಳುವಂಥದ್ದು ಏನು ಅಂದರೆ ಪ್ಲೀಸ್ 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 ನಿಮಗೆ ಸೀಟ್ಸ್ ನೀವು ಬೇಕಾದ್ರೆ ಹೊರಗಡೆ ಕಳಿಸಲ್ಲ ಅಂದ್ರೂ ಫೈನ್, ಅಟ್ಲೀಸ್ಟ್ ನಂಬರ್ ಆಫ್ ಕಾಲೇಜಸ್ನ ಹೆಚ್ಚಿಗೆ ಕೊಡ್ರಿ. ಹೆಚ್ಚು ಕೊಟ್ಟಷ್ಟು ನೀವು ಕಳ್ಕೊಳ್ಳೋವಂಥದ್ದು ಏನೂ ಇರೋದಿಲ್ಲ. ಸೊ ಸೀಟ್ಸ್ ನಾಟ್ ಅಲಾಟೆಡ್ ಅನ್ನೋ ಆ ಒಂದು ಸಿಚುವೇಶನ್ಗೆ ನೀವು ಬರೋದಿಲ್ಲ. ಸೀಟ್ ನಿಮಗೆ ಅಲಾಟ್ ಆಗಿದ ತಕ್ಷಣನೇ ನೀವು ಹೋಗ್ಲೇಬೇಕು, ಇಲ್ಲ ಏನೋ ನಿಮ್ಗೆ ತೊಂದರೆ ಆಗುತ್ತೆ ಅಂತಿಲ್ಲ. ನೀವಿಲ್ಲಿ ಚಾಯ್ಸಸ್ಗಳನ್ನ ಪ್ರೆಸ್ ಮಾಡಿದ್ಮೇಲೂ ಏನು ಇದು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನೀವು ಸಪೋಸ್ ಬಿಟ್ಟು ಬೇರೆ ಪ್ರೈವೇಟ್ ಕಾಲೇಜ್ಗೆ ಹೋಗ್ತೀನಿ ಅಂದ್ರೆ ನೀವು ಫೀಸ್ ಪೇ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ಯೋಚನೆ ಮಾಡಬೇಕು. ಅದಕ್ಕೆ ಮುಂಚೆ ಫೀಸ್ ರೀಫಂಡ್ ಆಗುತ್ತೋ ಇಲ್ವೋ ಅನ್ನೋ ಅಂತರದ ಮೇಲೆ 3-4 ವಿಡಿಯೋ ಬಿಟ್ಟಿದ್ದೀನಿ ಸ್ಟೂಡೆಂಟ್ಸ್. ಎಕ್ಸ್ಟ್ರಾ ಫೀಸ್ ಕಟ್ರೆ ಹೆಂಗೆ, ಕಡಿಮೆ ಫೀಸನ್ನ ನೀವು KE ಕೊಟ್ಟಿದ್ರೆ ಹೆಂಗೆ, ಅಕಸ್ಮಾತ್ ನೀವು ಜಾಸ್ತಿ ಫೀಸ್ ಕೊಟ್ಟು KE ಅವರೇ ನಿಮ್ಗೆ ರಿಟರ್ನ್ ಕೊಡಬೇಕು ಅಂದ್ರೆ ಹೆಂಗೆ, ನೀವು ಫೀಸ್ ಕಟ್ಟಿರ್ತೀರಾ, ನೀವು ಹೋಗಲ್ಲ ಅಂದ್ರೆ ಫೀಸ್ ಬರುತ್ತೋ ಇಲ್ವೋ, ಈ ತರದ್ದು. ಇನ್ನು ಫೀಸ್ ಎಷ್ಟಿರುತ್ತೆ, ಏಡೆಡ್ ಅಂದ್ರೆ ಏನೋ, ಅನ್ಏಡೆಡ್ ಅಂದ್ರೆ ಏನೋ, VTU ಅಂದ್ರೆ ಏನೋ, ಆಟೋನಮಸ್ ಅಂದ್ರೆ ಏನೋ. ಸೊ ಇನ್ನು 2 ಟೈರ್ ಕಾಲೇಜಸ್ ಸೀಟ್ಸ್ ಇರುತ್ತೆ, 2 ಟೈರ್ 1 ಟೈರ್ ಅಂತೇಳೆಲ್ಲ ಬರುತ್ತೆ. ಸೊ ಡೀಮ್ಡ್ ಯೂನಿವರ್ಸಿಟೀಸ್ ಅಂತೇಳಿದೆ. ಸೊ ಅದನ್ನ ಬಿಟ್ರೆ ನಿಮ್ಗೆ A ಗ್ರೂಪ್ ಆಫ್ ಕಾಲೇಜ್, B ಗ್ರೂಪ್ ಆಫ್ ಕಾಲೇಜ್ ಅಂತ ಎಲ್ಲ ಇದೆ. ಸ್ಟೂಡೆಂಟ್ಸ್ ತುಂಬಾ ಇದೆ ಇನ್ಫಾರ್ಮೇಶನ್. ಸೊ ನನಗೆ ಟೈಮ್ ಇಲ್ಲ. ಮೋರೋವರ್ ನಮ್ಮ ಟೆಕ್ನಾಗಿಕ್ಸ್ ಇನೋವೇಷನ್ಸ್ ಮಕ್ಳಿಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಮ್ ಡಿಫ್ರೆಂಟ್ ಕಾಲೇಜಿಂದ ನಾನು ಹೈಯೆಸ್ಟ್ ಚೆನ್ನಾಗಿ ಎಕ್ಸ್ಪ್ಲನೇಷನ್ಸ್ ಕೊಡುವಂಥವ್ರನ್ನ ಕರೆಸಿ ಮಾಡಿರೋದು. ಕೆಲವು ಕೋಚಿಂಗ್ ಅಲ್ಲಿ ಸುಮ್ಮನೆ ಒಂದು ಜನರಲ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಜನರಲ್ ಆಗಿ ಮಾತಾಡೋದಕ್ಕಿಂತ ಅಲ್ಲಿರುವಂತ ಒಂದು ಪ್ಲೇಸ್ಮೆಂಟ್ ಆಫೀಸರ್ಸ್ ಇರ್ಬೋದು. ಸೊ ಈಗ ನೆಕ್ಸ್ಟ್ 14th ಡಿಸೆಂಬರ್ 11 AM ಒಂದು ಗೂಗಲ್ ಮೀಟ್ ಕಾಲ್ ಮಾಡ್ತಾ ಇದ್ದೀವಿ. ಸೊ ದ ಫಸ್ಟ್ ಪ್ರಿಯಾರಿಟಿ ಐ ಗೋಸ್ ಟು ದ ಟೆಕ್ನಾಗಿಕ್ಸ್ ಇನೋವೇಷನ್ ಸ್ಟೂಡೆಂಟ್ಸ್. ಸೊ TGA ಸ್ಟೂಡೆಂಟ್ಸ್ ನೀವು ಮೀಟಿಂಗ್ ಲಿಂಕ್ ಕಳಿಸಿದ ತಕ್ಷಣ ಟಕ್ ಅಂತ ಜಾಯಿನ್ ಆಗಬೇಕು. ಇಫ್ ಯು ಆರ್ ಮೇಕಿಂಗ್ ಡಿಲೇ, ನಾರ್ಮಲ್ ಟೆಕ್ನಾಗಿಕ್ಸ್ ಇನೋವೇಷನ್ಸ್ ಕ್ಲಾಸ್ನ ನೀವು ಡಿಲೇ ಆಗಿ ಬಂದ್ರು ನಾನು ಆಲ್ವೇಸ್ ಅಕ್ಸೆಪ್ಟ್ ಮಾಡಿದ್ದೀನಿ. ಬಟ್ ಈ ಮೀಟಿಂಗ್ ನೀವು ಕರೆಕ್ಟಾಗಿ ಬರದೇ ಇದ್ರೆ ನಮ್ಮ ಬೇರೆ ನಾನ್ TGA ಸ್ಟೂಡೆಂಟ್ಸ್ಗಳು ಆಕ್ಯುಪೈ ಮಾಡ್ತಾರೆ ಓನ್ಲಿ ಫಾರ್ ದ ಲಿಮಿಟೆಡ್ ಸೀಟ್ಸ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈಗಾಗಲೇ ನೀವು ಅಕ್ನಾಲೇಜ್ ಮಾಡಿದಿರಾ, ಈವನ್ ಐ ಗಾಟ್ ಎ ಪರ್ಮಿಷನ್, ಅದನ್ನ ಅಟೆಂಡ್ ಮಾಡಿ ಸ್ಟೂಡೆಂಟ್ಸ್. ಸೊ ಇದ್ರದ್ದು ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಪ್ಕಮಿಂಗ್ ಸಾಕಷ್ಟು ಡಿಪ್ಲೊಮಾ CET ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆನೂ ಸಾಕಷ್ಟು ಇನ್ಫಾರ್ಮೇಶನ್ಸ್ ಇದೆ ಸ್ಟೂಡೆಂಟ್ಸ್. ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಇನ್ಫಾರ್ಮೇಶನ್ಸ್ ಅಲ್ಲಿ ಹೇಳಕ್ಕೆ ಆಗಲ್ಲ, ಅಷ್ಟೊಂದು ಇನ್ಫಾರ್ಮೇಶನ್ಸ್ ಇದೆ. ಸೊ ಅದನ್ನ ನಾನು ಹೇಗೆ ಕೊಡಬೇಕು ಅಲ್ಲಿ ಪ್ಲಾನ್ ಇಟ್. ಸೊ ನಮ್ಮ ಆಫೀಸಲ್ಲಿ ಓನ್ಲಿ TGA ಮಕ್ಕಳಿಗೆ ಅಷ್ಟೇ ಕೊಡಬೇಕು ಅಂದ್ರೆ ಕೆಲವನ್ನ ಅವ್ರಿಗಷ್ಟೇ ಕೊಡ್ತೀವಿ. ನಾನೇನಾದ್ರೂ ಪಬ್ಲಿಕ್ ಆಗಿ ಇನ್ಫಾರ್ಮೇಶನ್ಸ್ ಕೊಡುವಂಥದ್ದು ಇದ್ರೆ ಅವ್ರಿಗೆ ಅದನ್ನ ಕೂಡ ಕೊಡ್ತೀನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಈಸ್ ರೂಪಶ್ರೀ. ಸ್ಟೂಡೆಂಟ್ಸ್, DCET ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ಗಳು ನಿಮಗೆ ಲಿಂಕ್ ಬೇಕಾಗಿದ್ದಲ್ಲಿ ಟೆಕ್ನಾಗಿಕ್ಸ್ ಇನೋವೇಷನ್ಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ DCET ರಿಲೇಟೆಡ್ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ಗಳ ಲಿಂಕ್ ಡೈರೆಕ್ಟಾಗಿ ನಿಮಗೆ ಅವೈಲಬಲ್ ಇರ್ತದೆ ಸ್ಟೂಡೆಂಟ್ಸ್. ಇನ್ನೂ ಒಂದು ಚಾನೆಲ್ ಇದೆ TGA ಸ್ಪೇಸ್ ರೂಪಶ್ರೀ. ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ DCET ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳ ಕೆಲವು ವಿಡಿಯೋಸ್ಗಳು ಇದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, TGA ಚಾನಲಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ದಟ್ ನಿಮಗೆ ಕಂಪ್ಲೀಟ್ DCET ನಾಲೆಡ್ಜು ನಿಮಗೆ ಕಂಪ್ಲೀಟಾಗಿ ಸಿಗ್ತದೆ. ಸೊ ಇದರಿಂದ ನೀವು ನಿಮ್ಮ ಪೇರೆಂಟ್ಸಿಗೆ ಸಾಕಷ್ಟು ದುಡ್ಡನ್ನು ಸೇವ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸಪೋಸ್ ನಿಮಗೇನಾದರೂ ಗೌರ್ಮೆಂಟ್ ಸೀಟ್ ಸಿಗೋವಂಥ ಎಲಿಜಿಬಿಲಿಟಿ ಇದ್ದು ನೀವು ಆಪ್ಷನ್ ಎಂಟ್ರಿನ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದರೆ ನಿಮಗೆ ಗೌರ್ಮೆಂಟಿಂದ ಏಡೆಡಿಗಾಗ್ಬೋದು, ಏಡೆಡಿಂದ ಅನ್ಏಡೆಡಿಗೆ ಹೋದರೆ ನಿಮಗೆ 1 ಲಕ್ಷದಿಂದ 3 ಲಕ್ಷವರೆಗೂ ಟೋಟಲ್ ಇಂಜಿನಿಯರಿಂಗ್ ಮುಗಿಯೋದ್ರಲ್ಲಿ ಎಕ್ಸ್ಟ್ರಾ ಅಮೌಂಟ್ ಎಕ್ಸ್ಪೆನ್ಸಸ್ ಆಗ್ತದೆ ಸ್ಟೂಡೆಂಟ್ಸ್. ಸೊ ದ್ಯಾಟ್ ಎಲ್ಲ ವೀಡಿಯೋಸ್ಗಳನ್ನ ಸರಿಯಾಗಿ ನೋಡಿ. ಸೊ ಸಿನ್ಸ್ 2010ಇಂದ ನಾನು DCET ಕೋಚಿಂಗ್ ಕ್ಲಾಸಸ್ನ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಿಮಗೆ ಅಂದರೆ ನಿಮಗೆ DCET ಬಗ್ಗೆ ಸಾಕಷ್ಟು ವೆರಿ ವ್ಯಾಲ್ಯೂಯಬಲ್ ಆ್ಯಂಡ್ ಟ್ರೂ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. ಸೊ ಇದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ಜೊತೆ ಕುತ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿ. ಆದಷ್ಟು ಮೊಬೈಲ್ಗಳಲ್ಲಿ ಆಪ್ಷನ್ ಎಂಟ್ರಿ ಮಾಡೋದನ್ನು ಅವಾಯ್ಡ್ ಮಾಡಿ ಸ್ಟೂಡೆಂಟ್ಸ್. ಏನಾದರೂ ಸ್ಮಾಲ್ ಮಿಸ್ಟೇಕ್ಸ್ ಆದರೆ ಮತ್ತೆ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ. ಚಾಯ್ಸನ್ನು ಸೆಲೆಕ್ಟ್ ಮಾಡುವಾಗ ಮಿಸ್ಸಾಗಿ ನೀವು ಚಾಯ್ಸ್ 4ನ ಕೊಟ್ಟರೆ ಕಂಪ್ಲೀಟ್ DCETಯಿಂದ ಹೊರಗೆ ಹೋಗ್ಬಿಡ್ತೀರಾ.
ಸೊ ಹಾಗಾಗಿ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನ ಫಾಲೋ ಮಾಡಿ. ಎಲ್ಲ ಇದ್ರದ್ದು ರಿಲೇಟೆಡ್ ಕೆಲವು ಲಿಂಕ್ಸ್ಗಳು ಇದು ಡಿಸ್ಕ್ರಿಪ್ಷನ್ಸ್ನಲ್ಲಿ ಇರ್ತದೆ. ಇಲ್ಲ ಅಂತ ಅಂದರೆ ಚಾನಲ್ಗೆ ಎಂಟ್ರಿ ಆಗೋದು ಹೇಗೆ ಅಂತೇಳಿ ಈಗ ಜಸ್ಟ್ ಎಕ್ಸ್ಪ್ಲನೇಷನ್ಸ್ ಇದೆ, ಅದ್ರ ಮೂಲಕ ನೀವು ಚಾನಲ್ಗೆ ಎಂಟ್ರಿ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಿ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಲೈಕ್ ದಿಸ್ ಚಾನಲ್. ದಿಸ್ ಈಸ್ ರೂಪಶ್ರೀ.